ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ತುಂಬ ತುಂಬ ಅದ್ಭುತವಾಗಿದೆ ಎಲ್ಲ. ಅಂದರೆ ಒಂದು ಸಂದೇಶವಾತ್ಮಕ ಒಂದು ಕಿರುಚಿತ್ರ ಇದು. ಸಂದೇಶಾತ್ಮಕ ಅಂದರೆ ಸಂದೇಶ ಅನ್ನೋದು ಇದರಲ್ಲಿ ತುಂಬ ಅಡಗಿದೆ. ಸೊ ಅದ್ಭುತವಾದ ಸಂದೇಶ ಅಂದರೆ ಧ್ಯಾನ, ಜ್ಞಾನ ಮತ್ತು ಸಮಗ್ರ ಜೀವನ ಶೈಲಿ ಅಳವಡಿಸ್ಕೊಂಡಿದ್ರೆ ಒಂದು ಹೆರಿಗೆ ಅನ್ನೋದು ನ್ಯಾಚುರಲ್ ಆಗಿ ಹೆರಿಗೆ ಆಯಿತು ಅಂತ ಅನ್ನೋದು ನಾವು ಈಗಾಗಲೇ ಪ್ರಾಯೋಗಪೂರ್ವಕವಾಗಿ ಅಂದರೆ ಪ್ರತ್ಯಕ್ಷವಾಗಿ ನಾವು ಗೀತಾ ಮೇಡಮ್ನು ನೋಡಿದ್ದೀವಿ. ಸೊ ಅದು ಇಲ್ಲಿ ಒಂದು ಚಿತ್ರ ರೂಪದಲ್ಲಿ ನಾವು ತೋರಿಸೋದು ತುಂಬಾ ಒಳ್ಳೆ ಒಳ್ಳೆ ಪ್ರಯತ್ನ ಇದು. ತುಂಬಾ ಅದ್ಭುತವಾದ ಪ್ರಯತ್ನ. ಎಲ್ಲರೂ ಈಗ ಯಶೋಧ ಮೇಡಮ್ ಆಗಲಿ, ಭಾರತಿ ಮೇಡಮ್ಮು, ಮತ್ತೆ ಮಿಕ್ಕಿದು ಯಾರ್ಯಾರು ಇಲ್ಲಿ ಭಾಗವಹಿಸಿ, ಮತ್ತೆ ಲಕ್ಷ್ಮಿ ಮೇಡಮ್ ಡಾಕ್ಟರ್ ಪಾತ್ರೆ, ಸೊ ಮತ್ತೆ ಅನಿತಾ ಮೇಡಮ್ ತುಂಬಾ ಒಂದು ಅವರಿಂದ ಬಂದಿರುವಂತ ಸಂದೇಶ, ಒಂದು ಒಂದು ಬೋಧನೆ ಅದು ತುಂಬಾ ಚೆನ್ನಾಗಿದೆ. ಟೀಚಿಂಗು ಎಲ್ಲಾನು ಅಂದ್ರೆ ಪಾತ್ರಗಳು ಮತ್ತೆ ಸ್ವಾಮಿ ಅವರು ಪತ್ರಿ ಸರ್ವೇಶ್ ಅನ್ನೋದು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಗುರುಜಿ. ಇವೆಲ್ಲದಕ್ಕೂ ಇವೆಲ್ಲದಕ್ಕೂ ಮೂಲಭೂತ ಕಾರಣ ನಮ್ಮ ಅಶ್ವಿನಿ ಮೇಡಮ್. ಅವರಲ್ಲಿ ನಾವೆಲ್ಲ ಯಾವಾಗ್ಲೂ ಹೇಳ್ತಾ ಇರ್ತೀವಲ್ಲ, ಅವರಲ್ಲಿ ಅದ್ಭುತವಾದ ಒಂದು ಕಲೆ ಇದೆ. ಆ ಕಲೆಯನ್ನು ಪೋಷಣೆ ಮಾಡ್ಬೇಕಂತ ಮಾತಾರ್ ಫೌಂಡೇಶನ್ ಇಂದಾನೆ ಯಾವಾಗ್ಲೂ ನಾವು ಸಿದ್ಧವಾಗಿರ್ತೀವಿ. ಅಂಡ್ ಅವರು ಸಹ ಪ್ರತಿಯೊಂದು ಸರಿ ಯಾವುದೋ ಒಂದು ಹೊಸ ಯೋಚನೆ ಮಾಡ್ತಾ ಇರ್ತಾರೆ. ಏನ್ ಮಾಡ್ಬೇಕು ಜನಗೆ ಯಾವ ತರ. ಈಗ ಮೊನ್ನೆ ಆಗಿರೋದು ಡೆಲಿವರಿ ಮೇಡಮ್, ಗೀತಾ ಮೇಡಮ್, ಅದನ್ನು ಅಷ್ಟು ವೇಗವಂತವಾಗಿ ಈ ವೇದಿಕೆ ಮೇಲೆ ತರಿಸಿರೋದು ಅಶ್ವಿನಿ ಮೇಡಮ್. ಅವ್ರಿಗೆ ನಾವೆಲ್ಲರೂ ಒಂದ್ಸರಿ ಜೋರಾದ ಚಪ್ಪಾಲು, ಎಲ್ಲ ಟೀಮ್ಗೂ ಒಂದ್ಸರಿ ಜೋರಾದ ಚಪ್ಪಾಲು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ. ಪಾತ್ರ ಮಾಡಿದಂತಹ ಎಲ್ಲ ಪಾತ್ರಧಾರಿಗಳಿಗೂ ಹಾಗೂ ವೀಕ್ಷಣೆ ಮಾಡಿದಂತಹ ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಗುರುಜಿ, ಒಂದು ವಿಷಯ ಹೇಳ್ಬೇಕು ಅಂತಂದ್ರೆ, ನಮ್ಮ ಪತ್ರಿಜಿ ಗುರುಗಳನ್ನ ನೋಡ್ದಾಗೆ ಆಗ್ತಾ ಇದೆ. ಬಟ್ ಅದನ್ನ ನೋಡೋ ವೈಬ್ರೇಷನ್ ಏನೋ ಫಸ್ಟ್ ಟೈಮ್ ಎಲ್ರು ಕೂಡ ಒಂಥರ ಗಾಬರಿಯಿಂದ ಚಿತ್ರ ಇನ್ನೂ ಅದ್ಭುತವಾಗಿ ಮೂಡಿ ಬರ್ಬೇಕಾಯ್ತು. ಸ್ವಲ್ಪ ನರ್ವಸ್ ಆದ್ವಿ, ನನಗೆ ಸ್ಪಷ್ಟವಾಗಿ ಗೊತ್ತಾಯ್ತು. ಸ್ವಲ್ಪ ಇದಾಯ್ತು ಗುರುಜಿ, ಅಲ್ಲಲ್ಲೇ ಇದಾಯ್ತು, ಡ್ರಾಪ್ ಆಯ್ತು. ಇರ್ಲಿ, ಆದ್ರೂ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಎಸ್, ಸೊ ಚೆನ್ನಾಗಿ ಬಂದಿದೆ. ಬಿಗಿನಿಂಗ್ ಟು ಎಂಡಿಂಗು ತುಂಬಾ ಚೆನ್ನಾಗಿದೆ. ಏನು ಅದರಲ್ಲಿ ಅಷ್ಟು ಏನೋ ಗಾಬರ ಅಂತ ಕಾಣಿಸ್ತಾ ಇಲ್ಲ, ಎದ್ದು ಕಾಣಿಸ್ತಾ ಇಲ್ಲ, ಬಟ್ ಚೆನ್ನಾಗಿದೆ. ಸೂಪರ್. ಥ್ಯಾಂಕ್ ಯು ಗುರುಜಿ. ಪತ್ರಿಜಿ ಗುರುಗಳಿಗೆ ನಮಸ್ಕಾರ. ನನಗಂತೂ ಪತ್ರಿಜಿ ಗುರುಗಳನ್ನ ನೋಡಿಲ್ಲ, ಅವ್ರನ್ನ ನೋಡ್ದಾಗೆ ಆಯ್ತು. ಅವರ ಪಾತ್ರ ನಿಮ್ ಸಿಕ್ಕಿದೆ ಅಂದ್ರೆ ಎಲ್ಲ ಯೂನಿವರ್ಸ್, ನಮ್ದೇನೇನು ಇಲ್ಲ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸರ್. ಇಂಥ ಪಾತ್ರವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಯಾವ್ದೋ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ಅನ್ಕೋಬೇಕು. ಇದೆಲ್ಲ ನಮ್ಮ ಗುರುಗಳ ಆಶೀರ್ವಾದ ಮತ್ತೆ ನಿಮ್ಮ ಒಂದು ಅನಿಸಿಕೆ ಯೂನಿವರ್ಸಿಟಿಯಲ್ಲಿ ಕೊಟ್ಟಂತ ಇದು ನನಗೆ ಸಿಕ್ಕಿದ್ದು ಭಾಗ್ಯ ಅಂತ ಹೇಳಿ ನಾನು ಅನ್ಕೊಂತೀನಿ. ನಮಸ್ತೆ ಮೇಡಮ್. ವಂಡರ್ಫುಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ. ನಾನು ಲೈಫ್ ಅಲ್ಲಿ ಡಾಕ್ಟರ್ ಆಗ್ತಿರ್ಲಿಲ್ಲ, ಇದ್ರ ಮುಖಾಂತರ ನಾನು ಡಾಕ್ಟರ್ ಆಗಿದ್ದೀನಿ. ನನಗೂ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಶ್ವಿನಿ ಮೇಡಮ್. ಥ್ಯಾಂಕ್ ಯು ಗುರುಜಿ, ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಗುರುಜಿ ಮೀಸೆ ಹಚ್ಚಿದಾರಲ್ಲ, ಅವ್ರಿಗೆ ಒಂದು ಥ್ಯಾಂಕ್ಸ್ ಗುರುಜಿ. ಅದೇ ಎಲ್ಲಿಂದ ಮಾಡ್ಕೊಂಡಿದ್ರಿ, ಯಾವ ರೀತಿಯಲ್ಲಿ ಮಾಡ್ಕೊಂಡಿದ್ರಿ ನೋಡಿ ಎಲ್ಲ. ಅದ್ಭುತವಾದ ಪಾತ್ರಗಳೆಲ್ಲ ಸೂಪರ್. ಯಶೋಧ ಮೇಡಮ್ ಎಲ್ಲ ಪಾತ್ರಗೂ ರೆಡಿ. ಎಸ್, ಗ್ರೇಟ್. ಮಾತಾಡಿ ಭಾರತಿ ಮೇಡಮ್, ಮಾತಾಡಿ. ಗುರುಜಿ ಥ್ಯಾಂಕ್ ಯು. ನಾನು ಸ್ವಾಮಿ ಸರ್ನ ನೋಡಿದ ತಕ್ಷಣ ನನಗೆ ಪತ್ರಿಜಿ ಗುರುಗಳೇ ಕಣ್ಣಂಗ್ ಮುಂದೆ ಬಂದ್ಬಿಟ್ರು. ತುಂಬಾ ಗುರುಜಿ. ಗುರುಜಿ ನಿಮ್ಮ ಆಶೀರ್ವಾದ ಯಾವಾಗೂ ಹೀಗೆ ಇರ್ಲಿ ಮಹಾತಾರ್ ಫೌಂಡೇಶನ್ ಮೇಲೆ, ಮತ್ತೆ ನಮ್ಮ ಎಲ್ಲಾ ಹೆಣ್ಣು ಮಕ್ಕಳ ಮೇಲೂ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಇದ್ರ ಮೂಲಕ ಕೇಳ್ಕೊತೀನಿ ಪತ್ರಿಜಿ ಗುರುಜಿ. ಇಲ್ಲಿ ಡೈರೆಕ್ಟ್ರು ಗೌಡ್ತಿ ಪಾತ್ರಕ್ಕೆ ಸ್ವಲ್ಪ ಬಾಣಂತಿ ಹೇಗಿರ್ತಾರೆ, ಡಲ್ ಆಗಿರ್ತಾರೆ. ಆದ್ರೆ ಇಲ್ಲಿ ನಮ್ ಗೌಡ್ ತಮ್ಮ ರೇಷ್ಮೆ ಸೀರೆ ಉಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಡೈರೆಕ್ಟರ್ ಮಾತನ್ನ ಬ್ರೇಕ್ ಮಾಡ್ಬಿಟ್ಟಿದ್ದಾರೆ. ಅಲ್ಲಲ್ಲ, ಇಲ್ಲಿ ಇದಕ್ಕೆ ಶ್ರೀಮಂತ ಕಂಟಿನ್ಯೂ ಅಲ್ವಾ ಮೇಡಮ್? ಇದು ಶ್ರೀಮಂತ ನಾವ್ ಹೇಗಿದ್ದೀವಿ ಹಾಗೆ ಕಂಟಿನ್ಯೂ ಆಗಿದ್ದಲ್ಲ ಮೇಡಮ್ ಇದು? ಹಂಗಲ್ಲ ಅಶ್ವಿನಿ ಮೇಡಮ್, ಅವರು ನಾರ್ಮಲ್ ಆಗಿರೋ ಅಂತ ಅಂದ್ರೆ ಧ್ಯಾನ, ಜ್ಞಾನ ಮತ್ತೆ ಸಜ್ಜನ ಸಾಂಗತ್ಯ ಮಾಡದೆ ಇರೋಂತ ಬಾಣಂತಿ ಆತರ ಇರೋದು. ಇವ್ರಿಗೆಲ್ಲ ಮಾಡಿರೋದಕ್ಕೆ ಈ ತರ ಆಗ್ಬಿಟ್ಟಿದ್ದಾರೆ ಅವರು. ಗುರುವನ್ನು ಮೀರಿಸಿದ ಶಿಷ್ಯರು ಅಂದ್ರೆ ಇವ್ರೆ. ಓಕೆ,
ಇನ್ನ ಮೇಕಪ್ ಸೆಟ್ ಸರಿಯಾಗಿ ಸಿಗ್ಲಿಲ್ಲ ಗುರುಗಳೇ. ಕಲಾಕ್ಷೇತ್ರಕ್ಕೆ ಹೋಗಿದ್ದೆ, ಹಾ ಬಟ್ ಈ ರೌಂಡ್ಸ್ ಆಗಿರೋದು ಇದೆಲ್ಲ ಒಂಥರ ಇದಾಗಿರುತ್ತಲ್ಲ ಅವ್ರಿಗೆ, ಗುರುಗಳಿಗೆ ಆತರ ಸಿಗ್ಲಿಲ್ಲ. ನೋಡ್ದೆ ಇದು ಓಕೆ. ಡ್ಯಾಡಿ ಒಂದ್ ಸಿಕ್ತು, ಅದು ಇನ್ನ ಆದ್ರೂ suitable ಚೆನ್ನಾಗಿದೆ, ಸೂಪರ್. ಸೂಪರ್ ಸರ್, ವಂಡರ್ಫುಲ್ ಸರ್. ಒಳ್ಳೆ ಪ್ರಯತ್ನ ಮಾಡಿದ್ರ, ಸೂಪರ್. ಪ್ರಯತ್ನಕ್ಕಿಂತ ನನಗೆ ಕೊಟ್ರ ಪಾತ್ರ ಅವರಿಗೆ ಮತ್ತೆ ನಿಮ್ಗೆ ತುಂಬಾ ಧನ್ಯವಾದಗಳು ಗುರುಗಳೇ. ಹ್ಮ್ ಸಿಗ್ಬೇಕ ನಾನು ಯಾರೋ ಭಾಗ್ಯ ಅಂತ ಹೇಳ್ಬೇಕು. ಈ ಪಾತ್ರ ಸಿಗ್ಬೇಕಾದ್ರೆ ಯಾವ್ದೋ ಜನ್ಮದ ಪುಣ್ಯ ಅಂತ ಅನ್ಕೊಂತೀನಿ ನಾನು. ಅದೇನು ಮೇಡಮ್ ಕೊಟ್ರ ಅವತ್ತು ಅವ್ರಿಗೂ ನಿಮ್ಗೂ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು. ರೈಟ್, ಥ್ಯಾಂಕ್ ಯು. ನೆಕ್ಸ್ಟ್ ಮಾತಾಡಿ ಉಮಾದೇವಿ ಮೇಡಮ್. ಎಲ್ಲರೂ ಪಾತ್ರ ಯಾರೋ ಮಾತಾಡಿ ಒಬ್ಬೊಬ್ರು. ನಮಸ್ತೆ ಸರ್. ಎಲ್ಲಾರ್ದು ಹೇಳಿದ್ರಿ, ನಮ್ದೇನ್ ಹೇಳಲೇ ಇಲ್ಲ ಸರ್ ನೀವು. ನಿಮ್ದು ನಮ್ ಪಾತ್ರ ನೋಡಿದ್ರೆ ಇಲ್ಲ ಸರ್ ನಿಮ್ದು ನೀವು. ಪ್ರೇಕ್ಷಕ ಪಾತ್ರ, ಪಕ್ಕದ ಮನೆ ಪಾತ್ರ. ನೀವು ಚೆನ್ನಾಗಿ ಮಾತಾಡಿ. ಏನ್ ಹೇಳಿದಲ್ಲ ಸರ್, ಅದಕ್ಕೆ ನೋಡ್ಲಿಲ್ಲ ನಾವು ಸರ್ ಅಂದ್ಕೊಂಡ್ವಿ. ಇಲ್ಲ ಎಲ್ಲರಿಗೂ ಒಂದ್ಸರಿ ಸಂಬೋಧನೆ ಮಾಡಿದ್ನಿ, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರಿ. ಆದ್ರೆ ನೀವು ಚೆನ್ನಾಗಿ ಮಾತಾಡಿದ್ರಿ. ಹೌದು ಸರ್, ಪಕ್ಕದ ಮನೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ. ಅವಕಾಶ ಕೊಟ್ಟ ಅಶ್ವಿನಿ ಮೇಡಮ್ಗೂ ಥ್ಯಾಂಕ್ ಯು ಸರ್. ನಂದೊಂದು ಎಲ್ಲಾ ಮಾಸ್ಟರ್ಸ್ ಅಲ್ಲೂ ನನ್ನ ಒಂದು ರಿಕ್ವೆಸ್ಟ್, ಇಂಥ ಕಿರುಚಿತ್ರಕ್ಕೆ ಎಲ್ಲರೂ ಪ್ರೋತ್ಸಾಹ ಮಾಡಿ, ಪ್ರತಿಯೊಬ್ಬರು ಶೇರ್ ಮಾಡಿ, ಈ ಕಿರುಚಿತ್ರಕ್ಕೆ ನೀವು ಪ್ರೋತ್ಸಾಹ ಮಾಡಿ. ಈಗ ನೀವು ಪ್ರೋತ್ಸಾಹ ಮಾಡೋದ್ರಿಂದ ನಮ್ಮ ಅಶ್ವಿನಿ ಮೇಡಮ್ ಇನ್ನು ಇದಕ್ಕಿಂತ ಉತ್ತಮವಾದ ಇವನ್ನ ಸ್ಕಿಟ್ ತರ್ತಾರೆ. ಅದಕ್ಕೆ ಪ್ರತಿಯೊಬ್ಬರು ಸಹ ಇದಕ್ಕೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರೋತ್ಸಾಹ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಸರ್ ನಾನು. ಈ ಖುಷಿಗೊಂದ್ ಜೋರ್ ನಗು ಎಲ್ಲಾ ಮಾಸ್ಟರ್ಗೂ ಥ್ಯಾಂಕ್ ಯು. ಇನ್ನೊಂದ್ಸಲಿ ಯಶೋಧ ಮೇಡಮ್ ಸೂಪರ್, ಯಶೋಧ ಮೇಡಮ್ ಸೂಪರ್. ಒನ್ಸ್ ಮೋರ್ ಸ್ಮೈಲ್ ಬರ್ಲಿ ನಮ್ಮ ಉಮಾದೇವಿ ಮೇಡಮ್ ಇಂದ. ಅಯ್ಯೋ, ಥ್ಯಾಂಕ್ ಯು ಮೇಡಮ್. ಬಂಧುಗಳಿಗೂ ಶರಣಾರ್ಥಿಗಳು. ನಮಸ್ಕಾರ ಗುರುಜಿ. ಇವತ್ತು ಈ ಒಂದು ಸ್ಕಿಟ್ ನಲ್ಲಿ ಪತ್ರಿಜಿ ಪಾತ್ರಧಾರಿಯಾದಂತ ಸ್ವಾಮಿ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಂಗಾಗಿ ನಾವು ಪತ್ರಿಜಿಯವ್ರು ನೋಡಿಲ್ಲ, ಹಂಗಾಗಿ ಅವ್ರನ್ನೇ ನೋಡಿದಷ್ಟು ಖುಷಿ ಆಯ್ತು. ಹಂಗಾಗಿ ಈ ಸ್ಕಿಟ್ ನಂತ ಬರ್ದಂತ ಅಶ್ವಿನಿ ಮೇಡಮ್ಗೂ ಹಾಗೂ ಈ ಅವಕಾಶ ಕೊಟ್ಟಂತ ರಂಗನಾಥ್ ಸರ್ಗೂ ಹೃತ್ಪೂರ್ವಕ ವಂದನೆಗಳು. ಈಗಾಗ್ಲೇ ಗೀತಾ ಮೇಡಮ್ ಕಾಮೆಂಟ್ ಮಾಡಿದ್ರು, ಬಂತು ಅದು. ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ ಹೇಳ್ಬಿಟ್ಟು. ಹೆಂಗೋ ಗೀತಾ ಮೇಡಮ್ ಇದೆಲ್ಲ ಸ್ಪಾನ್ಸರ್ ಮಾಡಿದೀವಿ, ಹಂಗಾಗಿ ಬಹಳ ಖುಷಿ ಆಗ್ತಿದೆ ಮೇಡಮ್. ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮಂಜುಳಾ ಮೇಡಮ್ ಒಂದು ಹಾಡು ಹೇಳಿ, ಜಗದೋದ್ಧಾರನ ಬಗ್ಗೆ ಒಂದು ಹಾಡು ಹೇಳಿ ಸ್ವಲ್ಪ. ಅದು ಹಾಡಿದೆಯಲ್ಲ, ಜಗದೋದ್ಧಾರ ಅಂತ ಒಂದು ಹಾಡಿದೆಯಲ್ಲ ಮೇಡಮ್. ಮೇಡಮ್ ಅದು ಸಾಹಿತ್ಯ ಬರಲ್ಲ, ಹೇಳ್ತೀನಿ ಒಂದ್ 2 ಲೈನ್. ಸ್ವಲ್ಪ ಹೇಳಿ ಸಾಕು, ಪರವಾಗಿಲ್ಲ. ಜಗದೋದ್ಧಾರನ ಆಡಿಸಿದಳೆ ಶೋದೆ, ಜಗದೋದ್ಧಾರನ ಆಡಿಸಿದಳೆ ಶೋದೆ, ಜಗದೋದ್ಧಾರನ. ಥ್ಯಾಂಕ್ ಯು. ನಾನೊಂದು ಹಾಡು ಹೇಳ ಅಶ್ವಿನಿ ಮೇಡಮ್, ರಂಗನಾಥ್ ಗುರುಜಿ ಇಲ್ಲ ಮೇಡಮ್. ಗುರುಜಿ ಅಮ್ಮ ಹಾಡಿ ಮೇಡಮ್. ಅಮ್ಮ ಇನ್ನ ಎದೆಯಾಳದಲ್ಲಿ ತಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಕಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಕಡಿಯಾಲಲ್ಲಿ ನೀ ಕರುಳ ಬಳ್ಳಿ ಒಲವೋಡುತ್ತಿರುವ ತಾಯೇ, ಬಿಡದ ಭುವಿಯ ಮಾಯೇ. ಅಮ್ಮ ನಿನ್ನ ಎದೆಯಾಳದಲ್ಲಿ ಕಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ, ದುಡುವರೆಗೆ ನನ್ನ ಓಟ ಕಲಿವೆ ಒಳನೋಟ ಕಲಿವೆ, ಓಟ ಕಲಿವೆ ಒಳನೋಟ ಕಲಿವೆ.
ನಾ ಕಲಿವೆ ಊರ್ಧ್ವಗಮನ ಓ ಅಗಾಧ ಗಗನ ಓ ಅಗಾಧ ಗಗನ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ ಇಂಧನ ತೀರಲು ಬಂದೇ ಬರುವೇನು ಇಂಧನ ತೀರಲು ಬಂದೇ ಬರುವೇನು ಮೂರ್ತ ಪ್ರೇಮದೆಡೆಗೆ ಮೂರ್ತ ಪ್ರೇಮದೆಡೆಗೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಗುರುಗಳೇ ಒಂದು ಹಾಡು ಹೇಳ, ಯಾರೋ ಇದಾರ ಮಾತಾಡೋದು? ಮಾತಾಡಿ, ನೀವೇ ಮಾತಾಡಿ ಇಷ್ಟು. ಜಯ ಹೋಂ ಜಯ ಹೋಂ ಜಯ ಹೋಂ ಆತ್ಮವಿದ್ಯೆ ಜಯ ಜಯ ಹೋಂ ಬ್ರಹ್ಮವಿದ್ಯೆ ಜಯ ಜಯ ಹೋಂ ಆತ್ಮವಿದ್ಯೆ ಜಯ ಜಯ ಹೋಂ ಬ್ರಹ್ಮವಿದ್ಯೆ ಜಯ ಜಯ ಹೋಂ ಅನಂತ ವಿದ್ಯೆ ಜಯ ಜಯ ಹೋಂ ಆರೋಗ್ಯ ವಿದ್ಯೆ ಜಯ ಜಯ ಹೋಂ ಅನಂತ ವಿದ್ಯೆ ಜಯ ಜಯ ಹೋಂ ಆರೋಗ್ಯ ವಿದ್ಯೆ ಜಯ ಜಯ ಹೋಂ ನಿರ್ವಾಣ ವಿದ್ಯೆ ಜಯ ಜಯ ಹೋಂ ವಾಕ್ಯ ವಿದ್ಯೆ ಜಯ ಜಯ ಹೋಂ ನಿರ್ವಾಣ ವಿದ್ಯೆ ಜಯ ಜಯ ಹೋಂ ಭಾಗ್ಯ ವಿದ್ಯೆ ಜಯ ಜಯ ಹೋಂ ಶ್ವಾಸ ವಿದ್ಯೆ ಜಯ ಜಯ ಹೋಂ ದಿವ್ಯ ಶ್ವಾಸ ಜಯ ಜಯ ಹೋಂ ಶ್ವಾಸ ವಿದ್ಯೆ ಜಯ ಜಯ ಹೋಂ ದಿವ್ಯ ವಿದ್ಯೆ ಜಯ ಜಯ ಹೋಂ ಸಂಕಲ್ಪ ಶಕ್ತಿ ಜಯ ಜಯ ಹೋಂ ಇಚ್ಛಾ ಶಕ್ತಿ ಜಯ ಜಯ ಹೋಂ ಸಂಕಲ್ಪ ಶಕ್ತಿ ಜಯ ಜಯ ಹೋಂ ಇಚ್ಛಾ ಶಕ್ತಿ ಜಯ ಜಯ ಹೋಂ ಜ್ಞಾನ ಶಕ್ತಿ ಜಯ ಜಯ ಹೋಂ ಕರ್ಮ ಶಕ್ತಿ ಜಯ ಜಯ ಹೋಂ ಸ್ವಾಧ್ಯಾಯ ಶಕ್ತಿ ಜಯ ಜಯ ಹೋಂ ಧ್ಯಾನ ಶಕ್ತಿ ಜಯ ಜಯ ಹೋಂ ಪ್ರಾಣ ಶಕ್ತಿ ಜಯ ಜಯ ಹೋಂ ಪಿರಮಿಡ್ ಶಕ್ತಿ ಜಯ ಜಯ ಹೋಂ ಜಯ ಹೋಂ ಜಯ ಹೋಂ ಜಯ ಹೋಂ. ಧನ್ಯವಾದಗಳು. ಸೂಪರ್ ಸೂಪರ್, ಧನ್ಯವಾದಗಳು. ಸುಜಾತ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸುಜಾತ ಮೇಡಮ್. ಇಷ್ಟು ದಿವಸ ಮಾಡಿದಕ್ಕಿಂತಲೂ ಇವತ್ತಿಂದ ಸ್ಕ್ರಿಪ್ಟ್ ತುಂಬಾ ಅದ್ಭುತವಾಗಿತ್ತು ಮೇಡಮ್. ಅಣಿ ನಾವಂತೂ ಗೀತಾ ಮೇಡಮ್ನ ಮನೆಗೆ ಹೋಗಿ ಬಂದ ಹಾಗೆ ಅಷ್ಟು ಸಂತೋಷ ಕೊಟ್ರಿ ಮೇಡಮ್. ಅಣಿ ಪತ್ರೇಜಿ ಗುರುಗಳು, ಅಣಿ ಯಶೋಧ ಮೇಡಮ್, ಅಣಿ ಭಾರತಿ ಮೇಡಮ್, ಮಂಜುಳಾ ಮೇಡಮ್, ಎಲ್ಲ ಮೇಡಮ್ಗಳು ಒಬ್ಬರಕ್ಕಿಂತ ಒಬ್ಬರು ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಚೆನ್ನಾಗಿ ಹೇಳಿದ್ರಿ ಮೇಡಮ್. ನನಗಂತೂ ಗೀತಾನ್ ಕಡೆ ಹೋಗಿ ಅವಳ ಮಗುವನ್ನು ನೋಡಿ ಬಂದಷ್ಟು ಆನಂದವಾಯ್ತು. ಅಶ್ವಿನಿ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅದ್ಭುತವಾದ ಅದರಲ್ಲಿ ನಮ್ಮ ಮಹಾವತಾರ ಫೌಂಡೇಶನ್ದ್ದು ಎಲ್ಲಾನು ತಿಳಿಸಿಕೊಟ್ರು ಮೇಡಮ್. ಮಗು ಹೇಗಿರಬೇಕು, ಎಲ್ಲವನ್ನು ಹೇಗೆ ಕಾಳಜಿ ಮಾಡಬೇಕು, ಧ್ಯಾನದಿಂದ ಏನೇನು ಅದ್ಭುತವಾಗುತ್ತದೆ ಎಲ್ಲವನ್ನು ತಿಳಿಸಿಕೊಟ್ರಿ ಮೇಡಮ್. ಥ್ಯಾಂಕ್ ಯು ಸರ್. ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಪ್ರಣಾಮಗಳು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಶಿವಗಂಗಾ ಮೇಡಮ್. ನಮಸ್ತೆ. ನಮಸ್ತೆ ಅಶ್ವಿನಿ ಮೇಡಮ್. ನಮಸ್ತೆ ಯಶೋಧ ಮೇಡಮ್. ಮೀಸೆ ಕಟ್ಟಿದ್ ನಿಮ್ ಯಜಮಾನ್ರ? ಇವತ್ ನಿಮ್ ಯಜಮಾನ್ರ ನೋಡ್ಬಿಟ್ರೆ ಶಾಕ್ ಆಗಿ ಹೋಗ್ಬಿಡ್ತಾರೆ ಬಿಡಿ ಮೇಡಮ್. ತುಂಬಾ ಚೆನ್ನಾಗ್ ಕಾಣ್ತಾ ಇದ್ರಿ ಮೇಡಮ್. ಅಶ್ವಿನಿ ಮೇಡಮ್
ಅಜ್ಜಿ ಅವ್ರ ಎದಳ ಅಷ್ಟೊತ್ತಿ ಸಿಟ್ಟೆ ಮುಗ್ದೋಗಿದೆ. ಮಾಡ್ರನ್ ಆಗೋಗ್ಬಿಟ್ಟಿದ್ದೀರಲ್ಲ ಅಜ್ಜಿ, ಎಷ್ಟು ಬೇಗ ಆಗ್ತೀರ ಅಜ್ಜಿ ನೀವು. ತುಂಬಾ ಚೆನ್ನಾಗ್ ಬಂತು, ತುಂಬಾ ಚೆನ್ನಾಗ್ ಬಂತು. ನಮ್ಮ ಮರು ಪತ್ರಿಜಿಗೆ ತುಂಬಾ ಚೆನ್ನಾಗಿ ಎಲ್ರೂ ಆಶೀರ್ವಾದ ಮಾಡಿರು. ತುಂಬಾ ತುಂಬಾ ಧನ್ಯವಾದಗಳು. ಸ್ವಾಮಿ ಸರ್ ಅಂತೂ ನಮಸ್ತೆ ಮೇಡಮ್. ಒಂದ್ ಕ್ಷಣ ಪತ್ರಿಕೆ ನೋಡ್ದಂಗ ಅನಿಸ್ತು. ಅದ್ಭುತ. ಬಾತು ಮ್ಯಾಮ್ ತುಂಬಾ ಚೆನ್ನಾಗ್ ಮಾಡಿದ್ರಿ, ಎಲ್ರು ಚೆನ್ನಾಗ್ ಮಾಡಿದ್ರಿ. ಸ್ಕಿಟ್ ಚೆನ್ನಾಗಿತ್ತು. ಧನ್ಯವಾದಗಳು. ರೈಟ್. ಸುತೇಜ ಮೇಡಮ್ ಮಾತಾಡಿ. ಸುತೇಜ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ. ಎಲ್ರು ಇವತ್ತು ಪಾತ್ರಧಾರಿಗಳಂತ ಅಶ್ವಿನಿ ಮೇಡಮ್ ಹಾಗೂ ಟೀಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಈ ಮೂಲಕ ಗೀತಾ ಮೇಡಮ್ಗೆ ಮತ್ತೊಮ್ಮೆ ನಾವು ಅಭಿನಂದನೆ ಸಲ್ಲಿಸಿದಂಗಾಯ್ತು. ಸರ್ ಗೀತಾ ಮೇಡಮ್ ಅಂತೂ ನಾವು ಅವ್ರ ಜೊತೆಗೆ ಇದ್ದಿದ್ದಕ್ಕೆ ನಾ ಹೆಚ್ಚು ಕನೆಕ್ಟ್ ಆಗಿದ್ದೆ ಅನ್ಸುತ್ತೆ. ಅವ್ರ ಜೊತೆಗೆ ಯಾವಾಗ್ಲೂ ಅವರು ಬ್ಯುಸಿ ಆಗಿರೋರು. ಮತ್ತೆ ನೀವು ರೆಸ್ಟ್ ತಗೊಳ್ಳಿ ಮೇಡಮ್, ಆರಾಮಿದ್ದೀರಾ, ಪಾಪು ಚೆನ್ನಾಗಿದೆ ಅಂತ ಹಿಂಗೆ ಯಾವಾಗ್ಲೂ ಮಾತಾಡ್ಸ್ತಿದ್ದೆ. ಚೆನ್ನಾಗಿದ್ದೀನಿ ಮೇಡಮ್ ಅಂದ್ರು. ಹಿಂದಿನ ದಿನದವರೆಗೂ ಅವರಷ್ಟು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅಂದ್ರೆ ಭಾಗವಹಿಸಿದ್ರು. ಮಾನ್ಯನ ಈ ಸುದ್ದಿ ಕೇಳಿ, ಅದು ಪೋರ್ಟಲ್ 999 ದಿನ ಕೇಳಿ ತುಂಬಾ ಖುಷಿ ಆಯ್ತು ಸರ್. ಇವತ್ತಿನ ಸ್ಕಿಟ್ಟು ಕೂಡ ತುಂಬಾ ಅದ್ಭುತವಾಗಿತ್ತು. ಅಜ್ಜಿ ಅಂತೂ ಅಜ್ಜಿಗೂ ಸಹಿ ಎಲ್ಲದಕ್ಕೂ ಸಹಿ ಅಷ್ಟು ಚೆನ್ನಾಗಿ ಮಾಡಿದ್ರು. ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಯಶೋಧ ಮೇಡಮ್ ಇರ್ಬೋದು, ಪ್ರತಿಯೊಬ್ಬರು. ಆಮೇಲೆ ಅನಿತಾ ಮೇಡಮ್ ಒಳ್ಳೆ ಸಂದೇಶ ಕೊಟ್ರು. ನೆಕ್ಸ್ಟ್ ಇವರು ನಮ್ಮ ಸ್ವಾಮಿ ಸರ್ಗೆ ನಾವು ಕೃತಜ್ಞತೆ ಹೇಳಲೇಬೇಕು ಸರ್. ಸ್ವಾಮಿ ಸರ್ ನೋಡಿದ ತಕ್ಷಣ ಒಂದ್ಸಲ ನನಗೆ ಪತ್ರಿಜೆ ಗುರುಗಳನ್ನೇ ನೋಡ್ದಂಗಾಯ್ತು. ಡೈರೆಕ್ಟ್ ನೋಡಿದ್ದಿಲ್ಲ ಅವ್ರನ್ನ, ಆದ್ರೆ ಅವ್ರನ್ನ ನೋಡಿ ಪತ್ರಿಜೆ ಗುರುಗಳನ್ನೇ ನೋಡ್ದಂಗಾಯ್ತು. ಅವ್ರಿಗೆ ಒಂದ್ಸಲ ನಮಸ್ಕಾರ ಮಾಡ್ಬಿಟ್ಟೆ ಗುರುಜಿ. ಪತ್ರಿ ಸರ್ ಇವರೇ ಅಂತ ನಾವು ಡೈರೆಕ್ಟ್ ನೋಡಿದ್ದಿಲ್ಲ ಸರ್. ನಿಜವಾಗ್ಲು ಸರ್ನೇ ಡೈರೆಕ್ಟ್ ನೋಡ್ದಂಗಾಯ್ತು. ಅಷ್ಟು ಖುಷಿ ಆಯ್ತು. ನಾವ್ ಒಂದ್ಸಲ ತುಂಬಾ ತುಂಬಾ ಧನ್ಯವಾದಗಳು. ನಿಮ್ಮೊಳಗೆ ಒಂದ್ಸಲ ಪತ್ರಿಜೆ ಗುರುಗಳು ಆವರಿಸಿದ್ರು ಅನ್ಸುತ್ತೆ ನನಗೆ. ತುಂಬಾ ಧನ್ಯವಾದಗಳು ಈ ಒಂದು ಮೆಸೇಜ್ ಕೊಟ್ಟಿದ್ದಕ್ಕೆ. ಎಲ್ಲರಿಗೂ ಧನ್ಯವಾದಗಳು, ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಶಶಿಕಲಾ ಮೇಡಮ್. ಗುರುಜಿ ನಮಸ್ತೆ. ಇಷ್ಟು ಒಳ್ಳೆ ವೇದಿಕೆ ಕಲ್ಪಿಸಿಕೊಟ್ಟ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ನಾವು ಹೆಣ್ಮಕ್ಳು ಎಲ್ಲ ಇಲ್ಲ, ಇದು ವೇದಿಕೆ ಇಲ್ಲ ಅಂತಿದ್ರೆ 4 ಗೋಡೆ ಮಧ್ಯೆನೆ ನಾವ್ ಇರ್ತಿದ್ವಿ. ಇಷ್ಟೊಳ್ಳೆ ಜ್ಞಾನ ತಿಳ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಈ ದಿನ ಎಲ್ಲರೂ ತುಂಬಾ ಚೆನ್ನಾಗಿ ಅವ್ರವ್ರ ಪಾತ್ರ ಅಭಿನಯಿಸಿದ್ದಾರೆ. ಪತ್ರಿಜಿ ಗುರುಗಳಂತೂ ಸೇಮ್ ನಾವು ಪ್ರತ್ಯಕ್ಷವಾಗೂ ನೋಡಿದ್ವಿ. ಆ ಮೂಗಿರ್ಬಹುದು, ಗಡ್ಡ ಇರ್ಬಹುದು, ಮೀಸೆ ಇರ್ಬಹುದು, ಸೇಮ್ ನಮಗೆ ಪ್ರತ್ಯಕ್ಷ ಗುರುಗಳೇ ಕಾಣಿಸ್ದಂಗಾಯ್ತು. ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ತುಂಬಾ ಚೆನ್ನಾಗಿ ತಮ್ಮ ಪಾತ್ರ ಅಭಿನಯಿಸಿದ್ದಾರೆ. ಅವ್ರಿಗೂ ಮತ್ತೆ ಈಗ ಮಕ್ಕಳಿಗೆ ನಾವು ಸ್ವಲ್ಪ ಏನಾದ್ರು ಆದ್ರೆ ತಕ್ಷಣನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಈಗ ಮೇಡಮ್ ಅವ್ರು ಹೇಳಿದ್ರು ಏನಂದ್ರೆ ಮನೆಯಲ್ಲೇನೆ ಈ ಮನೆ ಮದ್ದು ಯಾವ ತರ ಉಪಯೋಗಿಸಿ ಮಕ್ಕಳಿಗೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ಮಂಜುಳಾ ಮೇಡಮ್ ಮಾತಾಡಿ. ಗುರುಜಿ ಇದನ್ನ ಅಂದ್ರೆ ಈ ಒಂದ್ ಸಂದರ್ಭಕ್ಕೆ ತಕ್ಕನಾಗಿ ನಾನು ಈ ಒಂದು ಹಾಡನ್ನ ಗೀತಾ ಮೇಡಮ್ ಮಗುಗೆ ಜೂನಿಯರ್ ಪತ್ರಿಜಿಯವ್ರಿಗೆ ಸ್ಪಾನ್ಸರ್ ಮಾಡ್ತಾ ಇದ್ದೀನಿ ಗುರುಜಿ. ರೈಟ್. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ, ಜೋ 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 ಜೋ. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ, ಜೋ 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 ಜೋ. ಸುತ್ತಿ ಹೊರಳಾಡದಿರು, ಮತ್ತೆ ಹಠ ಓಡದಿರು, ನಿದ್ದೆ ಬರುವಳು ಕದ್ದು ಮಲಗು ಮಗುವೆ, ಜೋ 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 ಜೋ. ಮಲಗು ಚೆಲುವಿನ ಸಿರಿಯೇ, ಮಲಗು ಒಲ್ಮೆಯ ಸಿರಿಯೇ, ಮಲಗು ತೊಟ್ಟಿಲ ಸಿರಿಯೇ ದೇವರಂತೆ, ಮಲಗು ಚೆಲುವಿನ ಸಿರಿಯೇ, ಮಲಗು ಒಲ್ಮೆಯ ಸಿರಿಯೇ, ಮಲಗು ತೊಟ್ಟಿಲ ಸಿರಿಯೇ ದೇವರಂತೆ, ಮಲಗು ಮುತ್ತಿನ ಗಿಣಿಯೇ, ಮಲಗು ಮುತ್ತಿನ ಮಣಿಯೇ, ಮಲಗು ಚಂದಿರ ನೂರ ಕೂಗುವಿಯಂತೆ, ಮಲಗು ಚಂದಿರ ನೂರ ಕೂಗುವಿಯಂತೆ,
ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ. ತಾರೆಗಳ ಜರತಾರಿ ಅಂಗಿ ತೊಡಿಸುವರಂತೆ, ಚಂದಿರನ ತಂಗಿಯರು ನಿನ್ನ ಕರೆದು ಹೂವ ಮುಡಿಸುವರಂತೆ, ಹಾಲ ಕುಡಿಸುವರಂತೆ, ವೀಣೆ ನುಡಿಸುವರಂತೆ, ಸುತ್ತ ನೆರೆದು ವೀಣೆ ನುಡಿಸುವರಂತೆ, ಸುತ್ತ ನೆರೆದು ವೀಣೆ ನುಡಿಸುವರಂತೆ, ಸುತ್ತ ನೆರೆದು. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ. ಬಣ್ಣ ಬಣ್ಣದ ಕನಸು ಕರಗುವುದು ಬಲು ಬೇಗ, ಹಗಲು ಬರುವನು ಬೆಳ್ಳಿ ಮುಗಿಲ ನಡುವೆ. ಚಿನ್ನದಂಬಾರಿಯಲ್ಲಿ ನಿನ್ನ ಕಳುಹುವರಾಗ, ಪಟ್ಟದಾನೆಯ ಮೇಲೆ ಪುಟ್ಟ ಮಗುವೆ, ಪಟ್ಟದಾನೆಯ ಮೇಲೆ ಪುಟ್ಟ ಮಗುವೆ, ಪಟ್ಟದಾನೆಯ ಮೇಲೆ ಪುಟ್ಟ ಮಗುವೆ. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ. ಜೋ 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 ಜೋ. ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು ಮಾ. ತುಂಬಾ ತುಂಬಾ ಚೆನ್ನಾಗಿದೆ. ರೈಟ್, ಶೈಲಜಾ ಮೇಡಮ್. ಗೀತಾ ಮಗು, ಎಷ್ಟು ಚೆನ್ನಾಗಿ ಸ್ಕಿಟ್ ಮಾಡಿದ್ರಿ ಆಂಟಿ. ನನಗೋಸ್ಕರ ಇಷ್ಟು ಚೆನ್ನಾಗಿ ಹಾಡು ಹೇಳಿದ್ರಿ. ಥ್ಯಾಂಕ್ ಯು. ನಮಸ್ತೆ ಗುರುಜಿ. ನಮಸ್ತೆ ಮಾ. ಎಲ್ಲಾ ಪಾತ್ರಧಾರಿಗಳಿಗೂ ತುಂಬಾ ಚೆನ್ನಾಗಿತ್ತು ಗುರುಜಿ. ಎಷ್ಟು ಚೆನ್ನಾಗಿ ನೈಜವಾದ ಘಟನೆ ಮಾಡಿದ್ರು ಎಲ್ಲರೂ. ತುಂಬಾನೇ ಅದ್ಭುತವಾಗಿ ಮೂಡಿ ಬಂತು ಸ್ಕಿಟ್ ಅಂತೂ. ಎಲ್ಲ ಅಶ್ವಿನಿ ಮೇಡಮ್ ಕ್ರೆಡಿಟ್ ಹೋಗ್ಲೇಬೇಕಿದು. ಹಾಗೆ ಇವರು ಸ್ವಾಮಿ ಸರ್ದು ಮತ್ತೆ ಯಶೋಧ ಮೇಡಮ್ ನನಗೆ ಎಕ್ಸ್ಪೆಷಲಿ ಭಾರಿ ಇಷ್ಟ ಆಯ್ತು. ಎಷ್ಟು ಒಳ್ಳೆ ಗೆಟಪ್ ಅಲ್ಲಿ ಬಂದಿದ್ದಾರೆ ಅಂದ್ರೆ, ಯಶೋಧ ಮೇಡಮ್ ಯಾವ ಪಾತ್ರಕ್ಕೂ ಸೈ. ಲಾಸ್ಟ್ ಟೈಮ್ ಏನೋ ಬುದ್ಧ ತರ ಮಾಡಿದ್ರು, ಬಹಳ ಚೆನ್ನಾಗಿತ್ತದು. ಇವತ್ತಿಂದು ಬಹಳ ಚೆನ್ನಾಗಿ ಬಂತು ಮೇಡಮ್. ಬಹಳ ಚೆನ್ನಾಗಿ ಇದು ಮಾಡ್ಕೊಂಡು ಬಂದಿದ್ರಿ. ಆಮೇಲೆ ಈ ತರ ಸ್ಕಿಟ್ ಮುಖಾಂತರ ನಮಗೂ ಒಂಥರ ಇದಾಗ್ತಾ ಇದೆ ಗುರುಜಿ. ಏನೋ ಒಂದು ಅಂದ್ರೆ ಬರೇ ಇದರ ಜೊತೆ ಹಾಸ್ಯದ ಜೊತೆ ಒಂದು ಸಂದೇಶಗಳು ಹೋಗ್ತಾ ಇದೆಯಲ್ಲ, ಅದು ಮನಮುಟ್ಟು ಎಲ್ಲರಿಗೂ ರೀಚ್ ಆಗ್ತಾ ಇದೆ. ತುಂಬಾ ಥ್ಯಾಂಕ್ಸ್. ಎಲ್ಲರೂ ಪಾತ್ರಧಾರಿಗಳು ಅಷ್ಟೇ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸುರೇಶ್ ಅವರೇ ಮಾತಾಡಿ. ಸುರೇಶ್, ನಿಮ್ಮ ಅನಿಸಿಕೆ. ನಮಸ್ತೆ ಗುರುಜಿ. ನಮಸ್ತೆ. ಪೂಜ್ಯ ಪತ್ರಿಜಿಯವರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಮರಣೆ ಮಾಡ್ತಾ, ಇವತ್ತು ವಿಶೇಷವಾಗಿ ಈ ಒಂದು ಪತ್ರಿಜಿಯ ಒಂದು ವೇಷಧಾರಿಯಾಗಿ ಸ್ವಾಮೀಜಿಯವರು ಬಹಳ ಅದ್ಭುತವಾಗಿ ಅವರ ಒಂದು ನಟನೆ ತೋರಿಸಿದ್ದಾರೆ. ಅವರಿಗೆ ಹೃದಯಪೂರ್ವಕವಾದಂತ ಅಭಿನಂದನೆ. ವಿಶೇಷ ಏನು ಅಂದ್ರೆ, ನಮ್ಮ ಏನು ಮಹಾವತಾರ್ ಫೌಂಡೇಶನ್ ಪ್ರಾರಂಭ ಯಾವಾಗ ಪ್ರಾರಂಭ ಆಯ್ತೋ, ಆ ಪ್ರಾರಂಭದಿಂದ ಪ್ರತಿ ಶನಿವಾರ ಅಂತ ಬಂದ್ರೆ ಅಶ್ವಿನಿ ಮೇಡಮ್ ನೆನಪಾಗುತ್ತೆ. ಯಾಕೆ ಅಂದ್ರೆ ಅವ್ರದ್ದೊಂದು ವಿಶೇಷವಾದಂತ ಕೊಡುಗೆ ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ಇರೋದನ್ನ ನಾವು ಇಲ್ಲಿ ಈ ಕ್ಷಣದವರೆಗೂ ನೋಡ್ತಾ ಇದ್ದೀವಿ. ಈ ಶನಿವಾರ ಅಂತ ಬಂದ್ರೆ ಕಿರುಚಿತ್ರ, ಯಾವುದೇ ಒಂದು ಕಿರುಚಿತ್ರ ಮಾಡ್ಬೇಕಾದ್ರೆ ಅವ್ರದ್ದೇ ಆದಂತ ಒಂದು ಆಲೋಚನೆ ಇಟ್ಕೊಂಡಿರ್ತಾರೆ. ಇಲ್ಲ, ಇದು ಕೊಡುವಂತ ಒಂದು ಸಂದೇಶ ಯಾವ ತರ ಇರ್ಬೇಕು ಅಂದ್ರೆ, ಅದು ನಟನೆ ಆಗಿರ್ಬಾರ್ದು, ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಮನ ಮುಟ್ಟುವಂತಹ ಒಂದು ಸಂದೇಶ ಆಗಿರ್ಬೇಕು ಅಂತ ಪ್ರತಿ ಶನಿವಾರ ಬಂತು ಅಂದ್ರೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮನ ನಮ್ಮ ಅಶ್ವಿನಿ ಮೇಡಮ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ವಿಶೇಷವಾಗಿ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನ ತಿಳಿಸ್ತೇನೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಒಂದು ಕಿರುಚಿತ್ರದಲ್ಲಿ ನಟನೆ ಮಾಡಿದಂತಹ ಎಲ್ಲರಿಗೂ ನಾನು ಎಲ್ಲಾ ಮಾಸ್ಟರ್ಸ್ಗೂ ಸಹ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ರಂಗನಾಥ್ ಮಾಸ್ಟರ್ಗಂತೂ ನಾನು ಮರೆಯಲಾಗದ ಅಂತ ವಿಚಾರನೆ. ಯಾಕಂದ್ರೆ ನನ್ನ ಎಷ್ಟೋ ಕಾರ್ಯಕ್ರಮಗಳು ನಾನು ಭಾಗವಹಿಸ್ಬೇಕಾದ್ರೆ ಸತತವಾಗಿ ನಾನು ಪ್ರಾರಂಭದಿಂದನೂ ಭಾಗವಹಿಸಿದೆ. ಅದಾದ ನಂತರ ಮಧ್ಯದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು, ಬೇರೆ ಬೇರೆ ಕ್ಲಾಸಸ್ ಸಹ ಇರ್ತಾ ಇತ್ತು. ಎಲ್ಲೋ ಒಂದು ನನ್ನ ಕುಟುಂಬ ಇದು.
ಆಕ್ಚುಲಿ ಮರೆಯಲಾಗದ ಕುಟುಂಬ ಅಂತ ಯಾವ್ದಾದ್ರು ಇದ್ರೆ ಅದು ಮಹಾವತಾರ್ ಫೌಂಡೇಶನ್. ಅಷ್ಟು ಬದಲಾವಣೆಯ ಪ್ರೇರಣೆ ಕೊಟ್ಟಂತ ಫೌಂಡೇಶನ್ ಇದು. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಪ್ರಾರಂಭದಲ್ಲಿ ಇರ್ಬೇಕಾದ್ರೆ ನಂದು ರೇಖೆ ಅಭ್ಯಾಸ ಆಗಿತ್ತು. ರೇಖೆ ಮಾಸ್ಟರ್ನು ನಾನು ಕಂಪ್ಲೀಟ್ ಮಾಡಿದೆ. ಸಾಕಷ್ಟು ನಾನು ಬಿಡುವಿನ ಸಮಯದಲ್ಲಿ ನಾನು ಆಫೀಸಲ್ಲಿ ಇರ್ಬೇಕಾದ್ರೆ ಯಾರಾದ್ರೂ ಬಂದ್ರು ಅಂದ್ರೆ ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆಗಳು ಏನಿರುತ್ತೋ ಅದನ್ನ ಯಾವ ರೀತಿ ಹೊರಗಡೆ ಬರಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾ ಇದೆ. ಮಧ್ಯದಲ್ಲಿ ನನಗೆ ಮಹಾವತಾರ್ ಫೌಂಡೇಶನ್ ಉಚಿತ ಕಾರ್ಯಾಗಾರ, ಅದು 1 ವರ್ಷ 365 ದಿನ, 1 ದಿನ 2 ದಿನ 3 ದಿನ 1 ವಾರ ಅಂದ್ರೆ ನಂಬೋದು. 350 ವರ್ಷ ಇದನ್ನ ಮಾಡೋದಕ್ ಸಾಧ್ಯನಾ ಅನ್ನುವ ಆಲೋಚನೆಗಳು ನಮ್ಮಲ್ಲೂ ಕಾಡ್ತಾ ಇತ್ತು, ಸುಮಾರು ಜನಕ್ಕೂ ಕಾಡ್ತಾ ಇತ್ತು. ಆದ್ರೆ ಎಷ್ಟು ಬೇಗ 365 ದಿನಗಳು ಹೆಂಗ್ ಕಳೀತು, ಅದಾದ ನಂತರ 500 ಸಂಚಿಕೆ, ಅದಾದ ನಂತರ ಇದೇನಾಗ್ತಾ ಇದೆ ಅಂದ್ರೆ ಕಂಟಿನ್ಯೂಸ್ ಹೋಗ್ತಾ ಇದೆ. ಇದೊಂದು ಎಂತ ಕುಟುಂಬ ಅಂದ್ರೆ ನಿಜವಾಗ್ಲೂ ಈ ಒಂದು ಮಹಾವತಾರ್ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಅದು ಒಂದು ಪತ್ರಿಜಿ ಅವರು ಕೊಟ್ಟಿರ್ತಕ್ಕಂಥ ವಿಶೇಷವಾದಂತ ಅವಕಾಶ. ಒಂದ್ ರೀತಿಯಲ್ಲಿ ನಮ್ಮನ್ನ ನಾವು ದೈಹಿಕವಾಗಿ ಮಾನಸಿಕವಾಗಿ ಇವೆರಡರ ಜೊತೆಯಲ್ಲಿ ಆಧ್ಯಾತ್ಮಿಕವಾಗಿ ಹೋಗುವಂತ ಒಂದು ವಿಶೇಷವಾದಂತಹ ಏನಾದ್ರೂ ಒಂದು ನಮ್ಗೆ ಉತ್ತಮವಾದಂತಹ ಆಹಾರವನ್ನ ಕೊಡುತ್ತೆ ಅಂದ್ರೆ ಅದು ಮಹಾವತಾರ್ ಫೌಂಡೇಶನ್ ನಲ್ಲಿ ಇರ್ತಕ್ಕಂತಹ ರಂಗನಾಥ್ ಮಾಸ್ಟರ್. ಸೊ ಎಲ್ಲಾ ಮಾಸ್ಟರ್ ಸಹ ನಾವ್ ಇವತ್ತು ಸ್ಮರಣೆ ಮಾಡ್ತೀವಿ. ಯಾಕಂದ್ರೆ ಅಂತ ಅದ್ಭುತ ಕಾರ್ಯಕ್ರಮ ರಂಗನಾಥ್ ಮಾಸ್ಟರ್ ಕೊಡ್ತಾ ಇದ್ದಾರೆ. ಇಲ್ಲಿ ಅವರು ಆಕ್ಚುಲಿ ಏನು ಅವ್ರು ತಗೊಂಡ್ ಹೋಗಲ್ಲ, ಏನಾದ್ರೂ ಬದಲಾವಣೆ ಮಾಡ್ಬೇಕು, ಆ ಒಂದು ಆದರ್ಶ ಪತ್ರಿಜಿರವರ ಒಂದು ಆದರ್ಶ ಏನಿತ್ತೋ ಅದನ್ನ ಮಹಾವತಾರ್ ಫೌಂಡೇಶನ್ ಮೂಲಕ ರಂಗನಾಥ್ ಮಾಸ್ಟರ್ ನಡ್ಸ್ಕೊಂಡು ಹೋಗ್ತಾ ಇದ್ರೆ ನಿಜವಾಗ್ಲೂ ಹೇಳ್ತೀನಿ ನಮ್ಗೆಲ್ಲ ಬಹಳ ಖುಷಿ ಆಗುತ್ತೆ. ಇಲ್ಲಿ ಒಬ್ಬೊಬ್ಬರನ್ನ ವ್ಯಕ್ತಿಗಳು ನೋಡ್ತಾ ಇದ್ರೆ ಎಲ್ರು ಬದಲಾವಣೆ ಆಗ್ತಾ ಇದಾರೆ, ಒಂದೊಂದು ಜವಾಬ್ದಾರಿ ತಗೊಂತಾ ಇದಾರೆ. ನೋಡಿ, ನಾನು ಏನು ರೇಖೆ ಆದ್ಮೇಲೆ ಇಲ್ಲ ಬೇರೆ ಬೇರೆ ಏನಾದ್ರು ಕಲಿಬೇಕು ಅನ್ನೋ ಆಸಕ್ತಿ ಇರ್ತಾ ಇತ್ತು. ಅದ್ರ ಜೊತೆಲೆ ರಂಗನಾಥ್ ಮಾಸ್ಟರ್ ಒಂದು ಆಧ್ಯಾತ್ಮಿಕ ಸ್ಪಿರಿಚುವಲ್ ಅನ್ನೋದು ಒಂದು ಕೋರ್ಸ್ ಆನ್ಲೈನ್ ಮೂಲಕ ಕೊಟ್ರು. ಇದು ಅವಕಾಶ ಯಾರಿಗೂ ಸಿಗಲ್ಲ. ಬೇರೆ ಕಡೆ ನಾವು ಹೋದಂದ್ರೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಕೊಟ್ರು ಸಹ ಅದೊಂದು ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಈ ಒಂದು ಉಚಿತ ಕಾರ್ಯಾಗಾರ, ಈ ಒಂದು ಸುಂದರವಾದಂತ ವೇದಿಕೆ ನಮ್ಗೆಲ್ಲವನ್ನ ಕೊಡುತ್ತೆ. ಸೊ ಎಲ್ಲವನ್ನ ಕೊಡ್ಬೇಕಾದ್ರೆ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ಬಾರ್ದು. ಏನೋ ಒಂದು ಸಂದೇಶ ಇದೆ, ಇಲ್ಲಿ ಏನೋ ಒಂದು ನಾನು ಕಲಿತೀವಿ ಅನ್ನೋ ಒಂದು ಮನಸ್ಥಿತಿ, ಒಂದು ಆಲೋಚನೆ ಇಟ್ಕೊಬೇಕು. ತುಂಬಾ ಹೌದು, ಧ್ಯಾನ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅಯ್ಯೋ ಇವ್ರೇನೋ ಬೇರೆ ಕೆಲಸ, ಈ ರೀತಿಯ ಮನಸ್ಥಿತಿನೂ ಇದಾರೆ. ಇವ್ರಿಗೇನೋ ಬೇರೆ ಕೆಲಸ ಇಲ್ಲ, ಇದ್ರಲ್ಲಿ ಏನೋ ಆದಾಯ ಇದೆ, ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾರೆ, ಇದರಿಂದ ಏನೋ ಬರುತ್ತೆ, ಉಚಿತವಾಗಿ ಯಾರು ಮಾಡಲ್ಲ, ಈ ಮನಸ್ಥಿತಿ ಇದೆ ಕೆಲವ್ರಿಗೆಲ್ಲ. ಆಕ್ಚುಲಿ ಹೇಳ್ಬೇಕಾದ್ರೆ ಈ ಒಂದು ವೇದಿಕೆಯಲ್ಲಿ ಏನ್ ಎಲ್ಲಾ ನೋಡ್ತಾ ಇದೀರೋ ಇದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಅಂದ್ರೆ ನಾನೇ ಅಂತಾನೆ ಹೇಳ್ಬಹುದು. ಅರ್ಥ ಆಯ್ತಾ? ಯಾಕಂದ್ರೆ ಅಷ್ಟನ್ನ ನಾನು ತಿಳ್ಕೊಂಡಿದೀನಿ, ಅಷ್ಟನ್ನ ಕಲ್ತ್ಕೊಂಡಿದೀನಿ. ಇನ್ನು ಬದಲಾವಣೆ ಇನ್ನು ಬೇರೆ ಬೇರೆಯವ್ರಿಗೂ ಈ ಒಂದು ವೇದಿಕೆ ಮೂಲಕ ನಾನು ಬೇರೆಯವ್ರಿಗೂ ಸಹ ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತೀನಿ. ಈ ವೇದಿಕೆ ಮುಖಾಂತರ ಆಧ್ಯಾತ್ಮಿಕ ಶಿಕ್ಷಣ ತರಬೇತಿ ತಗೊಂಡಿದ್ದೀನಿ. ಅದಾದ ನಂತರ ಸಂಖ್ಯಾಶಾಸ್ತ್ರ ಅಂತ ಒಂದು ಕೋರ್ಸ್ ಇತ್ತು, ಅದನ್ನು ಸಹ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತೆ ಸೀಡ್ಸ್, ಕಲರ್ ಥೆರಪಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್ ಇವೆಲ್ಲವನ್ನ ನಾವು ಈ ಒಂದು ವೇದಿಕೆ ಬೇರೆ ರೀತಿಯಲ್ಲಿ ಕಲಿಸುವಂತ ಒಂದು ಅದ್ಭುತವಾದಂತ ವೇದಿಕೆ ಇದಾಗಿದೆ. ಖಂಡಿತವಾಗ್ಲೂ ನಾನು ಯಾವತ್ತು ನನ್ನ ಕುಟುಂಬ ಅಂತ, ಮತ್ತೊಂದು ಕುಟುಂಬ ಅಂತ ಏನಾದ್ರು ಇತ್ತು ಅಂದ್ರೆ ಅದು ಮಹಾವತಾರ್ ಫೌಂಡೇಶನ್. ಸೊ ಇಂಥ ವೇದಿಕೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಬದಲಾಗಿ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ನೋಡಿ, ಇಂಥ ಅವಕಾಶ ನಾವು ಡೈರೆಕ್ಷನ್ ಎಲ್ಲಾನು ಅಶ್ವಿನಿ ಮೇಡಮ್, ಆ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗ್ಬೇಕು. ಅಂತ ಅದ್ಭುತವಾದಂತ ಒಂದು ಸಂದೇಶವನ್ನ ಕೊಡ್ತಾರೆ. ಯಾವ ಹೆಣ್ಮಗಳು ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ರು ಪ್ರತಿಭೆಗಳು ಇರ್ತಕ್ಕಂಥ ವ್ಯಕ್ತಿಗಳೇ. ಈ ಒಂದು ಮಹಾವತಾರ್ ಫೌಂಡೇಶನ್ ಏನು ಬೆಳಗ್ಗೆಯಿಂದ ಪ್ರಾರಂಭ ಆಗುತ್ತೋ ಎಂಡ್ವರೆಗೂ ತಾವೆಲ್ಲ ಏನು ವೀಕ್ಷಣೆ ಮಾಡೋ ಜೊತೆಲಿ ತಮ್ಮನ ಆಲೋಚನೆಗಳನ್ನ ಬದಲಾಯಿಸ್ಕೊಳ್ತಾ ನಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆಗಳನ್ನ ತೋರಿಸುವಂತ ಒಂದು ಸುಂದರವಾದಂತ ವೇದಿಕೆ. ಇಲ್ಲಿ ಯಾವುದೇ ರೀತಿ ಯಾರು ಮುಜುಗರ ಪಡುವಂತ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಆ ರೀತಿಯ ಒಂದು ಏನಂದ್ರೆ ತನ್ನೊಳಗಡೆ ಇರ್ತಕ್ಕಂಥದ್ದನ್ನ ಹೊರಗಡೆ ತರುವಂತ ಪ್ರಯತ್ನವನ್ನ ರಂಗನಾಥ್ ಮಾಸ್ಟ್ರು, ಇನ್ನೂ ಹಲವಾರು ಮಾಸ್ಟರ್ಸ್ ಸಹ ಈ ಒಂದು ವೇದಿಕೆಯಲ್ಲಿ ಕೊಡ್ತಾರೆ. ಇಂಥ ಅವಕಾಶ ಯಾರೂ ಸಹ ಮಿಸ್ ಮಾಡ್ಬಾರ್ದಂತ ಈ ಮೂಲಕ ಅವ್ರಿಗೆ ವಿನಂತಿ ಮಾಡ್ತಾ, ಮುಂದಿನ ದಿನಮಾನಗಳಲ್ಲಿ ಈ ಒಂದು ಕಾರ್ಯಕ್ರಮ ಇನ್ನೂ ಹೆಚ್ಚೆಚ್ಚಾಗಿ ಚೆನ್ನಾಗಾಗ್ಲಿ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಮಾಸ್ಟರ್ ಉತ್ತಮವಾದಂತ ಶಕ್ತಿ ಇರ್ತಕ್ಕಂಥ ವ್ಯಕ್ತಿಗಳಾಗ್ಲಿ ಅಂತ ನಾನು ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಅವರೆಲ್ಲರಿಗೂ ಶುಭ ಕೊಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಸುರೇಶ್ ಅವರೇ. ಸೊ ತಮ್ಮ ಮಾತುಗಳು ತುಂಬಾ ಅರ್ಥಗರ್ಭಿತವಾಗಿದೆ. ಎಲ್ಲರಿಗೂ ಒಂಥರ ಒಳ್ಳೆ ಮೆಸೇಜ್ ಆಗಿದೆ ಇವತ್ತು ನಿಮ್ಮ ಮಾತುಗಳಿಂದ.
ಈ ವೇದಿಕದಲ್ಲಿ ನೀವು ಭಾಗವಹಿಸಿರೋದಾಗ್ಲಿ, ಈ ವೇದಿಕದಲ್ಲಿ ನಡೀತಾ ಇರೋಂಥ ಎಲ್ಲ ಕಾರ್ಯಕ್ರಮಗಳ ಉದ್ದೇಶ ಆಗಲಿ, ಮತ್ತೆ ಯಾವ ರೀತಿಯಲ್ಲಿ ಎಲ್ಲ ಬಳಸ್ಕೋಬೇಕು, ಯಾವ ರೀತಿಯಲ್ಲಿ ನೀವು ಇಲ್ಲಿಂದ ಜ್ಞಾನ ತಗೊಂಡಿದ್ರಿ, ಅದೇ ರೀತಿಯಲ್ಲಿ ತಾವು ಅನೇಕರು ಯಾರ್ಯಾರು ನಿಮ್ಮ ಹತ್ರ ಬರ್ತಾರೋ ಅವ್ರಿಗೂ ಸಹ ಚಿಕಿತ್ಸೆಗಳು ನೀಡೋದಾಗ್ಲಿ, ತುಂಬಾ ಅನೇಕ ವಿಷಯಗಳು ನಿಮ್ಮ ಇವತ್ತಿನ ನಿಮ್ಮ ಸ್ಪೀಚ್ ಮುಖಾಂತರ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ರಿ. ಅದಕ್ಕೂ ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಮುಂದಿನ ದಿನಮಾನಗಳಲ್ಲಿ ಖಂಡಿತ ಆಕ್ಚುಲಿ ಅಶ್ವಿನಿ ಮೇಡಮ್ ತುಂಬಾ ಸರಿ ಕೇಳ್ತಾ ಇದ್ರು. ನಂದು ಅಭ್ಯಾಸ ವರ್ಗ ಪ್ಲಸ್ ಬೇರೆ ಕ್ಲಾಸಸ್ ಇದ್ದಿದ್ರಿಂದ ನಾನು ಖಂಡಿತವಾಗ್ಲೂ ಕೊಡ್ಬೇಕು. ಆಕ್ಚುಲಿ ಕೊಡ್ತೀನಿ. ನಾನು ನಮ್ಮ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಇಲ್ಲಿ ಬದಲಾವಣೆ ಆಗ್ಬೇಕು. ಎಲ್ಲವೂ ಇರುತ್ತೆ. ನಮ್ಮ ಏನು ಸಂಖ್ಯಾಶಾಸ್ತ್ರದ ಪ್ರಕಾರ ನಾವೆಲ್ಲ ಪ್ರತಿಯೊಂದು ನೋಡ್ತಾ ಹೋದ್ರೆ ನಮ್ಮ ಡ್ರೈವರ್ ಅಂತೀವಿ, ಸಂಖ್ಯಾಶಾಸ್ತ್ರದಲ್ಲಿ ಡೇಟ್ ಆಫ್ ಬರ್ತ್ ಮೂಲಕ ಡ್ರೈವರ್ ನಂಬರ್, ಕಂಡಕ್ಟರ್ ನಂಬರ್ ಅಂತ ಇರುತ್ತೆ. ಇದರಲ್ಲಿ ಎಲ್ಲಾ ಮ್ಯಾಚಿಂಗ್ ಇದ್ರು ಆದ್ರೂ ಜೀವನದಲ್ಲಿ ಏನೋ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ. ಏನ್ ಆಗ್ತಾ ಇರ್ಬೋದು, ಇದಕ್ ಮೂಲ ಕಾರಣ ಏನು ಅನ್ನೋದನ್ನು ಸಹ ನೆಕ್ಸ್ಟ್ ಮೊಬೈಲ್ ನ್ಯೂಮರಾಲಜಿ ಅತಿ ಸಣ್ಣದ ರೀತಿಯಲ್ಲಿ ನಾನು ಅವ್ರಿಗೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಅದ್ರಲ್ಲಿ ಇವತ್ತು ಒಂದು ಚಿಕ್ಕ ಸಂದೇಶ ಕೊಡ್ತೀನಿ. ಯಾರೆಲ್ಲ ನಿಮ್ಮ ಮೊಬೈಲ್ ಅಲ್ಲಿ ಕೊನೆಯ ನಂಬರ್ 0 ಅಂತ ಇದ್ರೆ ಖಂಡಿತವಾಗ್ಲೂ ಸಾಧ್ಯವಾದಷ್ಟು ಆ ಒಂದು ಮೊಬೈಲ್ ನಂಬರ್ನ ಅವಾಯ್ಡ್ ಮಾಡಿ. ಯಾಕೆ 0 ಅಂತ ಇದ್ರೆ ಯಾಕೆ ಅವಾಯ್ಡ್ ಮಾಡ್ಬೇಕಂತ ನಿಮ್ಮಲ್ಲಿ ಆಲೋಚನೆ ಬರ್ತಾ ಇದೆ. ಖಂಡಿತವಾಗ್ಲೂ ಅದಕ್ಕೆ ಉತ್ತರ ಕೊಡ್ತೀನಿ. ಏನು ಅಂದ್ರೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬಾ ಶ್ರಮ ಪಟ್ಟು ಕೆಲಸ ಮಾಡ್ತೀರಾ. ಬೇರೆ ಬೇರೆ ಆಫೀಸ್ ಕೆಲಸ ಆಗ್ಲಿ, ಬೇರೆ ಪ್ರೈವೇಟ್ ಕೆಲಸಗಳಲ್ಲಾಗ್ಲಿ, ಬೇರೆ ಬೇರೆ ಜೀವನ ಕೆಲಸದ ಮಾಡ್ತಾನೆ ಇರ್ತೀರಾ. ಆದ್ರೆ ನೀವು 1000 ರೂಪಾಯಿ ಬೆಳಗ್ಗೆಯಿಂದ ಸಂಜೆವರೆಗೂ 1000 ರೂಪಾಯಿ ಸಂಪಾದನೆ ಮಾಡುವಷ್ಟು ಏನೇ ಮಾಡಿದ್ರು ಸಹ ಎಲ್ಲೋ ಒಂದ್ ಕಡೆ ಏನಪ್ಪಾ ಇಷ್ಟೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಸಂಪಾದನೆ ಮಾಡ್ತೀನಿ, ಎಲ್ಲ ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ, ಎಲ್ಲವೂ ನನ್ಗೆ ಅನುಕೂಲ ಇದೆ, ಆದ್ರೂ ನನ್ಗೆ ಯಾಕೆ ನನ್ನ ಹತ್ರ ದುಡ್ಡು ನಿಲ್ತಾ ಇಲ್ಲ, ಏನಿದು ಕಾರಣ? ಅದನ್ನ ನಾವು ಯೋಚನೆ ಮಾಡ್ಬೇಕು. ಸೊ ಅದನ್ನ ಯೋಚನೆ ಮಾಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಕೆಲವ್ರಿಗೆ ಉತ್ತರ ಸಿಗೋದೇ ಇಲ್ಲ. ಉತ್ತರ ಸಿಗದಲ್ಲಿರೋ ಕಾರಣ ಏನಂದ್ರೆ ನಾವು ಯೂಸ್ ಮಾಡುವಂತಹ ನಂಬರ್ಸ್ ಅಲ್ಲೂ ಒಂದು ಪವರ್ ಇದೆ, ಒಂದು ಎನರ್ಜಿ ಇದೆ. ಸೊ ಆ ನಂಬರ್ಸ್ ಪೈಕಿ ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ 0 ಅನ್ನೋದು ಯಾರ ಮೊಬೈಲ್ ನಲ್ಲಿ ಈಗ ಡೇಟ್ ಆಫ್ ಬರ್ತ್ ಚೆನ್ನಾಗಿರುತ್ತೆ, ಆರ್ಥಿಕವಾಗಿ ಅಂದ್ರೆ ಮನೆಯ ಮತ್ತೆ ಫ್ಯಾಮಿಲಿ ಎಲ್ಲಾದ್ರಲ್ಲೂ ಅವರು ಅನುಕೂಲವಾಗಿದ್ರು ಆದ್ರೂ ನನ್ನ ಹತ್ರ ದುಡ್ಡು ನಿಲ್ತಾ ಇಲ್ಲ. ಏನ್ ಕಾರಣ? ಯಾಕೆ ನಾನು ಖರ್ಚು ಮಾಡಲ್ಲ, ಮಾಡಲ್ಲ, ಎಲ್ಲಾನು ಸೇವ್ ಮಾಡ್ತೀನಿ, ನನ್ನ ಹತ್ರ ದುಡ್ಡು ನಿಲ್ತಾ ಇಲ್ಲ ಅನ್ನೋದಕ್ಕೆ ಏನಾದ್ರೂ ನೀವು ಒಂದು ಆಲೋಚನೆ ಮಾಡ್ತಾ ಹೋದ್ರೆ ಆ ದುಡ್ಡು ನಿಲ್ಲದೆ ಇರೋದಕ್ಕೆ ಕಾರಣ ಏನಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ಕೊನೆಯ ನಂಬರ್ 0, ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ ಒಂದಕ್ಕಿಂತ ಮೇಲ್ಪಟ್ಟು ಇರ್ತಕ್ಕಂಥ 0 ಏನಿರ್ತವೋ ಅದನ್ನೂ ಸಹ ನಿಮ್ಮ ಒಂದು ಎನರ್ಜಿಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದರಿಂದ ಇವತ್ತಿನ ಒಂದು ಸಂದೇಶ ಅಂದ್ರೆ ನನ್ನ ಕಡೆಯಿಂದ ಒಂದು ಸಣ್ಣ ಸಂದೇಶ ಏನಂದ್ರೆ ಯಾರಾದ್ರೂ ಮೊಬೈಲ್ ನಂಬರ್ ಅಲ್ಲಿ ಕೊನೆ ನಂಬರ್ 0 ಅಂತ ಇತ್ತು ಅಂದ್ರೆ ಸೊ ಅದನ್ನ ಬದಲಾಯಿಸ್ಕೊಡಿ ಅಂದ್ರೆ ಏನು, ಇಮಿಡಿಯೇಟ್ಲಿ ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ 0 ಇದೆ, ಏನಪ್ಪಾ ಸರ್ ಹಿಂಗ್ ಹೇಳ್ಬಿಟ್ಟು ಸಡನ್ಲಿ ಈ ತರ ಹೇಳ್ಬಿಟ್ರಲ್ಲ, 0 ಅಂತ ಇದೆ, ನಾನು ಎಷ್ಟೋ ಮೊಬೈಲ್ ಏನು ಆಧಾರ್ ಕಾರ್ಡ್ಗೆ ಪ್ಲಸ್ ಬ್ಯಾಂಕ್ಗೆ ಎಲ್ಲದಕ್ಕೂ ಈ ನಂಬರ್ ಕೊಟ್ಟಿದ್ದೀನಿ, ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿಗಳಿಗೆಲ್ಲ ನಂಬರ್ ಕೊಡ್ತಿದ್ದೀನಿ, ಸುಮಾರು ವರ್ಷಗಳಿಂದ ನಾನು ಈ ಮೊಬೈಲ್ ನಂಬರ್ ಯೂಸ್ ಮಾಡ್ತಾ ಇದ್ದೀನಿ, ಸಾರ್ ಹೇಳ್ಬಿಟ್ರಲ್ಲ ಹೆಂಗಪ್ಪ ನಾನು ಇದು ಮೊಬೈಲ್ ನಂಬರ್ ಚೇಂಜ್ ಮಾಡೋದು ಅನ್ನೋ ಆಲೋಚನೆ ಬೇಡ. ಆ ನಂಬರ್ ಇಟ್ಕೊಳ್ಳಿ, ಅದು ಔಟ್ ಗೋಯಿಂಗ್ ಬೇಡ, ಇನ್ಕಮಿಂಗ್ ಇಟ್ಕೊಳ್ಳಿ. ಈಗಿಂದ ಯಾರಾದ್ರೂ ಆ ನಂಬರ್ ಇದ್ದು ಯೋಚನೆ ಮಾಡಿ, ಹೌದು ನಾನೇ ಹೇಳುವಂತ ವಿಚಾರದಲ್ಲಿ ಹೌದು ನೀವ್ ಹೇಳ್ತಾ ಇರೋದು ನಿಜ ಸರ್, ಇದರಲ್ಲಿ ಆ ರೀತಿ ಸಮಸ್ಯೆಗಳು ಕಾಡ್ತಾ ಇದೆ, ನನ್ನ ಮೊಬೈಲ್ ನಂಬರ್ ಅಲ್ಲಿ ಅದಿದೆ, ನಾನು ಖಂಡಿತ ಇವತ್ತು ನನಗೆ ಕ್ಲಾರಿಟಿ ಸಿಕ್ಕಿದೆ, ಮುಂದಿನ ದಿನಮಾನಗಳಲ್ಲಿ ನಾನು ಬರ್ತೀನಿ, ಸುಮಾರು ಒಂದು ವಾರ ಅಥವಾ ಒಂದು 4-5 ಸೆಷನ್ ಅಲ್ಲಿ ನಿಮಗೆ ಸ್ಪಷ್ಟವಾಗಿ ಚಿಕ್ಕದಾಗಿದ್ರು ನೀಟಾಗಿ ನಿಮ್ಗೆ ಎಲ್ಲವನ್ನ ಬರೆದು ನಿಮಗೆ ಸ್ಪಷ್ಟವಾಗಿ ಒಂದು ಮೊಬೈಲ್ ನ್ಯೂಮರಾಲಜಿ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ನಾನೇನಾದ್ರೂ ಮೊಬೈಲ್ ನ್ಯೂಮರಾಲಜಿ ಕಲಿಬೇಕಾದ್ರೆ ಅದಕ್ಕೆ 1000 ರೂಪಾಯಿಗೆ ನಾನು ಖರ್ಚು ಮಾಡಿದೀನಿ. ಆದ್ರೆ ಇದು ನನ್ನ ವೇದಿಕೆ, ಇದು ಮಹಾವತಾರ್ ಫೌಂಡೇಶನ್ ವೇದಿಕೆ, ಇದು ಉಚಿತ ಕಾರ್ಯಾಗಾರ. ಇಲ್ಲಿ ಯಾರನ್ನು ಈ ರೀತಿ ಅವಕಾಶಗಳು ಅಥವಾ ಈ ರೀತಿ ಯಾರು ಹೇಳ್ಕೊಡಲ್ಲ. ಆದ್ರೆ ನಮ್ಮ ಕುಟುಂಬಕ್ಕೆ ನಾನು ಖಂಡಿತವಾಗ್ಲು, ಯಾಕಂದ್ರೆ ಇಲ್ಲಿಂದ ಕಲಿತು ಹೋಗಿದ್ದೀನಿ, ಬೇರೆ ಕಡೆ ಕಲಿತಾ ಇರ್ಬೋದು, ಅದಕ್ಕೆ ಏನೇ ಕೊಟ್ಟಿರ್ಬೋದು, ಅದಕ್ಕೆ ಪ್ರೇರಣೆ ಯಾರು ಅಂತಂದ್ರೆ ಮಹಾವತಾರ್ ಫೌಂಡೇಶನ್, ರಂಗನಾಥ್ ಮಾಸ್ಟರ್ ಪತ್ರಿಜಿಯವರ ವಿಶೇಷವಾದಂತಹ ಆಶೀರ್ವಾದ. ಸೊ ಅದರಿಂದ ಮುಂದಿನ ದಿನಮಾನಗಳಲ್ಲಿ ನಾನು ಖಂಡಿತ ಕೊಡ್ತೀನಿ. ಅದು ಅಶ್ವಿನಿ ಮೇಡಮ್ ತುಂಬಾ 2-3 ಸರಿ ಕೇಳಿದಾಗ ಬೇರೆ ಬಿಸಿ ಇದೆ ಮೇಡಮ್, ಕ್ಷಮೆ ಇರ್ಲಿ. ಈ ಮೂಲಕ ನಿಮಗೂ ಸಹ ಕ್ಷಮೆ ಕೇಳ್ತೀನಿ ಅಶ್ವಿನಿ ಮೇಡಮ್. ಕೊಡ್ತೀನಿ, ಶಾರ್ಟ್ ಅಲ್ಲೇ ಕೊಡ್ತೀನಿ, ಆದಷ್ಟು ಬೇಗ ಕೊಡ್ತೀನಿ. ಯಾಕಂದ್ರೆ ನಂಗೆ ಟೈಮ್ ಮಿಸ್ ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ. ವಿಶೇಷವಾಗಿ ನನ್ಗೆ ಏನಂದ್ರೆ
ನಾನು ಮಧ್ಯಾಹ್ನ ಟೈಮ್ ಅಥವಾ ಸಂಜೆ ಟೈಮ್ ಕೊಡ್ಬೋದು. ನನ್ನ ಗುರುಗಳಾದಂತಹ ರಂಗನಾಥ್ ಮಾಸ್ಟರ್ ಇರಲ್ಲ, ಅದರಿಂದ ಅವರಿರುವಂತ ಸಂದರ್ಭದಲ್ಲೇ ನಾನು ಈ ಕಾರ್ಯಾಗಾರವನ್ನ ಅತಿ ಶೀಘ್ರದಲ್ಲಿ, ಏನೀಗ ದಸರಾ ಟೈಮಲ್ಲಿ ಮಕ್ಕಳಿಗೆಲ್ಲ ಕ್ಲಾಸಸ್ ಇರಲ್ಲ, ಆ ಟೈಮಲ್ಲಿ ನಾನು ಒಂದು ಡೇಟ್ ಕೊಟ್ಟು ಬೆಳಗಿನ ಸಮಯದಲ್ಲಿ ಖಂಡಿತವಾಗ್ಲೂ ನಾನು ಕೊಡ್ತೀನಿ ಗುರುಗಳೇ. ದಯವಿಟ್ಟು ಯಾರಾದ್ರೂ ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ 0 ಅಂತ ಏನಾದ್ರೂ ಕೊನೆಯಲ್ಲಿದ್ರೆ ಅಥವಾ ಮಿಡ್ಲಲ್ಲಿ 4-5 ಬಾರಿ 0 ಅಂತ ಏನಾದ್ರೂ ಬಂದ್ರೆ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಯಾಕಂದ್ರೆ ನಾವು ಸಂಪಾದನೆ ಮಾಡೋದು ಏನಕ್ಕೋಸ್ಕರ ಅಂದ್ರೆ ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ಅಟ್ಲೀಸ್ಟ್ 4 ಜನಕ್ಕೆ ಒಳ್ಳೇದು ಮಾಡೋದಕ್ಕೋಸ್ಕರ. ಇದೆ ಎಲ್ಲದಕ್ಕೋಸ್ಕರ ನಾವು ಚೆನ್ನಾಗಿರ್ಬೇಕು ಅಂದ್ರೆ, ಆರ್ಥಿಕವಾಗಿ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಮೊಬೈಲ್ ನಂಬರ್ನ ಚೇಂಜ್ ಮಾಡಿ. ಯಾಕಂದ್ರೆ ಎಷ್ಟೇ ನೀವೇನೇ ಶ್ರಮ ಪಟ್ರು ಕೊನೆಗೆ ಏನಾಗ್ತೀರಾ? 0 ಅಂತ ಗೊತ್ತಾದ್ರೆ ಏನ್ ಲಾಭ? 0 ಪಕ್ಕದಲ್ಲಿ ಅಂಕಿ ಅಂಶಗಳಿದ್ರೆ ಒಳ್ಳೇದಲ್ವಾ? 1ರಿಂದ 9 ಅಂಕಿನ ಅಂಶಗಳಿದ್ರೇನೆ ಅದಕ್ಕೆ ಒಂದು ಬೆಲೆ. ಸೊ ಅದರಿಂದ ಯಾರೇ ಮೊಬೈಲ್ ನಂಬರ್ ಅಲ್ಲಿ 0 ಇದ್ರೆ ಕೊನೆ ಅಕ್ಷರ, ಅಥವಾ ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ 3ರಿಂದ 4 ಬಾರಿ 0ಗಳು ಬಂದಿದ್ರೆ ಆದಷ್ಟು ಅವಾಯ್ಡ್ ಮಾಡಿ. ಆ ನಂಬರ್ ಇಟ್ಕೊಳ್ಳಿ. ಸುಮಾರು ವರ್ಷಗಳಿಂದ ನೀವು ಆ ನಂಬರ್ ಯೂಸ್ ಮಾಡ್ತಾ ಇರ್ತೀರಾ, ಏಕಾಏಕಿ ಅದನ್ನ ಬಿಡಬೇಡಿ. ಅಂದ್ರೆ ಔಟ್ ಗೋಯಿಂಗ್ ಕಡಿಮೆ ಮಾಡಿ, ಇನ್ಕಮಿಂಗ್ ಇಟ್ಕೊಳ್ಳಿ. ಯಾರಾದ್ರೂ ಕಾಲ್ ಬಂತಂದ್ರೆ ಎಸ್, ನನ್ನ ಮೊಬೈಲ್ ನಂಬರ್ ಈ ತರ ಚೇಂಜ್ ಮಾಡಿದೀನಿ, ಸೊ ಈ ನಂಬರ್ಗೆ ನಾನು ಕಾಲ್ ಮಾಡಿ ಅಂತ ಈಗಿಂದ ಪ್ರಾರಂಭ ಮಾಡಿ. ಯಾಕಂದ್ರೆ ನಾನು ಸಹ ಸುಮಾರು 20 ವರ್ಷಗಳಿಂದ ಒಂದೇ ನಂಬರ್ ಯೂಸ್ ಮಾಡ್ತಾ ಇದ್ದೆ. ಒಂದೇ ನಂಬರ್ ಯೂಸ್ ಮಾಡ್ಬೇಕಾದ್ರೆ ನನ್ನ ಸಂಖ್ಯಾಶಾಸ್ತ್ರವನ್ನ ಕಲಿತ ನಂತರ ನನ್ನ ಡೇಟ್ ಆಫ್ ಬರ್ತ್ ಚೆನ್ನಾಗಿದೆ, ನನ್ನ ನೇಮು ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದ್ರು ಎಲ್ಲೋ ಒಂದು ಸಮಸ್ಯೆ ಕಾಡ್ತಾ ಇದೆ ಅಂತ ಯೋಚನೆ ಬಂದಾಗ ನನ್ನ ಮೊಬೈಲ್ ನಂಬರ್, ಸೊ ನನ್ನ ಮೊಬೈಲ್ ನಂಬರ್ನ ನಾನು ಚೆಕ್ ಮಾಡಿದಾಗ ನನಗೆ ಅರ್ಥ ಆಯ್ತು, ಎಸ್ ನನ್ನಲ್ಲೇ ಒಂದು ಸಮಸ್ಯೆ ಇದೆ. ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಗಾದೆ ಏನಿದೆಯೋ ಆ ರೀತಿಯ ಸಮಸ್ಯೆಗಳು ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ಮಹಾವತಾರ್ ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಆ ರೀತಿಯ ಸಮಸ್ಯೆ ಕಾಡಬಾರ್ದು ಅಂತ ಹೇಳಿ ಮುಂದಿನ ದಿನಮಾನಗಳಲ್ಲಿ ವಿಶೇಷವಾಗಿ ವಿಭಿನ್ನವಾಗಿ ನಾನು ನಿಮ್ಗೆ ಖಂಡಿತವಾಗ್ಲೂ ಮಾಹಿತಿನ ಸಂಖ್ಯಾಶಾಸ್ತ್ರದ ಬಗ್ಗೆ, ಮೊಬೈಲ್ ವಿಶೇಷವಾಗಿ ಮೊಬೈಲ್ ನ್ಯೂಮರಾಲಜಿ ಬಗ್ಗೆ ನಾನು ನಿಮ್ಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತಿನಿಂದ ಸಾಧ್ಯವಾದ್ರೆ 0 ಇರ್ತಕ್ಕಂಥ ವ್ಯಕ್ತಿಗಳು ಯಾರೇ ಇದ್ರು ಅವಾಯ್ಡ್ ಮಾಡಿ. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಸಹ ನೋಡ್ಬೇಕಾಗುತ್ತೆ. ಅದು ಡೇಟ್ ಆಫ್ ಬರ್ತ್ ಗೆ ನೆಕ್ಸ್ಟ್ ಒಂದು ಕ್ಲಾಸಸ್ ಕೊಡ್ತೀನಿ. ಅವಾಯ್ಡ್ ಮಾಡ್ತಾ ಸಾಧ್ಯವಾದ್ರೆ ಲಕ್ಕಿ ನಂಬರ್ಸ್ ಅಂತ ಏನಾದ್ರು ಕೇಳಿದ್ರೆ 1 ಇದೆ, 3 ಇದೆ, 5 ಇದೆ, 6 ಇದೆ. ಈ ನಂಬರ್ಸ್ 3ಕ್ಕಿಂತ ಹೆಚ್ಚು ಬೇಡ. ಯಾಕಂದ್ರೆ ಜಾಸ್ತಿ ಹೋದಷ್ಟು ಅದು ಇಂಪ್ಯಾಕ್ಟ್ ಡಬಲ್ ಆಗುತ್ತೆ. ಅದರಿಂದ ಲಕ್ಕಿ ನಂಬರ್ಸ್ ಅಂತ ಯಾರಾದ್ರೂ ನೀವು ಯೂಸ್ ಮಾಡ್ತಾ ಇದ್ರೆ 1, 3, 4, 1, 3, 6, 5 ಇದು ಗುಡ್ ನಂಬರ್, ಲಕ್ಕಿ ನಂಬರ್. ನಿಮ್ಮ ಮೊಬೈಲ್ ನಲ್ಲಿ 2 ಬಾರಿ 3 ಬಾರಿ ಈ ತರ ಏನಾದ್ರು ಬಂದಿದ್ರೆ ಖಂಡಿತವಾಗ್ಲೂ ಸೂಪರ್, ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಇದನ್ನ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ರಂಗನಾಥ್ ಮಾಸ್ಟರ್ ಗುರುಗಳಿಗೂ ಎಲ್ರಿಗೂ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನ ತಿಳಿಸ್ತೇನೆ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಕ್ಲಾಸಸ್ ಸಪರೇಟ್ ಆಗಿ ಕೊಡಿ, ಮೊಬೈಲ್ ನ್ಯೂಮರಾಲಜಿ. ಸೊ ಎಲ್ಲರಿಗೂ ಉಪಯೋಗ ಆಗುತ್ತೆ. ಸೊ ಅದನ್ನ ಎಲ್ಲರೂ ಉಪಯೋಗಿಸ್ಕೊತಾರೆ. ಥ್ಯಾಂಕ್ ಯು. ಗುರುಜಿ ನಮಸ್ಕಾರ ಗುರುಜಿ. ಹಾ ಹೇಳಿ. ನಮಸ್ಕಾರ ಸುರೇಶ್ ಸರ್, ನೀವ್ ಹೇಳಿ ನಿಜ. ಯಾಕೆಂತಂದ್ರೆ ನನ್ ಮಗನ್ ಮೊಬೈಲ್ ನಂಬರ್ ಅಲ್ಲಿ 4 0 ಬರ್ತಾ ಇದೆ, ಲಾಸ್ಟ್ ನಲ್ಲಿ 0 ಬರ್ತಾ ಇದೆ. ಅವನು ಒಳ್ಳೆ ಸ್ಯಾಲ್ರಿ ತಗೊಂಡ್ರುನು ಮಂತ್ ಎಂಡ್ಗೆ ದುಡ್ಡೇ ಇಲ್ಲ ಅಂತ ಇನ್ನು ನಮ್ ತವಲೆ ಇಸ್ಕೊಂಡ್ ಹೋಗ್ತಿರ್ತಾನೆ. ಹಂಗಾಗಿ ನಾನ್ ಬೈಯೋದು, ಅದ್ ಹೆಂಗ್ ಖರ್ಚು ಮಾಡ್ತೀಯಾ ಅಂತ. ಹಂಗಾಗಿ ನೀವ್ ಹೇಳಿದ್ದು 100% ನಿಜ ಅಂತ ಈಗ ಅನ್ನಿಸ್ತಿದೆ ಗುರುಜಿ. ಹೌದೌದು, ಖಂಡಿತಮ್ಮ, ಖಂಡಿತ. ಅದಕ್ಕೋಸ್ಕರನೇ ನಮ್ಮವರೆಲ್ಲ ಬದಲಾವಣೆ ತಗೊಬೇಕು, ಬದಲಾವಣೆ ಆಗ್ಬೇಕು. ಯಾಕಂದ್ರೆ ಸಮಸ್ಯೆಗಳು ಹೊರಗಡೆಯಿಂದ ಅಲ್ಲ, ಸಮಸ್ಯೆಗಳು ನಮ್ಮಲ್ಲೇ ಇರ್ತವೆ. ನಾವು ಸ್ವಲ್ಪ ಅದನ್ನ ಹುಡುಕ್ತಾ ಹೋದ್ರೆ ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಒಂದು ಬದಲಾವಣೆ ಆಗ್ಬೋದು. ಅಂದ್ರೆ ಭಗವಂತ ನಮಗೆ ಇಂಥ ಸುಂದರವಾದಂತ ಜೀವನ ಕೊಟ್ಟಿದ್ದಾರೆ, ಲೈಫ್ ಕೊಟ್ಟಿದ್ದಾನೆ ಅಂದ್ರೆ ನಾವೇ ಅದೃಷ್ಟವಂತರು. ಎಷ್ಟೋ ಜನಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಅದು ಹೇಳೋದಕ್ಕಾಗಲ್ಲ. ತುಂಬಾ ಈ ಮಹಾವತಾರ್ ಫೌಂಡೇಶನ್ ಸುಮಾರು ವರ್ಷಗಳಿಂದ ಏನ್ ಕಾರ್ಯಾಗಾರ ನಾವು ನಡ್ಸ್ಕೊಂಡ್ ಬರ್ತಾ ಇದಾರೆ ಗುರುಜಿಗಳು, ಒಬ್ಬೊಬ್ರು ಒಂದೊಂದು ಸಂದೇಶ ಕೊಡ್ತಾರೆ. ಯೋಗಾಭ್ಯಾಸ ಆಗ್ಲಿ, ಸ್ವಾಸ್ತಿಕ ಆಗ್ಲಿ, ಯೂರಿನ್ ಥೆರಪಿ ಆಗ್ಲಿ, ಅಗ್ನಿಹೋತ್ರ ಆಗ್ಲಿ, ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ ಮಹಾವತಾರ್ ಫೌಂಡೇಶನ್ ಇಂದ ಉಚಿತವಾಗಿ ನಡೆಯುತ್ತಲ್ಲ. ಎಷ್ಟೋ ವಿಷಯಗಳನ್ನ ರಂಗನಾಥ್ ಮಾಸ್ಟ್ರು ಹೇಳಿದ್ದಾರೆ. ಈಗ ನೆಕ್ಸ್ಟ್ 2 days ಅಕ್ಯುಪ್ರೆಷರ್ದು ಕಾರ್ಯಾಗಾರ ಇದೆ, 2 days ಉಚಿತವಾಗಿ. ಯಾರಿವೆಲ್ಲ ಕೊಡ್ತಾರೆ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅಂತ ಸುಂದರವಾದಂತ ವೇದಿಕೆ, ಇಂಥ ವೇದಿಕೆಯಲ್ಲಿ ನಾನು ಸಹ ಮಾಡ್ಬೇಕು, ಹೇಳ್ಕೊಡ್ಬೇಕು. ಅದು ಎಲ್ರಿಗೂ ಉಪಯೋಗ ಆಗ್ಬೇಕು. ಯಾವ್ದು ಶಾಶ್ವತ ಅಲ್ಲ, ತಂದಿರೋದು ಶಾಶ್ವತ ಅಲ್ಲ, ತಗೊಳೋಗೋದು ಶಾಶ್ವತ ಅಲ್ಲ. ಮಾಡುವಂತ ಸೇವೆ ಇದೆಯಲ್ಲ ಅದೇ ಶಾಶ್ವತ. ಇವತ್ತು ರಂಗನಾಥ್ ಮಾಸ್ಟ್ರು ಪತ್ರಿಜಿ ಅವರ ಒಂದು ಪ್ರೇರಣೆಯಿಂದ, ಅವರ ಒಂದು ಸಂಕಲ್ಪದಿಂದ ಇವತ್ತು ಒಂದು ಸುಂದರವಾದಂತ ಉಚಿತ ಕಾರ್ಯಾಗಾರ ಮಾಡ್ತಾರೆ ಅಂದ್ರೆ ಸುಮ್ಮನೆ ಸಾಮಾನ್ಯನೇ ಅಲ್ಲ. ಆ ಒಂದು ಪವರು ಗುರುಗಳು ಸಿಕ್ಕಿದೆ, ಅವ್ರ ಮೂಲಕ ನಮ್ ಸಿಕ್ಕಿದೆ.
ನಮ್ಮ ಮೂಲಕ ಇನ್ನೊಬ್ಬರಿಗೆ ನಾವು ಏನಾದ್ರೂ ಸೇವೆ ಮಾಡ್ಬೇಕು. ಸೊ ಆ ರೀತಿ ಮನೋಭಾವ ಇಟ್ಕೊಬೇಕು. ನನಗೆ ಈ ವಿಷಯಗಳೆಲ್ಲ ಗೊತ್ತಿರ್ಲಿಲ್ಲ. ಆಮೇಲೆ ನಾನು ಧ್ಯಾನಕ್ಕೆ ಹೋಗಿ ಧ್ಯಾನದ ಮೂಲಕ ಕೆಲವು ಗುರುಗಳು ನನ್ಗೆ ಪ್ರೇರಣೆ ಕೊಟ್ರು, ಪತ್ರಿಜಿಯವರ ಪ್ರೇರಣೆ ಕೊಟ್ರು, ರಂಗನಾಥ್ ಮಾಸ್ಟರ್ ಅವರ ಒಂದು ಶಕ್ತಿ ನಮಗೆ ಪ್ರೇರಣೆ ಕೊಟ್ರು. ಆ ಪ್ರೇರಣೆ ಮೂಲಕ ಇವೆಲ್ಲ ಕಲೀಲಿಕ್ಕೆ ಸಾಧ್ಯವಾಗಿದ್ದು. ಎಷ್ಟೋ ಜನಕ್ಕೆ ಎಷ್ಟೇ ದುಡ್ಡು ಕೊಟ್ರು ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಈ ವೇದಿಕೆ ಉಚಿತ ಕೊಡ್ತಾರಂದ್ರೆ ಅದು ಸಾಮಾನ್ಯವಾದ ವಿಚಾರ ಅಲ್ಲ. ನಾವು ನಮ್ ಸೇವೆ ಏನಿದ್ರು ಕಡಿಮೆ ಇರ್ಬೋದು, ಆದ್ರೆ ಗುರುಗಳ ಸೇವೆ ಬಹಳ ಅಪಾರವಾದದ್ದು, ಬಹಳ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೇದಾಗ್ಲಿ ಅಮ್ಮ. ಇವತ್ತು ನಿಮ್ಗೆ ಅದು ತಿಳ್ಕೊಂಡಿದೀರಾ. ನೆಕ್ಸ್ಟ್ ಏನ್ ಮಾಡ್ಬೇಕಂತ ಮುಂದಿನ ಒಂದು ಕ್ವಶನ್, ಮೊಬೈಲ್ ನಲ್ಲಿ 0 ಇದ್ರೆ ಇದು ಆಗಲ್ಲ ಅಂತ ಹೇಳುದು ಲಾಸ್ಟ್ಗೆ. ಕಾರ್ ನಂಬರ್ ಏನಾರು 0 ಅದ್ರದ್ದೇನು ನೋಡಿ, ಮೊಬೈಲ್ ನಂಬರ್ಗೂ ಕಾರ್ ನಂಬರ್ಗೂ ಸಂಬಂಧ ಇಲ್ಲ. ಓಕೆ ಸರ್. ಮೊಬೈಲ್ ನಂಬರ್ಗೂ ಇದು ಕಾರಲ್ಲಿ 0 ಬಂದ್ಬಿಡ್ತು ಆತರ ಅನ್ಕೊಳಕ್ ಹೋಗ್ಬೇಡ. ಆಮೇಲೆ ನಮ್ಮ ಮೊಬೈಲ್ ನಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಇಯರ್ ವೈಸ್ ಅಲ್ಲಿ 1980 1990 ಕೊನೆಯಲ್ಲಿ ನಂದು 0 ಬಂದ್ಬಿಡ್ತು ಅನ್ನೋ ಆಲೋಚನೆ ಬೇಡ. ಅದು ನೆಕ್ಸ್ಟ್ ಬಹಳ ಚಿಕ್ಕದಾಗೆ ನಾನು ಬೇಕಾದ್ರೆ ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಆಲೋಚನೆನೂ ಬಂದ್ಬಿಡುತ್ತೆ. ಈಗ ನಿಮ್ಗೆ ಮೊಬೈಲ್ ನಂಬರ್ ಹೇಳಿದ ತಕ್ಷಣ ನೆಕ್ಸ್ಟ್ ಕಾರ್ ಬಂತು, ಅದಾದ್ಮೇಲೆ ನೆಕ್ಸ್ಟ್ ನಿಮ್ ಡೇಟ್ ಆಫ್ ಬರ್ತ್ ಬರ್ಬೋದು, ಅದಾದ್ಮೇಲೆ ನೆಕ್ಸ್ಟ್ ಬೇರೆ ಬೇರೆ ಬರುತ್ತೆ. ಬಟ್ ಕಾರ್ಗೂ ಮೊಬೈಲ್ ನಂಬರ್ಗೂ ಸಂಬಂಧ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೊನೆಗೂ ನಮ್ಮ ವೇದಿಕೆಗೆ ಬಂದು ನೀವು ನ್ಯೂಮರಾಲಜಿ ಸಬ್ಜೆಕ್ಟ್ ತಗೊಳ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಕೇಳಿದ್ರಿ. ಇದಕ್ಕೆ ಸಂಬಂಧಪಟ್ಟಕ್ಕೆ ಕ್ವಶನ್ ಎಲ್ಲ ನೀವು ಕ್ಲಾಸ್ ಬಂದಾಗೆ ನಾವೆಲ್ಲ ಕೇಳ್ತೀವಿ ಅಂತ ಹೇಳ್ತಾ, ಸರ್ ಇಷ್ಟಕ್ಕೆ ನಿಮ್ಮನ್ನು ಬಿಡೋದಿಲ್ಲ. ನಿಮ್ಮಲ್ಲಿರುವಂತಹ ಕಲೆ 1 ನಿಮಿಷದಲ್ಲಿ ನಾವು ನೋಡೋದಕ್ಕೆ ಎಲ್ಲರೂ ಕೂಡ ಕಾತರರಾಗಿದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ತರ ಮಾತಾಡೋದಾದ್ರೆ ಯಾವ ರೀತಿ ಮಾತಾಡ್ತಾರೆ ಅಂತ ತೋರಿಸ್ಬೇಕು ದಯವಿಟ್ಟು. ಅಯ್ಯೋ ಮೇಡಮ್, ಮರ್ತು ಬಿಟ್ಟಿದ್ದೀನಿ ಮೇಡಮ್. ಇಲ್ಲ ಇಲ್ಲ, ನೀವು ಟ್ರೈ ಮಾಡಿ, ಬರುತ್ತೆ. ಯಾಕೆ ಬರೋದಿಲ್ಲ? ಇಲ್ಲ, ತುಂಬಾ ದಿನ ಇಲ್ಲ ಇಲ್ಲ, ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಎಲ್ರು ಕಾಯ್ತಾ ಇದ್ದಾರೆ. ಎಲ್ರು ನನ್ಗೆ ಫೋನ್ ಮಾಡಿದ್ರು ಮಾತಾಡ್ಸಿ ಅಂತ. ಟ್ರೈ ಮಾಡ್ತೀನಿ. ನೀವು ಆಯ್ತು. ಏನು ಪಾರ್ಥ, ಯಾಕಂದ್ರೆ ಕಲೆ ಅನ್ನೋದು ಸಾಮಾನ್ಯ ಇಲ್ಲ. ನಿಮ್ಗೆ ಭಗವಂತ ಅಷ್ಟು ವಿಶೇಷವಾದಂತ ಎಲ್ಲಾ ಕಲೆಗಳು ಕೊಟ್ಬಿಟ್ಟಿದ್ದಾರೆ. ನಾನ್ ನಿಮ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಾದ್ರೆ, ಮೇಡಮ್ ನಿಮ್ದು ಏನಾದ್ರು ವೇದಿಕೆ ಇದೆ, ಅದು ಬಹಳ ದೊಡ್ಡದಾದಂತ ವೇದಿಕೆ ಅಂದ್ರೆ ಮಹಾವತಾರ್ ಫೌಂಡೇಶನ್ ಅಂತಾನೆ ನಾನು ನಿಮ್ಗೆ ಪ್ರಾರಂಭದಲ್ಲೇ ಹೇಳ್ಬಿಟ್ಟಿದ್ದೆ. ನಿಜವಾಗ್ಲೂ ನಿಮ್ಮನ್ನ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಒಂದೊಂದು ದಿನ ಇದು ಇಷ್ಟು ಈಸಿಯಾಗಿ ನೀವ್ ಮಾಡಕ್ಕೆ ನಿಮ್ ಕೈಯಲ್ಲಿ ಸಾಧ್ಯನಾ ಅಂದ್ರೆ ಪ್ರಾರಂಭದಲ್ಲಿ ಮಾತ್ ಮರ್ಸಂಗಿಲ್ಲ. ರಾಜ್ಕುಮಾರ್ ವಾಯ್ಸ್ ಬರ್ಲೇಬೇಕು, ಇಲ್ಲ ಶಂಕರಣ್ಣ, ಇಲ್ಲ ವಿಷ್ಣುವರ್ಧನ, ಯಾವ್ದಾದ್ರು ಒಂದ್ ಬರ್ಲೇಬೇಕು. ಏನಂತೀರಾ ಮಾಸ್ಟರ್ಸ್? ನಮ್ಮ ಗುರೂಜಿ ಸಹ ಹೇಳ್ತಾ ಇದ್ದಾರೆ. ಆಯ್ತು, ಗುರುಗಳು ಹೇಳಿದ್ಮೇಲೆ ನಾವು ಕೇಳಲೇಬೇಕು. ರಾಜ್ಕುಮಾರ್ದೇ ಹೇಳ್ತೀನಿ, ಟ್ರೈ ಮಾಡ್ತೀನಿ, ಪ್ರಯತ್ನ ಪಡ್ತೀನಿ. ತಪ್ಪಿದ್ರೆ ಕ್ಷಮೆ ಇರ್ಲಿ. ರೆಡಿ. ಅಪ್ಪಾಜಿ, ನೆನ್ಪ್ ಮಾಡ್ಕೊಳ್ಳಿ, ನೀವು ಮಣಿಪುರಕ್ಕೆ ಬಂದಿದ್ದು ನಮ್ಮ ತಾಯಿ ಚಿತ್ರಾಂಗಣನೆ ಕಂಡಿದ್ದು, ಗಾಂಧರ್ವ ರೀತಿಯಲ್ಲಿ ವಿವಾಹವಾಗಿದ್ದು, ಇದು ಯಾವ್ದು ನೆನ್ಪಿಲ್ವೇ? ಯೋಚನೆ ಮಾಡಿ. ಅಷ್ಟ ಮೇಡಮ್. ನೆನಪಿಲ್ಲವೇ? ಬರ್ತಾ ಇದೆ ಚಿತ್ರಾಂಗದೆ, ಈಗ ನೆನಪಿಗೆ ಬಂತು. ನೀನ್ಯಾರಪ್ಪ? ನನ್ನ ಮಗ ದೊಡ್ಡ ಮಗ ಅಂತ ಸ್ಕೂಲ್ ರೆಡಿ ಆಗಿದೆ. ಅದೇ ಈ ಟೈಮಿಂಗ್ಸ್ ಮ್ಯಾಚ್ ಆಗ್ತಾ ಇಲ್ಲ ಗುರುಗಳೇ. ಸೊ ಅದಕ್ಕೋಸ್ಕರನೇ ನಾನು ಕ್ಲಾಸ್ ಕೊಡ್ಬೇಕಾದ್ರೆ ನನಗೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಈಗೇನಂದ್ರೆ ದಸರಾ ರಜಾ ಇರುತ್ತೆ, ಆ ಟೈಮಲ್ಲಿ ಖಂಡಿತವಾಗ್ಲೂ ನಾನು ಕ್ಲಾಸ್ ಕೊಡ್ತೀನಿ. ಕೊಡಿ. ಅಂದ್ರೆ ನ್ಯೂಮರಾಲಜಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್, ಒಳ್ಳೆ ಸಬ್ಜೆಕ್ಟ್ ಇದೆ. ಖಂಡಿತ ಅದು ಎಲ್ಲರಿಗೂ ಉಪಯೋಗ ಆಗತ್ತೆ. ಸೊ ಈಗ ಎಷ್ಟೋ ಅಂದ್ರೆ ಅನೇಕ ಸಬ್ಜೆಕ್ಟ್ಸ್ ಇಲ್ಲಿ ನಾವು ವಿಧ ಸಬ್ಜೆಕ್ಟ್ಸ್ ಎಲ್ಲ ತಿಳ್ಕೊಂಡಿದ್ವಿ. ಅದೇ ತರ ಇದೊಂದು ಸಬ್ಜೆಕ್ಟ್ ಕಲಿಬೇಕಾಗತ್ತೆ. ಎಲ್ಲರೂ ಕಲಿತಾರೆ, ತಮ್ಮಿಂದ ತುಂಬಾ ಉಪಯೋಗ ಆಗತ್ತೆ. ಒಳ್ಳೆ ಸೇವ್ ಆಗತ್ತೆ, ಮಾಡಿ. ಖಂಡಿತ ತಿಳಿಸಿ. ಓಕೆ, ಥ್ಯಾಂಕ್ ಯು. ಅಶ್ವಿನಿ ಮೇಡಮ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಶ್ರೀನಿವಾಸ್ ಮಾತಾಡ್ತಾರಂತೆ. ಶ್ರೀನಿವಾಸ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ. ಈ ಕಿರುಚಿತ್ರ ತಯಾರಿಸಿದ್ದು ಮತ್ತೆ ಅಭಿನಯಿಸಿದ್ದು ಎಲ್ಲಾ ತಂಡಕ್ಕೂ ಅಭಿನಂದನೆಗಳು. ಒಬ್ಬರಿಗಿಂತ ಒಬ್ರು ಅಮೋಘವಾಗಿ ಅಭಿನಯಿಸಿದ್ರಿ. ನೋಡಿದ್ರೆ ಅದ್ರದ್ದು ಮಾರಲ್ಲೂ ತಿಳ್ಕೊಳ್ಳೋದು ತುಂಬಾ ಇತ್ತು. ತುಂಬಾ ಜನ ಈ ವೇದಿಕೆಯಲ್ಲಿ ತಿಳ್ಕೊಂಡಿರ್ತಾರೆ. ನಮಗೂ ಒಂದಷ್ಟು ವಿಷಯಗಳು ಗೊತ್ತಿರ್ಲಿಲ್ಲ, ಈಗ ನೋಡಿ ತಿಳ್ಕೊಂಡ್ವಿ. ಎಲ್ಲರಿಗೂ ಅನಂತ ಧನ್ಯವಾದಗಳು. ಆಮೇಲೆ ಗುರುಜಿ, ಒಂದು ಹಂಬಲ್ ರಿಕ್ವೆಸ್ಟ್,
ಈ 11:30 ಬ್ಯಾಚ್ ರೆಗ್ಯುಲರ್ ಎಲ್ಲ ಅಟೆಂಡ್ ಆಗ್ತಾ ಇದ್ವಿ. ಈ ಲಾಸ್ಟ್ 2 days ಇಂದ 1 hour ಕ್ಲೋಸ್ ಮಾಡ್ತಾ ಇದ್ದಾರೆ. ಆಮೇಲೆ ಎವ್ರಿ ಫ್ರೈಡೆ ಚಕ್ರ ಧ್ಯಾನ ಇರ್ತಾ ಇತ್ತು ಗುರುಜಿ. ಅದು 3 ಚಕ್ರ ಆಗಿತ್ತು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಆಗಿತ್ತು. ಮಿಕ್ಕಿದ್ದು ಇದು ಯಾಕೋ ಸ್ಟಾಪ್ ಮಾಡಿದರೆ ಗೊತ್ತಿಲ್ಲ. ಅದೊಂದು ಮುದ್ರಾ ನೀವೇ ಟೈಮ್ ಎಕ್ಸ್ಟೆಂಡ್ ಮಾಡಿ ಒಂದು 20 minutes ಇದು ಮಾಡಿದ್ರಿ ಮುಂಚೆ. ಇದು ಒಂದು ಮುದ್ರಾ, ಒಂದು ಏಂಜಲ್ ನಂಬರ್ ಭಾರತಿ ಮೇಡಮ್ ಕೊಡ್ತಾ ಇದ್ರು, ವೆಂಕಟರಮಣ ಸರ್ ಒಂದು ಮುದ್ರಾ ಕೊಡ್ತಾ ಇದ್ರು. ಅದು ತುಂಬಾ ಸಮಸ್ಯೆ ನಮ್ಗೆ ಏನಾಗುತ್ತೆ ಗೊತ್ತಾ, ನಮ್ಗೆ ಇರೋದು ರಿಸೋರ್ಸಸ್ ಕಡಿಮೆ. ಸಪೋಸ್ ಈಗ ನೀವ್ ಯಾರಾದ್ರೂ ಲಾಗಿನ್ ತಗೊಂತೀರಿ ಅಂದ್ರೆ, ಹೋಸ್ಟ್ ಲಾಗಿನ್ ತಗೊಂತೀರಿ ಅಂದ್ರೆ, ಲ್ಯಾಪ್ಟಾಪ್ ಇಟ್ಕೊಂಡು ಆತರ ಮಾಡ್ತೀರಿ ಅಂದ್ರೆ ನಮ್ಗೇನು ಅಭ್ಯಂತರ ಇಲ್ಲ. ಇಲ್ಲಿ ನಮ್ಗೆ ಏನಾಗುತ್ತೆ, ಫೌಂಡೇಶನ್ ರನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅದರಲ್ಲಿ ವರ್ಕ್ ಮಾಡೋ ಎಂಪ್ಲಾಯೀಸ್ ಆಗ್ಲಿ, ಅವ್ರಿಗೆ ಸಂಬಳ ಕೊಡೋದಾಗ್ಲಿ, ನಾವು ಕೆಲಸಗಳು ಕೊಡೋದಾಗ್ಲಿ ತುಂಬಾ ಕಷ್ಟ. ಯಾಕಂದ್ರೆ ಇಲ್ಲಿ ನಾವು ₹1 ಯಾರ ಹತ್ರ ಕಲೆಕ್ಟ್ ಮಾಡಕ್ ಹೋಗಲ್ಲ. ಅಲ್ಲಿ ನಮ್ಗೆ ಏನಾಗುತ್ತೆ, ಎಂಪ್ಲಾಯಿ ಏನ್ ಹೇಳ್ತಾರೆ, ಸರ್ ನನಗೂ ನೀವೇಳೋ ಕೆಲಸ ನಾವು 11:30 ಶುರು ಆದ್ರೆ 12:30 ಸ್ಟಾಪ್ ಆದ್ರೆ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ 1:30 ಹೋಗ್ತದೆ, 1:30 ಹೋಗುತ್ತೆ, ನಾನು ಹೆಂಗ್ ಮಾಡ್ಲಿ? ನಾವ್ ಹೇಳ್ತೀವಿ ಈ ಕೆಲಸ ಮಾಡಿ ಕೊಟ್ಟಿರ್ತೀವಿ, ಕಾಲ್ಸ್ ಮಾಡ್ಬೇಕು, ಅವರು ಎಲ್ಲ ಮಾಡ್ಬೇಕಲ್ಲ, ಅವರು ಮಾಡಕ್ಕಾಗ್ತಾ ಇಲ್ಲ. ಇದ್ರ ಮೇಲೆ ಅವರು ಇದು ಬಿಡ್ತಾರೆ, ಮಾಡಲ್ಲ. ಯಾಕೆ ಮಾಡಲ್ಲಮ್ಮ ಅಂದ್ರೆ ಇದು ಕಾರಣ ಹೇಳ್ತಾರೆ. ಅವಾಗ ನಮಗೂ ಕಷ್ಟ ಆಗ್ತದೆ. ಯಾಕಂದ್ರೆ ನಾವು ಲಿಮಿಟೆಡ್ ರಿಸೋರ್ಸಸ್, ನಾವೇನು ದೊಡ್ಡ ಸಂಸ್ಥೆ ಅಲ್ಲ ಇದು. ಓಕೆ, ಕಷ್ಟಪಟ್ಟನೆ ಒಂಥರ ಒಂದು ಒಳ್ಳೆ ಉದ್ದೇಶದಿಂದ ನೀನು ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ವಿ. ಇದಕ್ಕೂ ನಮ್ಗೆ ಏನ್ ಬೇಕಾಗಿದೆ ಅಂದ್ರೆ, ಯಾರ್ಯಾರು ಹೋಸ್ಟ್ ಲಾಗಿನ್ ತಗೊಂಡೋಗಿದ್ರೆ ನಿಮ್ಮಲ್ಲಿ ಅದಕ್ಕೊಂದು ಸಿಲೆಬಸ್ ಕೊಟ್ಟು ಮಾಡೋಣ. 11 to 11:30 ಇಂದ 12:30 ಆಗ್ಲಿ, 1:30 ಆಗ್ಲಿ, ನಮ್ಗೇನು ತೊಂದರೆ ಇಲ್ಲ. ನೀವು ಹೋಸ್ಟ್ ತಗೋಬೇಕು. ಈಗ ಉದಾಹರಣೆಗೆ ರೇವತಿ ಮೇಡಮ್ ಹೋಸ್ಟ್ ತಗೊಂತಾರೆ, ನಾನು ಅಲ್ಲಿ ಇರೋದಿಲ್ಲ. ಆದ್ರೆ ಒಂದು ಸಿಲೆಬಸ್ ಪ್ರಿಪೇರ್ ಆಗ್ತದೆ, 9 to 10 ಒಂದು ಸಿಲೆಬಸ್ ಪ್ರಕಾರ ಅವರು ಹೋಸ್ಟ್ ಮಾಡ್ತಾರೆ, ಅವರೇ ಕಾರ್ಯಕ್ರಮ ನಡೆಸ್ತಾರೆ. ಆ ರೀತಿಯಲ್ಲಿ ಮಾಡಬೇಕು. ಅದಕ್ಕೂ ನಿಮ್ಮಲ್ಲಿ ಯಾರನ್ನ ಮುಂದೆ ಬರಬೇಕು ಅಂತ ನನ್ನ ಉದ್ದೇಶ. ಖಂಡಿತ ಗುರುಜಿ, ನಿಮ್ಮ ಆಶೀರ್ವಾದ ಕೊಟ್ರೆ ನಾನು ಮಾಡ್ಬಿಟ್ಟು ನೆಕ್ಸ್ಟ್ ಬ್ಯಾಚ್ ಗೆ 21 days ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಆಗುತ್ತಲ್ಲ, 1ನೇ ತಾರೀಕಿಂದ. ಅದಕ್ಕೆ ಬೇಕಾದ್ರೆ ನಾನು 11:30 ಬ್ಯಾಚ್ ಗೆ ನಾನು ಪ್ರಿಪೇರ್ ಆಗಿದ್ದೀನಿ. ಪ್ರಿಪೇರ್ ಆಗಿ ಹೋಸ್ಟ್ ತಗೊಳ್ಳಿ ಆರಾಮಾಗಿ. ಅವಾಗ ಏನ್ ಮಾಡ್ಬೋದು, 11:30 ಇಂದ ಬೇಕಾ ನಿಮ್ಗೆ 11 ಇಂದ ಬೇಕಾ ಹೇಳಿ ಒಂದು ಸಿಲೆಬಸ್ ರೆಡಿ ಮಾಡೋಣ. ಅಲ್ಲಿ ಏನಂತಂದ್ರೆ ಅಟ್ಲೀಸ್ಟ್ ನಿಮ್ಗೆ ಏನ್ ಬೇಕು, ಯಾವ ತರ ಬೇಕು ಅದನ್ನು ಡಿಸೈಡ್ ಮಾಡಿ ಹೇಳಿ. ಅಂದ್ರೆ ಈಗ 11:30 ಬೇಕಾ 11 ಬೇಕಾ, ಅಲ್ಲಿಂದ ಒಂದು ಗಂಟೆ ಧ್ಯಾನ ಆಗ್ಲಿ, ಇನ್ನೊಂದು ಗಂಟೆ ಇಟ್ಕೊಳ್ಳಿ, ಬೇಕಂದ್ರೆ ಇನ್ನೊಂದು ಗಂಟೆ ಇಟ್ಕೊಳ್ಳಿ. ಇನ್ನೊಂದು ಗಂಟೆದಲ್ಲಿ ನಿಮ್ಗೆ ಏನ್ ಬೇಕು ಅಂದ್ರೆ ಓನ್ಲಿ ಮುದ್ರಗಳು, ಈ ತರ ಒಳ್ಳೆ ಸಬ್ಜೆಕ್ಟ್ಸ್ ಆಧ್ಯಾತ್ಮಿಕ ಬಿಟ್ಬಿಟ್ಟು ಇತರ ಸಬ್ಜೆಕ್ಟ್ಸ್ ಏನಿದೆಯೋ, ಈಗ ಯಾವುದು ಮೇಡಮ್ ಇಲ್ಲಿ ಕೊಡ್ತಾರಲ್ಲ, ಏಂಜಲ್ ನಂಬರ್ಸ್ ಆಗ್ಲಿ, ಇವೆಲ್ಲ ಮಾಡಿ ಸಂತೋಷ. ಆದ್ರೆ ಇಲ್ಲಿ ನಮ್ಗೆ ರಿಸೋರ್ಸಸ್ ಸಾಕಾಗ್ತಾ ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ನಾನು ವೆಂಕಟರಮಣವ್ರಿಗೂ ಮತ್ತೆ ಭಾರತಿ ಮೇಡಮ್ಗೆ ಎಲ್ಲಕ್ಕೆ ಅರ್ಥ ಮಾಡ್ಸೋಕೆ ಪ್ರಯತ್ನ ಮಾಡಿದೀನಿ. ಅವ್ರಿಗೆ ಅರ್ಥ ಆಗಿಂತ ಅನ್ಕೊಂತೀನಿ. ಯಾಕಂದ್ರೆ ನಮ್ಮಲ್ಲಿರುವಂತ ರಿಸೋರ್ಸಸ್ ಕಡಿಮೆ. ಓಕೆ, ನಮ್ಗಿರೋದು ಒಬ್ರು ಟೆಲಿಕಾಲ್. ಅವ್ರು ಇಲ್ಲಿ ಬ್ಲಾಕ್ ಆಗ್ಬಿಟ್ರೆ 11:30 ಇಂದ 12:30 ನಾನು ಏನು ಒಪ್ಕೊಂಡಿದ್ನೋ, ಏನು ನಾವು ಡಿಕ್ಲೇರ್ ಮಾಡಿದ್ವೋ ಅದು ನಡ್ಕೊಂಡು ಹೋಗೋಣ, ನೋ ಪ್ರಾಬ್ಲಮ್. ಈಗಲೂ ಅಷ್ಟೇ, ಯಾವಾಗ್ಲೂ ಅಷ್ಟೇ. ಅದರಿಂದ ಮೀರೋದ್ರೆ ಅಲ್ಲಿ ಎಂಪ್ಲಾಯ್ ಸ್ಟಕ್ ಆಗ್ತಾರೆ. ಇರೋದು ಒಬ್ಬರೇ ಟೆಲಿಕಾಲರು, ವಿಧ ಕಾರ್ಯಕ್ರಮಗಳು ಇರ್ತದೆ, ಬೇರೆ ಟೆಲಿಕಾಲಿಂಗ್ ಮಾಡ್ಬೇಕಾಗತ್ತೆ, ಬೇರೆಯವ್ರಿಗೆ ಫೋನ್ ಮಾಡ್ಬೇಕಾಗತ್ತೆ, ಇವೆಲ್ಲ ಸ್ಟಾಪ್ ಆಗ್ತಾ ಇದೆ. ಓಕೆ ಗುರುಜಿ, ಅದು ನಮ್ಮ ರೆಡಿ ಇದ್ದೀನಿ ಗುರುಜಿ. ಅದಕ್ಕೆ ನಾನು ಸ್ವಲ್ಪ ಟ್ರೈನ್ ಮಾಡ್ಬಿಟ್ಟು ನೆಕ್ಸ್ಟ್ ಮಂತ್ ಮಾಡ್ಕೊಡಿ. ಲ್ಯಾಪ್ಟಾಪ್ ಮಾಡ್ಕೊಳ್ಳಿ, ಲ್ಯಾಪ್ಟಾಪ್ ಮಾಡ್ಕೊಳ್ಳಿ. ನಿಮ್ಗೆ ಲಾಗಿನ್ ಕಲ್ಸ್ಕೊಡ್ಬೇಕಂದ್ರೆ ಅಶ್ವಿನಿ ಮೇಡಮು ಅವ್ರ ಹೆಲ್ಪ್ ತಗೊಂಡು, ಈಗ ನಂದಾ ಮೇಡಮು ಲಾಗಿನ್ ಕಲ್ಸ್ಕೋಬೇಕು ಬೇಗ. ಯಾಕಂದ್ರೆ ಬೆಳಿಗ್ಗೆ ಕಾರ್ಯಕ್ರಮದು ನಾನು ಈಗಾಗಲೇ ಗೊತ್ತಲ್ಲ, ನಾನು ಟ್ಯೂಸ್ಡೇ ಥರ್ಸ್ಡೇ ಬರ್ತಾ ಇಲ್ಲ, ನಾನು ತೆಲುಗು ಹೋಗ್ತಾ ಇದ್ದೀನಿ. ಮೇಡಮ್ ಕಲ್ಸ್ಕೋಬೇಕು ಬೇಗ. ಓಕೆ, ಒಂದೊಂದ್ಸರಿ ಅಶ್ವಿನಿ ಮೇಡಮ್ಗೂ ಅನುಕೂಲ ಆಗಿಲ್ಲ ಅಂದ್ರೂ ನಂದಾ ಮೇಡಮ್ ರೆಡಿ ಇರಬೇಕು. ಆತರ ನಿಮ್ಮಲ್ಲಿ ನೀವೇ ಮುಂದಕ್ಕೆ ಬಂದ್ರೆ ಈ ಕಾರ್ಯಕ್ರಮಗಳು 1 ಅಲ್ಲ 2 ಅಲ್ಲ ಎಷ್ಟಾದ್ರೂ ಮಾಡಿ. ಯಾಕಂದ್ರೆ ಜೂಮ್ ಸೆಷನ್ಸ್ ನಾವು 4 ಜೂಮ್ ಸೆಷನ್ಸು 4 ಜೂಮ್ ಲೈಸೆನ್ಸಸ್ಗಳು ತಗೊಂಡಿದ್ವಿ. 4 ತಗೊಂಡಿದ್ವಿ. ಹಿಂದಿ, ಇಂಗ್ಲಿಷ್, ತೆಲುಗು, ಕನ್ನಡ, ತಮಿಳ್ ಎಲ್ಲ 5 ಲ್ಯಾಂಗ್ವೇಜಸ್ಗೆ 4 ಜೂಮ್ಗಳಿದೆ. ಹೆಂಗ್ ಬೇಕಂದ್ರೆ ಉಪಯೋಗಿಸ್ಕೊಳ್ಳಿ, ಯಾವ ತರ ಬೇಕಂದ್ರೆ ಉಪಯೋಗಿಸ್ಕೊಳ್ಳಿ. ಅದಕ್ಕೆಲ್ಲ ನಾವೇನೋ ದುಡ್ಡು ಯಾರನ್ನೂ ಕೇಳಲ್ಲ. ಅದು ಏನ್ ಫೌಂಡೇಶನ್ ಮಾಡ್ಬೇಕು ಮಾಡ್ತಾ ಇರ್ತದೆ. ಓಕೆ, ಆದ್ರೆ ನಿರ್ವಹಣೆ ಮಾಡಕ್ಕೆ ನಮ್ಮಲ್ಲಿ ರಿಸೋರ್ಸಸ್ ಕಡಿಮೆ. ಯಾಕಂದ್ರೆ ನಾವು ಅಷ್ಟು
ದೊಡ್ಡ ಇದು ರಿಚ್ ಪೀಪಲ್ ಅಲ್ಲ. ಅಲ್ಲಿ ನಮ್ಮ ಹತ್ರ ದುಡ್ಡು ಇಟ್ಕೊಂಡು ನಾವು ಮಾಡುವಂತ ಪರಿಸ್ಥಿತಿ ನಮ್ಗಿಲ್ಲ. ಓಕೆ 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 ಗುರುಜಿ, ಖಂಡಿತ ಅದ್ ಮಾಡೋಣ. ಯಾಕಂದ್ರೆ ಜನಗಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಎಲ್ಲಾ ಬ್ಯಾಚ್ ಅಲ್ಲೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅದ್ ತಕ್ಕಂಗೆ ಜನಗಳು ಇದಾಗ್ತಾ ಇದೆ, ಸೇರ್ತಾ ಇದೆ ಹೊಸದಾಗಿ. ಅವ್ರು ಖಂಡಿತ ಯಾವ್ದು ಖಂಡಿತ ಅದನ್ನ ನೀವು ಅದೇ ರೀತಿ ಮಾಡಿ, ಇನ್ನೂ ಚೆನ್ನಾಗಿ ಮಾಡಿ. ನಮ್ಗೆ ಸಂತೋಷ. ಯಾಕಂದ್ರೆ ಎಷ್ಟು ಜನ ಕಲ್ಸ್ಕೊಟ್ಟಿದ್ರು ಅಷ್ಟು ಆನಂದ, ಅಷ್ಟು ಸಂತೋಷ. ಫೌಂಡೇಶನ್ ಇಂದ ಯಾವಾಗ್ಲೂ ನಾವು ಅದು ಮೆಚ್ಚುಗೆ ಕೊಡ್ತೀವಿ, ಮತ್ತೆ ನಿಮ್ಗೆ ಸಪೋರ್ಟ್ ಕೊಡ್ತೀವಿ, ಬೆಂಬಲ ಕೊಡ್ತೀವಿ. ಆದ್ರೆ ಅಲ್ಲಿ ರಿಸೋರ್ಸಸ್ ಜಾಸ್ತಿ ಯೂಸ್ ಮಾಡಂಗಿಲ್ಲ, ಯಾಕಂದ್ರೆ ಇರೋದು ಲಿಮಿಟೆಡ್. ಓಕೆ ಗುರುಜಿ, ಅಂಡರ್ಸ್ಟುಡ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಗುರುಜಿ. ಥ್ಯಾಂಕ್ ಯು. ಗುರುಜಿ, ಒಂದು ನಿಮಿಷ ಮಾತಾಡ್ತೀನಿ. ಪಾಠಗಳ ಸಂಗೀತ ದಿನ 11ವರೆಗೆ ಅದು ಅಷ್ಟಕ್ಕೆ ಸೀಮಿತ ಇತ್ತು. ಆಮೇಲೆ ಬರ್ತಾ ಬರ್ತಾ ವೆಂಕಟರಾಮ್ ಸರ್ ಮತ್ತೆ ಭಾರತಿ ಮೇಡಮ್ ಇಂದ ದಿನಕ್ಕೊಂದು ಮುದ್ರಾ, ಏಂಜಲ್ಸ್ ನಂಬರು, ಮತ್ತೆ ಅಲ್ಲಿ ನಡೆಯುವಂತಹ ಸತ್ಸಂಗ ತುಂಬಾ ಚೆನ್ನಾಗಿರುತ್ತೆ ಗುರುಜಿ. ಅದೇ ರೀತಿ ಕಂಟಿನ್ಯೂ ಆಗ್ಬೇಕು ಅಂತ ಎಲ್ಲರಲ್ಲೂ ಇದೆ ಅಂತಾನು ಕೂಡ ಗೊತ್ತಾಯ್ತು. ಮುಂದಿನ ದಿನಗಳಲ್ಲಿ ಹೋಸ್ಟ್ ಯಾರೆಲ್ಲ ಆಗ್ತೀರಾ ಆ ಸಮಯದಲ್ಲಿ ಅವರೇ ಹೋಸ್ಟ್ ಆಗಿ ಬೇಕಾದ್ರೆ 1 ಗಂಟೆ ಜೊತೆಗೆ ಅರ್ಧ ಗಂಟೆ ಎಕ್ಸ್ಟ್ರಾನು ತಗೋಬಹುದು. ಅರ್ಧ ಗಂಟೆ ಅಲ್ಲ, 1 ಗಂಟೆ ಹೆಚ್ಚು ತಗೊಂಡು ನಮ್ಗೆ ತೊಂದ್ರೆ. ಎಸ್ ಗುರುಜಿ. ಎಸ್. ಹಾಗಾಗಿ ಯಾರೆಲ್ಲ ಪೋಸ್ಟ್ ಲಾಗಿನ್ ಆಗೋದಕ್ಕೆ ಒಂದು ಅವಕಾಶ ಇದೆ ಅವರೆಲ್ಲ ಬರ್ಬೋದು. ಮತ್ತೆ ಇವತ್ತು ಶನಿವಾರ ನನಗೆ ಕಾಲ್ ಮಾಡ್ಬೋದು ನೀವು, ಒಂದು ಸಮಯ ತಗೊಂಡು ಪೋಸ್ಟ್ ಲಾಗಿನ್ ಆಗೋದ್ರ ಬಗ್ಗೆ ಸ್ವಲ್ಪ ತರಬೇತಿ ಇರುತ್ತೆ. ಹಾಗಾಗಿ ಶ್ರೀನಿವಾಸ್ ಸರ್ ಮತ್ತೆ ನಂದಾ ಮೇಡಮ್ ಸಮಯ ನೋಡ್ಕೊಂಡು ಸ್ವಲ್ಪ ಮಾತಾಡೋಣ. ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ತೀನಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಅಂದ್ರೆ ಇವ್ರ ಜೊತೆಗೆ ಇನ್ನು ಯಾರಾದ್ರೂ ಲ್ಯಾಪ್ಟಾಪ್ ಗಳು ಇಟ್ಕೊಂಡಿದ್ರೆ ದಯವಿಟ್ಟು ಎಲ್ಲ ಕಲ್ಸ್ಕೊಳ್ಳಿ. ಓಕೆ ಸರ್, ನಿಮ್ಗೆ ಇನ್ನೂ ಅವಕಾಶಗಳು ಬರುತ್ತೆ. ಇನ್ನು ಮುಂದು ಇನ್ನು ಪ್ರತ್ಯೇಕ ಕಾರ್ಯಕ್ರಮಗಳು ಏನೇನ್ ಮಾಡ್ಬೋದು. ಈಗ ಸಂಸ್ಕೃತ ಕಲಿಸ್ಬೇಕಂತ ಅನ್ಕೊಂಡಿದ್ವಿ, ಅದನ್ನು ಬೇಗ ಫೈನಲೈಸ್ ಆಗ್ತಾ ಇದೆ. ಅದು ಆ ಸಬ್ಜೆಕ್ಟ್ ಬರುತ್ತೆ ಇಲ್ಲಿ. ಓಕೆ, ಸೊ ಆತರ ಎಲ್ಲರೂ ರೆಡಿಯಾಗಿ ತಯಾರಾಗ್ಲಿ. ಯಾಕಂದ್ರೆ ಇದು ವೇದಿಕೆ, ಇಲ್ಲಿ ಒಂದು ನಾವು ಬೀಜಗಳು ಹಾಕಿದೀವಿ, ಮೊಳಕೆ ಬಂದಿದೆ. ಇನ್ನೂ ಅದನ್ನು ಸಸ್ಯ ಆಗಿ ಮತ್ತೆ ಅದು ಬೆಳಿಬೇಕಲ್ಲ, ಅವಾಗ ಅದಕ್ಕೂ ಪೋಷಣೆ ಬೇಕಲ್ಲ. ಪೋಷಣೆ ಅಂದ್ರೆ ಎಲ್ಲರೂ ಕೊಡಿ. ಎಲ್ಲರೂ ನಿಮ್ಮ ಕೈಯಲ್ಲಿ ಏನಾಗ್ತದೋ ತನ್ ಮನ್ ಧನ್ ಯಾವ ಸಾಧ್ಯವಾಗುತ್ತೆ, ನಾವಂತೂ ಯಾರನ್ನೂ ಕೇಳಕ್ ಹೋಗಲ್ಲ. ಕೊಡಿ, ನಮ್ಗೆ ಸಹಾಯ ಮಾಡಿ ಅಂತ ನಾವು ಯಾರನ್ನೂ ಕೇಳಕ್ ಹೋಗಲ್ಲ. ಅದು ನಮ್ಮ ಫಿಲಾಸಫಿ, ಅಂದ್ರೆ ನಮ್ಮ ತತ್ವ ಅಲ್ಲ ಅದು. ಓಕೆ, ಆದ್ರೆ ನಿಮ್ ಕೈಯಲ್ಲಿ ಏನಾಗ್ತದೆ ನೀವು ಡಿಸೈಡ್ ಮಾಡ್ಕೊಂಡು ನೀವು ಮುಂದಕ್ಕೆ ಬನ್ನಿ. ನಿಮ್ಗೆ ಗೊತ್ತಲ್ಲ, ಇಲ್ಲಿ ಒಂದು ವೇದಿಕೆ ನಡೆಸ್ಬೇಕಂದ್ರೆ ಎಂಪ್ಲಾಯೀಸ್ ಇರ್ತಾರೆ, ಅದರಲ್ಲಿ ಅದಕ್ಕೆ ಏನ್ ಮಾಡ್ಬೇಕು, ಮತ್ತೆ ಒಂದು ಜೂಮ್ ನಡಿಬೇಕಂದ್ರೆ ಅದೇನ್ ಮಾಡ್ಬೇಕು, ನಿರ್ವಹಣೆ ಮಾಡ್ಬೇಕಂದ್ರೆ ಯಾರು ಬೇಕಾಗತ್ತೆ, ಇದಕ್ಕೂ ಸಬ್ಜೆಕ್ಟ್ಸ್ ತಿಳಿಸ್ಕೊಡ್ಬೇಕಂದ್ರೆ ಮಾಸ್ಟರ್ಸ್ ಬೇಕಾಗತ್ತೆ. ಆ ರೀತಿಯಲ್ಲಿ ಮಾಸ್ಟರ್ಸ್ ಬೇಕಾಗತ್ತೆ, ಹಣಕಾಸು ಬೇಕಾಗತ್ತೆ, ವ್ಯಕ್ತಿಗಳು ಬೇಕಾಗತ್ತೆ, ನಿರ್ವಹಣೆ ಮಾಡಕ್ಕೆ ಹೋಸ್ಟ್ಗಳು ಬೇಕಾಗತ್ತೆ. ಇವೆಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದ್ರೆ ನಿಮ್ಮಲ್ಲಿ ನೀವೇ ನಿಶ್ಚಯ ಮಾಡಿಕೊಂಡು, ನಿಮ್ಮಲ್ಲಿ ನೀವೇ ನಿರ್ಧಾರ ಮಾಡಿಕೊಂಡು, ನೀವೇ ಯೋಚನೆ ಮಾಡಿ ನೀವು ಮುಂದೆ ಬರಬೇಕು. ಯಾವಾಗ್ಲೂ ನಾವು ಪದೇ ಪದೇ ಇದು ಮಾಡಿ ಅದು ಮಾಡಿ ಅಂತ ಕೇಳಕ್ ಹೋಗಲ್ಲ. ಅದು ನೇಚರ್ ಏನ್ ಮಾಡ್ಬೇಕು ಮಾಡ್ತದೆ. ನಾವು ನಿಸರ್ಗ ಜೊತೆಗಿದೀವಿ. ಸೊ ಆ ನಿಸರ್ಗ ಅನ್ನೋದು ನಡೆಸ್ತಾ ಇರ್ತದೆ, ಎಲ್ಲಿ ಸ್ಟಾಪ್ ಆಗೋದಿಲ್ಲ. ಇದು 100 ವರ್ಷ ಹೋದ್ರು ಸ್ಟಾಪ್ ಆಗೋದಿಲ್ಲ. ಅರ್ಥ ಆಯ್ತಾ? ಓಕೆ, ರೈಟ್, ಥ್ಯಾಂಕ್ ಯು. ಖಂಡಿತ ಮೀಟ್ ಮಾಡ್ತೀನಿ ನಾನು ಅಶ್ವಿನಿ ಮೇಡಮ್. ರೈಟ್, ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸುಭದ್ರಾ ಮೇಡಮ್ ಮಾತಾಡ. ಅನ್ಮ್ಯೂಟ್ ಮಾಡಿ. ನಮಸ್ತೆ ಗುರುಜಿ. ಬೆಳಗ್ಗಿಂದ ಕಾರ್ಯಕ್ರಮಗಳೆಲ್ಲ ತುಂಬಾ ಚೆನ್ನಾಗಿ ನಡೆಯಿತು. ಕಿರುಚಿತ್ರ ಅಂತೂ ತುಂಬಾ ಚೆನ್ನಾಗಿತ್ತು. ಅಶ್ವಿನಿ ಮೇಡಮ್ ಅವ್ರದ್ದು ಎಲ್ಲಾ ಪಾರ್ಟಿಸಿಪೆಂಟ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು. ಧನ್ಯವಾದಗಳು ಗುರುಜಿ, ಅವಕಾಶ ಕೊಟ್ಟಿದ್ದಕ್ಕಾಗಿ. ರೈಟ್, ಥ್ಯಾಂಕ್ ಯು. ನಂದಾ ಮೇಡಮ್ ಮಾತಾಡಿ. ಥ್ಯಾಂಕ್ ಯು ಗುರುಜಿ. ಇವತ್ತಿನ ಸ್ಕಿಟ್ ಅಂತೂ ತುಂಬಾ ಅದ್ಭುತವಾಗಿತ್ತು. ಇದು ಲಾಸ್ಟ್ ವೀಕೆ ಪ್ರಸಾರ ಆಗ್ಬೇಕಾಯ್ತು ಗುರುಜಿ, ತಾವು ಕಡತಾರದಲ್ಲಿ ಇದ್ದಿದ್ರಿಂದ ಆಗ್ಲಿಲ್ಲ. ನಿಮ್ಮ ಉಪಸ್ಥಿತಿಯಲ್ಲಿ ಮಾಡ್ಬೇಕಂತ ಅನ್ನೋದೊಂದು ಅಶ್ವಿನಿ ಅವ್ರದ್ದು ತುಂಬಾ ಅದ್ಭುತವಾಗಿತ್ತು. ಅವ್ರಿಗೆ ತಕ್ಷಣ ಅದು ಯಾವ ರೀತಿ ಅವ್ರ ತಲೆಯಲ್ಲಿ ಬರುತ್ತೆ ಗೊತ್ತಿಲ್ಲ ಗುರುಜಿ. ಅವತ್ತೇ ಅನೌನ್ಸ್ ಮಾಡ್ಬಿಟ್ಟು ಅವಾಗನ ಅದು ಅವ್ರದ್ದು ಡೆಲಿವರಿ ಆಗಿದ್ ಸುದ್ದಿ ಕೇಳಿದ ತಕ್ಷಣ ಮತ್ತೆ ಅವರು ಯಾರ್ಯಾರಿಗೆ ಯಾವ ಪಾತ್ರ ಕೊಡ್ಬೇಕಂತ ಅನ್ನೋದನ್ನ, ಯಾರಿಗೆ ಯಾವ ಸೂಟ್ ಆಗತ್ತೆ ಅಂತ ಅನ್ನೋದನ್ನ ಕರೆಕ್ಟ್ ಆಗಿ ಅವರು ಮಾಡ್ತಾರೆ. ಮತ್ತೆ ಇದರಲ್ಲಿ ಡಾಕ್ಟರ್ ಪಾತ್ರ ಇರ್ಬೋದು, ಮತ್ತೆ ಭಾರತಿ ಮೇಡಮ್ ಇರ್ಬೋದು, ಪ್ರತಿಯೊಬ್ರು ಅವ್ರವ್ರದ್ದು ತಕ್ಕಂಗೆ ಅವ್ರ ಪಾತ್ರ ಕೊಟ್ಟು ಅವ್ರಿಗೆ ಅಂದ್ರೆ ಕಡಿಮೆ ಸಮಯದಲ್ಲಿ ಎಷ್ಟೊಂದು ಧ್ಯಾನವನ್ನ ಇದು ಅಂದ್ರೆ ಇದರಲ್ಲಿ ಮಹಾವತಾರ ಫೌಂಡೇಶನ್ ಅಲ್ಲಿ ಇರುವಂತ ನಾವು ಧ್ಯಾನವನ್ನು ಅಳವಡಿಸ್ಕೊಂಡು ಕಡಿಮೆ ಸಮಯದಲ್ಲಿ ಅದನ್ನ ಹಂಚಿಕೆ ಮಾಡೋದು ತುಂಬಾ ಅದ್ಭುತವಾದ. ಎಲ್ಲರಿಗೂ ಬರೋದಿಲ್ಲ ಅದು. ಅಶ್ವಿನಿ ಅವರೇ ಸಾಟಿ ಅಂತ ಹೇಳ್ಬೋದು ಗುರುಜಿ.
ಮತ್ತೆ ಅವರು ಪ್ರತಿಯೊಬ್ರು ಕೂಡ ಇಲ್ಲಿ ಪಾತ್ರ ನಿರ್ವಹಣೆ ಮಾಡಿದ್ರಲ್ಲ, ಎಲ್ಲರೂ ಅವರು ಆ ಪಾತ್ರದಲ್ಲಿ ಒಳಗೊಂಡು ಅಭಿನಯ ಮಾಡಿದ್ದು. ಆಮೇಲೆ ಆ ಸಮಯಕ್ಕೆ ತಕ್ಕಂಗೆ ಸಂಭಾಷಣೆ ಕೂಡ ಅದೇ ರೀತಿ ಇತ್ತು. ಎಲ್ಲರೂ ಕೋಆರ್ಡಿನೇಷನ್ ಚೆನ್ನಾಗಿತ್ತು. ಮತ್ತೆ ಸ್ವಾಮೀಜಿಯವ್ರದಂತೂ ಪಾತ್ರ ನೋಡಿದ ತಕ್ಷಣ ನಮ್ಗೆ ಅದೇ ಪತ್ರಿಜಿಯವ್ರದ್ದು ಎದುರು ಬಂದ್ ಕುಂತಂಗೆ ಆಯ್ತು ಗುರುಜಿ. ತುಂಬಾ ಅದ್ಭುತವಾಗಿ ಸ್ಕೆಟ್ ಮೂಡಿ ಬಂತು. ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸ್ಕಿಟ್ ಬರ್ಲಿ. ನಮ್ಮ ಮಹಾವತಾರ್ ಫೌಂಡೇಶನ್ ನಲ್ಲಿ ಕೊಡುವಂತ ಪ್ರತಿಯೊಂದು ಸೇವೆಗಳು ಎಲ್ಲರಿಗೂ ತಲುಪಬೇಕು. ಈ ಮಾಸ್ಟರ್ಸ್ ಈ ಸ್ಕಿಟ್ ನ ಎಲ್ಲರೂ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಯಾರಿಗೆ ನಿಮ್ಮ ಎಷ್ಟೊಂದು ಪರಿಚಯಿಸ್ತಿರ್ತಾರಲ್ಲ, ನಿಮ್ ಪ್ರತಿಯೊಂದು ಗ್ರೂಪ್ ನಲ್ಲಿ ಇದನ್ನ ನೀವು ಅಲ್ಲಿ ಹಾಕೊಳ್ಳಿ. ಯಾಕಂದ್ರೆ ಅದು ಬರೇ ಸ್ಕಿಟ್ ಅಲ್ಲ, ಅದರಲ್ಲಿ ತಾಯಿಯ ಏನು ಡಿಲಿವರಿ ಆಗಿಂದ ಯಾವ ರೀತಿ ನಾವು ಪಾಲನೆ ಪೋಷಣೆ ಮಾಡ್ಬೇಕು ಅನ್ನೋದನ್ನ ಕಡಿಮೆ ಸಮಯದಲ್ಲಿ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಹಿರಿಯರಾದವರು ಬೋಧನೆ ಮಾಡಿದ್ದಾರೆ ಅವ್ರಿಗೆ. ಇದು ಎಲ್ಲ ಅದ್ಭುತವಾದ ಸ್ಕಿಟ್ ಅಂತ ಹೇಳ್ಬೋದು. ಎಲ್ಲರಿಗೂ ಧನ್ಯವಾದಗಳು. ಎಸ್ ಮೇಡಮ್, ಸೊ ಥ್ಯಾಂಕ್ ಯು. ಇದು ಹುಬ್ಳಿ ಪ್ರೋಗ್ರಾಮ್ ಬಗ್ಗೆ ಏನೋ ಅಪ್ಡೇಟ್ ಇದೆ ಮೇಡಮ್? ಹುಬ್ಳಿದು ಇವತ್ತು ಬರ್ಲಿಕ್ಕೆ ಹೇಳಿದಾರೆ ಗುರುಜಿ, ಸ್ಯಾಟರ್ಡೆ ಬರ್ರಿ ಅಂತ ಹೇಳಿದ್ರು. ಇವತ್ತು ಸಾಯಂಕಾಲ ಹೋಗ್ತೀನಿ ಗುರುಜಿ, ಭೇಟಿಯಾಗಿ ಹೇಳಿದ್ರು. ಅದಕ್ಕೇನು ಅದೇ ನಾ ಇವತ್ತೆಲ್ಲ ಡೀಟೇಲ್ ಮಾತಾಡ್ಕೊಂಡ್ ಬರ್ತೇನೆ. ಅಲ್ಲಿ ಮೇಯ್ನ್ ಏನಂದ್ರೆ ಸ್ಟೇಯಿಂಗ್ ಪ್ರಾಬ್ಲಮ್ ಇರ್ಬೋದು. ಅದು ಸ್ವಲ್ಪ ನೋಡ್ಬೇಕದು ಯಾವ ರೀತಿಯಲ್ಲಿ ಬಗೆಹರಿಸೋದಂತ ಅಲ್ವಾ? ಅದೇ ಗುರುಜಿ, ಅದ್ರ ಪಕ್ಕದಲ್ಲಿ ಯಾವ್ದಾದ್ರು ಇದ್ರೆ ಇವತ್ತು ಈಗ ನಾನ್ ನೋಡ್ತೇನೆ ಗುರುಜಿ. ಅಲ್ಲೇನಾದ್ರೂ ನಿಯರ್ ಬೈ ಅಂದ್ರೆ ಸ್ವಲ್ಪ ನಡ್ಕೊಂಡು ಹೋಗುವಂತ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಯಾವ್ದಾದ್ರು ವ್ಯವಸ್ಥೆ ಇದ್ರೆ, ಅಂದ್ರೆ ಒಂದು ಕಲ್ಯಾಣ ಮಂಟಪನೋ ಇಲ್ಲ ಆತರ ಇದ್ರೆ ಅದ್ ತಗೋಬಹುದು. ಅದೇ ಈಗ ಒಂದೆರಡು ನೋಡೇನು ಗುರುಜಿ, ಅದಕ್ಕೆ ಯಾವ್ದು ಡಿಸ್ಟೆನ್ಸ್ ಸಮೀಪ ಇದೆ ಮತ್ತೆ ಅವ್ರಿಗೆ ಭೇಟಿಯಾಗಿ ಅದ್ ಮಾತಾಡ್ಕೊಂಡ್ ಬರ್ತೇನೆ ಗುರುಜಿ ಸಾಯಂಕಾಲ. ಬೇಗ ಫೈನಲೈಸ್ ಮಾಡಿ, ಯಾಕಂದ್ರೆ ನಾವು ಮತ್ತೆ ಇದು ಪ್ರಕಾರ ನಾವು ತೆಲುಗು ಪ್ರೋಗ್ರಾಮ್ ಫೈನಲೈಸ್ ಮಾಡ್ಬೇಕು. ಅದಕ್ಕೆ ಹೌದಾ, ಆಯ್ತು ಗುರುಜಿ. ಅಂದ್ರೆ ಸ್ಯಾಟರ್ಡೆ ಮಾತ್ರ ನಾನು ಸಿಗ್ತೇನೆ ಅಂದ್ರು ಅವ್ರು ಮೇಡಮ್. ಇದು ಏನಾಗುತ್ತಂದ್ರೆ ನೀವು ಅಕ್ಟೋಬರ್ ಅಲ್ಲಿ ಇದು ಮಾಡಿದ್ರೆ ನಾವು ನವೆಂಬರ್ ಅಲ್ಲಿ ಅದು ಮಾಡ್ಬೇಕು, ಇನ್ನೊಂದು ಮಾಡ್ಬೇಕಾಗತ್ತೆ. ಹೌದಾ, ಆಯ್ತು ಗುರುಜಿ. ಇವತ್ತು ನಾನು ಫೈನಲ್ ಮಾಡಿ ಹೇಳ್ಬಿಡ್ತೇನೆ ನಿಮ್ಗೆ. ಓಕೆ, ರೈಟ್, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಆಕುಪ್ರೆಷರ್ ಬಗ್ಗೆ ಯಾರು ಮಾತಾಡ್ತೀವಿ? ಆಕುಪ್ರೆಷರ್ ವರ್ಕ್ಶಾಪ್ ಶೈಲಜಾ ಮೇಡಮ್ ಇಲ್ಲಾಂದ್ರೆ ಅಶ್ವಿನಿ ಮಾತಾಡಿ. ಎಸ್ ಗುರುಜಿ, ಎಸ್ ಮಾಸ್ಟರ್ಸ್. ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಿದೆ, ಆಕ್ಯುಪ್ರೆಷರ್ ಕಾರ್ಯಾಗಾರ ಇದೇ ತಿಂಗಳು 27, 28ರಂದು ನಮ್ಮ ಮಹಾವತಾರ್ ಫೌಂಡೇಶನ್ ನಲ್ಲಿ ನಡೆಯಲಿದೆ. ಯಾರೆಲ್ಲ ಈ ಕಾರ್ಯಾಗಾರಕ್ಕೆ ಭಾಗವಹಿಸ್ತೀರಾ ಅವರೆಲ್ಲ ಕೂಡ ವಾಟ್ಸಪ್ ಲಿಂಕ್ ಬರುತ್ತೆ ಗ್ರೂಪ್ ನಲ್ಲಿ ಪ್ರತಿದಿನ. ಅದಕ್ಕೆ ಜಾಯಿನ್ ಆಗುವ ಮೂಲಕ ನಾವು ರಿಜಿಸ್ಟ್ರೇಷನ್ ಆಗ್ತೇವೆ. ಹಾಗಾಗಿ ಆದಷ್ಟು ಬೇಗ ಎಲ್ಲ ಜಾಯಿನ್ ಆಗೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಿಮ್ಮೆಲ್ರಿಗೂ ಗೊತ್ತಿದೆ, ಸತ್ಯಮೂರ್ತಿ ಸರ್ ಅವ್ರ ಕಡೆಯಿಂದ ಫ್ರೀ ಕಾರ್ಯಾಗಾರ. ಮತ್ತೆ ಎಷ್ಟು ಅಮೌಂಟ್ ಅಂತ ಏನಿಲ್ಲ, ಫ್ರೀ ಇದೆ. ಮತ್ತೆ ಊಟ ವ್ಯವಸ್ಥೆಗೆ 250, ಅದರಲ್ಲೇ ಎಲ್ಲ ಮಾಹಿತಿಗಳು ನಿಮಗೆ ಸಿಗುತ್ತೆ. ಮತ್ತೆ ಇನ್ನೊಮ್ಮೆ ನೀವು ಅದನ್ನ ಗಮನಿಸಿ ಮಾಸ್ಟರ್ಸ್. ಎಸ್ ಗುರುಜಿ. ಓಕೆ ಓಕೆ ಮ್ಯಾಮ್, ರೈಟ್. ಇನ್ನು ಯಾರಾದ್ರೂ ಮಾತಾಡ್ಬೇಕಂದ್ರೆ ಒಂದು 5 ನಿಮಿಷ ಕಾರ್ಯಕ್ರಮ. ಹೊಸ ಮಾಸ್ಟರ್ಸ್ ನಾವು ಪದೇ ಪದೇ ನಾವು ಈ ವೇದಿಕೆಯಲ್ಲಿ ಏನೇ ತಂದ್ರು ಒಂದು ಕಿರುಚಿತ್ರ, ವಿಶೇಷ ಸಂಚಿಕೆ, ಪ್ರತಿದಿನದ ತರಗತಿ ಏನಿರುತ್ತೆ ಬಂದಾಗ್ಲೆಲ್ಲ ಹೊಸ ಮಾಸ್ಟರ್ಸ್ ಬರ್ಲಿ, ಅವರು ಮಾತಾಡ್ಲಿ. ಮತ್ತೆ ಎಲ್ರು ಕೂಡ ಮಾಸ್ಟರ್ಸ್ ಅಂತ ಇಲ್ಲಿ ಬಂದಿರೋದೇ ನಾವು ಆ ಉದ್ದೇಶಕ್ಕೆ ಧ್ಯಾನ ಮಾಡ್ತಾ ಇದೀವಿ, ಮಾಸ್ಟರ್ಸ್ ಅಂತ ಅನ್ಸ್ಕೋಬೇಕು. ಹಾಗಾಗಿ ಯಾರೆಲ್ಲ ಹೊಸ ಮಾಸ್ಟರ್ಸ್ ನಾವು ಮಾತಾಡಿಸ್ತೀವಿ, ದಯವಿಟ್ಟು ನೀವು ಕೂಡ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ. ನಿಮ್ಗೆ ಏನಾದ್ರೂ ಕ್ವಶನ್ ಇದ್ರೆ, ಧ್ಯಾನ ಅನುಭವಗಳು ಏನೇ ಇದ್ರು ಮಾತಾಡ್ಬೋದು. ಒಂದು ಒಳ್ಳೆಯ ಸದಾವಕಾಶ ನಮ್ಮ ಮಹಾವತಾರ್ ಫೌಂಡೇಶನ್ ನೀಡ್ತಾ ಇದೆ. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ರೇವತಿ ಮೇಡಮ್ ಬಂದಿಲ್ಲ? ರೇವತಿ ಮೇಡಮ್ ಇಲ್ಲ, ರೇವತಿ ಮೇಡಮ್ ಇಲ್ಲ ಗುರುಜಿ, ಅವ್ರು ಜರ್ನಿಲ್ ಇದ್ದಾರೆ. ವಿಶ್ವನಾಥ್ ಸರ್ ಮಾತಾಡ್ತೀರಾ? ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಆಪ್ಷನ್ ಕೊಡ್ತೀವಿ. ಲಕ್ಷ್ಮೀಕಾಂತ ಮೇಡಮ್ ಏನೋ ಬಿಜಿ ಇದ್ದಾರೆ ಮೋಸ್ಟ್ಲಿ. ವಿಶ್ವನಾಥ್ ಅವರೇ ಮಾತಾಡಿ. ಕೃಷ್ಣರಾವ್ ಸರ್, ನೀವು ಬರೀ ಮಾತಲ್ಲ, ಒಂದೇನಾದ್ರೂ ಅಭಿನಯ ತೋರಿಸ್ಬೇಕು ವಿಶೇಷ ಸಂಚಿಕೆ ದಿನ. ವಿಶ್ವನಾಥ್ ಅವರೇ ಅನ್ಮಿಟ್ ಮಾಡ್ಕೊಳ್ಳಿ. ಬೇಗ ಮಾತಾಡಿ ಮಾಸ್ಟರ್ಸ್, ಕಾರ್ಯಕ್ರಮ ಸಂಪನ್ನ ಮಾಡೋಣ. ಎಸ್ ಸರ್, ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ, ಮಾತಾಡಿ. ನಾನು ತುಂಬಾ ದಿನದಿಂದ ಜಾಯಿನ್ ಆಗ್ತಾ ಇದ್ದೆ, ಮತ್ತೆ ಮಧ್ಯದಲ್ಲಿ ಬಿಟ್ಬಿಡೋದು ಈ ತರ ಎಲ್ಲ ಇದಾಗ್ತಾ ಇತ್ತು. ಧ್ಯಾನದಲ್ಲಿ ಯಾಕೆ ಹಿಂಗಾಗುತ್ತೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ ಗುರುಗಳೇ.
ನನಗೆ ನಂದೇನಾರ ಫಾಲ್ಟ್ ಇದೆಯಾ ಅಂತ ಅನ್ಸುತ್ತೆ ಒಂದೊಂದ್ಸಲ. ಹೌದು, ನೀವು ನಿರ್ಣಯ ಮಾಡಿಕೊಂಡು ಅದರಲ್ಲಿ 41 ದಿವಸ ಅಭ್ಯಾಸ ಮಾಡ್ಕೊಳ್ಳಿ. ಫಸ್ಟು 41 ದಿವಸ ನಿರಂತರ ಅಟೆಂಡ್ ಆಗಿ ಅವಾಗ ನಿಮ್ಗೆ ಏನಾಗುತ್ತೆ, ಅಭ್ಯಾಸ ಆಗತ್ತೆ. ಈ ಧ್ಯಾನ ಅಟೆಂಡ್ ಆಗಲಿ ಮತ್ತೆ ಕಾರ್ಯಕ್ರಮ ಅಟೆಂಡ್ ಆಗೋದು ಅಭ್ಯಾಸ ಆಗತ್ತೆ. ನೀವು ಮಧ್ಯದಲ್ಲಿ ಬಿಟ್ರೆ ಅಭ್ಯಾಸ ಹೋಗುತ್ತೆ. ನಾನು ಏನಂತಾನೆ ಗೊತ್ತಾಗಲ್ಲ, ಒಂದೊಂದ್ಸಲ ಎಚ್ಚರ ಆಗುತ್ತೆ, ಎದ್ರೊಳಕ್ ಒಂಥರ ಇದಾಗುತ್ತೆ. ಹಾ ಹಂಗಾಗಿ ಈ ತರ ಇವಾಗ ಒಂದ್ 3 ದಿನದಿಂದ ಕಂಟಿನ್ಯೂ ಇದ್ ಮಾಡ್ತಾ ಇದ್ದೀನಿ. ಹ್ಮ್ ಗುರುಳೆ ಮೇಲೆ ನಾ ಇವಾಗ ಅವಾಗ್ಲೇ ಇವ್ರು ಹೇಳಿದ ಕೋಮಲ್ ಮೇಡಮ್ ಅಂತೇಳಿ ಒಬ್ರು ಹೇಳಿದ್ರಲ್ಲ, ನಮ್ಗೆ ಇಲ್ಲಿ ಕಡೂರಿಗೆ ಹತ್ರ ಆಗತ್ತೆ. ಅವ್ರ ಅಡ್ರೆಸ್ ಕೊಟ್ರೆ ಅವ್ರ ಮನೆ ಅಲ್ಲಿ ಪಿರಮಿಡ್ ಇದ್ರೆ ಅಲ್ಲಿ ಓಟ್ ಬರೋಣ ಅಂತೇಳಿ ನಂಬರ್ ಹಾಕ್ತಾರೆ, ಅದರಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ನಂಬರ್ ಹಾಕ್ತಾರೆ, ನೋಟ್ ಮಾಡ್ಕೊಳ್ಳಿ. ಆಯ್ತಾಯ್ತು ಗುರುಗಳೇ. ಅವರಿಂದ ಪ್ರೇರಣೆ ತಗೊಳ್ಳಿ, ಅವ್ರ ಹತ್ರ ಹೋಗಿ ಭೇಟಿಯಾಗಿ ಅವರಿಂದ ಪ್ರೇರಣೆ ತಗೊಂಡು ನೀವು ಮುಂದಿಗೆ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಫಲಿತ ಸಿಗತ್ತೆ, ಗ್ಯಾರಂಟಿ. ಆಯ್ತಾ? ನಾನು ನಮ್ಮ ಮನೆಯವರೆಲ್ಲ ಕರ್ಕೊಂಡು ಹೋಗ್ ಬರ್ಬೇಕು ಅಂತ. ಎಸ್ ಎಲ್ಲ ಮನೇಲಿ ಕರ್ಕೊಂಡು ಹೋಗಿ ಅವ್ರ ಹತ್ರ ಭೇಟಿಯಾಗಿ ಒಳ್ಳೆ ಅನುಭವ ಕೊಡ್ತಾರೆ ಮೇಡಮ್, ಕೋಮಲಾ ಮೇಡಮ್, ನಿಮ್ಗೆ ಎಲ್ಲ ತಿಳಿಸ್ಕೊಡ್ತಾರೆ. ಅಲ್ಲಿಂದ ನೀವು ಶುರು ಮಾಡಿ, ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆ, ರೈಟ್. ಅನ್ನಪೂರ್ಣ ಮೇಡಮ್, ಅನ್ನಪೂರ್ಣ ಸೆಂಟರ್, ಮಾತಾಡಿ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ. ಹಾ, ಅಶ್ವಿನಿ ಮೇಡಮ್ ನಮಸ್ತೆ. ಬಹಳ ಚೆನ್ನಾಗಿ ಬಂತು, ಕಿರುಚಿತ್ರ ಬಹಳ ಚೆನ್ನಾಗಿ ಬಂತು. ನೀವಿದ್ದಲ್ಲಿ ಎಲ್ಲ ಚೆನ್ನಾಗಿ ನಡೀತೈತಿ. ಮತ್ತೆ ಇದು ಗೀತಾ ಮೇಡಮ್ ಅವರು ಧ್ಯಾನ ಮತ್ತು ಸಮಗ್ರ ಜೀವನ ಶೈಲಿ ಅಳವಡಿಸ್ಕೊಂಡದಕ್ಕಾಗಿನ ಅವರು ನಾರ್ಮಲ್ ಡೆಲಿವರಿ ಆಯ್ತು. ಇವತ್ತು ಯಾರು ಹಾಸ್ಪಿಟ್ಲಿಗೆ ಹೋದ್ರು ಸಿಜ್ರಿನ್ ಅಂತಾನೆ ಹೇಳ್ತಿರ್ತಾರೆ. ಅವರು ಇದೆಲ್ಲ ಅಳವಡಿಸ್ಕೊಂಡು ಬಹಳ ಎಲ್ಲರಿಗೂ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲರೂ ಧ್ಯಾನ ಮತ್ತು ಸಮಗ್ರ ಜೀವನ ಶೈಲಿ ಅಳವಡಿಸ್ಕೋಬೇಕಂತ ನಾನು ಕೇಳ್ಕೊಳ್ತೇನೆ. ಇದರಿಂದ ಈ ಕಿರುಚಿತ್ರದಿಂದ ಬಹಳ ಸಂದೇಶ ಚೆನ್ನಾಗಿತ್ತು. ಎಲ್ಲ ಮೇಡಮ್ ಅವ್ರಿಗೆ ನನಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಎಸ್, ಖಂಡಿತ ಮೇಡಮ್, ಅದು ಅವರ ಅನುಭವನೇ ಇವತ್ತು ಈ ಚಿತ್ರ ಮುಖಾಂತರ ಬಂದಿರೋದು. ಅವರು ನಿತ್ಯ ಜೀವನದಲ್ಲಿ ಅವರು 9 ತಿಂಗಳು ಏನು ಅನುಭವಿಸಿದ್ರೋ ಅದು ಈ ಚಿತ್ರ ಮುಖಾಂತರ ತೋರ್ಸಂಗಾಯ್ತು. ಅದು ಅಶ್ವಿನಿ ಮೇಡಮ್ ತುಂಬಾ ಅದ್ಭುತವಾದ ರೀತಿಯಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಈಗ ನಿನ್ನೆನೂ ಫೋನ್ ಮಾಡಿದ್ರು ಗೀತಾ ಮೇಡಮ್, ನನಗೂ ಮಾತಾಡಿಸಿದ್ರು. ಅವರೇ ಫೋನ್ ಮಾಡಿದ್ರು, ಏನಂತಂದ್ರೆ ಸ್ವಲ್ಪ ಕಿವಿ ಪೇನ್ ಬರ್ತಾ ಇದೆ, ಏನ್ ಮಾಡ್ಲಿ ಅಂತ. ಅವಾಗ ನಾನು ಏನ್ ಮುದ್ರೆ ಮಾಡ್ಲಿ ಗುರುಜಿ ಅಂತ ಫೋನ್ ಮಾಡಿದ್ರು. ನೋಡಿ ಹೆಂಗಿರ್ತದೋ. ಅವರು ಪ್ರತಿಯೊಂದು ಸಮಗ್ರ ಜೀವನ ಶೈಲಿ ಯೋಚನೆ ಮಾಡ್ತಾರೆ. ಹೌದು ಸರ್, ಹೌದು ಸರ್. ಅವಾಗ ನಾನು ಶೂನ್ಯ ಮುದ್ರೆ ಮಾಡಿ ಅಂತ ಒಂದು ಸಣ್ಣದು ವಿಡಿಯೋ ಕಲಿಸಿದೆ, ಇದು ಮಾಡಿ ಅಮ್ಮ ಅಂತ. ಓಕೆ ಗುರುಜಿ, ಮಾಡ್ತೀನಿ ಅಂತ. ತುಂಬಾ ಚೆನ್ನಾಗಿದೆ. ಪಾಪು ಅಂತೂ ಸೂಪರ್ ಆಗಿದ್ದಾನೆ. ಒಂದು ಈಗಲೇ ಅವ್ನು ನೋಡಿ ಒಂದೊಂದು ಡ್ರಾಪು ಮೂತ್ರ ಹಾಕ್ತಾ ಇದ್ದಾನೆ. ಅವನ ಮೂತ್ರ ಅವನಿಗೇನೆ ಒಂದೊಂದು ಡ್ರಾಪ್ ಹಾಕ್ತಾ ಇದ್ದಾರೆ ಆಲ್ರೆಡಿ. ಮೊದಲನೇ ದಿವಸದಿಂದ ಆಗ್ತಾ ಇದೆ ಅಮ್ಮ. ಮೇಡಮ್ ಅವರು ಮೊದಲನೇ ದಿವಸದಿಂದನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇದು ಅಂದ್ರೆ ಏನೋ ಕೇಳಿಸ್ಕೊಂಡದಲ್ಲ, ಕೇಳಿಸ್ಕೊಂಡದ್ದು ಎಷ್ಟು ಜನ ಕೇಳಿಸ್ಕೊಂತಾರೆ ಅಂದ್ರೆ ಯೂಟ್ಯೂಬಲ್ಲಿ ಹೋದ್ರೆ ಎಲ್ಲ ಸಿಗತ್ತೆ ನಿಮಗೆ, ಅಲ್ವಾ? ಇತ್ತೀಚಿನ ಕಾಲದಲ್ಲಿ ಯೂಟ್ಯೂಬಲ್ಲಿ ಪ್ರತಿಯೊಂದು ಇರುತ್ತೆ. ಎಷ್ಟೋ ಜನ ಕೇಳಿಸ್ಕೊಂತಾರೆ, ಬಿಡ್ತಾರೆ ಅಷ್ಟೇ. ಬಟ್ ಆದ್ರೆ ಅಳವಡಿಸ್ಕೊಂಡು ತುಂಬಾ ಮುಖ್ಯ, ಅಭ್ಯಾಸ ಮಾಡೋದು ತುಂಬಾ ಮುಖ್ಯ. ಅದರಲ್ಲಿ ಅವರ ಅಭ್ಯಾಸದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ. ಈಗ ನಿನ್ನೆ ಕಾಲ್ ಮಾಡಿ ಮಾತಾಡುವಾಗ ಪಾಪುಗ ಅವ್ರು ಏನೇನು ಆಗ್ತಾ ಇದ್ದಾರೆ, ಇಂಜೆಕ್ಷನ್ ಯಾವುದೇ ಇಂಜೆಕ್ಷನ್ ಹಾಕ್ಬಾರ್ದು ಅಂತನೂ ನಿರ್ಣಯ. ಯಾವ ಇಂಜೆಕ್ಷನ್ಸ್ ಈಗ 1 ಮಂತ್ಗೆ ಒಂದು ಇಂಜೆಕ್ಷನ್ ಕೊಡ್ತಾ ಇರ್ತಾರಲ್ಲ, ಯಾವುದು ಹಾಕ್ಬಾರ್ದು ಅಂತಾನೆ ಒಂದು ನಿರ್ಣಯದಲ್ಲಿ ಇದ್ದಾರೆ ಅವರು. ಸೊ ನಾನು ಹೇಳಿದ್ದೆ, ಕರೆಕ್ಟ್, ಅದು ಏನು ಮಾಡಕ್ ಹೋಗ್ಬೇಡಿ, ಆರಾಮಾಗಿ ಮೂತ್ರ ಚಿಕಿತ್ಸೆ ಮೊದಲಿಂದ ಮಾಡಿದ್ರೆ ಅವನಿಗೆ ಫುಲ್ ಪವರ್ ಇರ್ತದೆ, ಎನರ್ಜಿ, ಅಲ್ವಾ? ಯಾವ ರೋಗದು ಬರೋದಿಲ್ಲ, ಏನು ಬರೋದಿಲ್ಲ. ಸೊ ಮತ್ತೆ ತಾಯಿ ಹಾಲಂತೂ ಕೊಡ್ತಾರೆ. ಸೊ ತುಂಬಾ ಚೆನ್ನಾಗಿ. ಮತ್ತೆ ಅವನ ಹತ್ರ ಮಾತಾಡೋದಾಗ್ಲಿ, ಈಗ ಅವನ ಆತ್ಮ ಜೊತೆಗೆ ಅವನು ಆತ್ಮಸ್ಥಿತಿಯಲ್ಲೇ ಇರ್ತಾನೆ. ಈಗ ಇವರು ಪ್ರತಿಯೊಂದು ಮಾತಾಡ್ತಾರೆ. ಸೊ ಪ್ರತಿಯೊಂದು ಪರ್ಮಿಷನ್ ತಗೊಂಡೋದು, ಅವ್ರ ಕೃತಜ್ಞತೆ ಇರೋದು. ನಾನು ಆ ಕಡೆ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ, ನೀವೇನು ಆಟಾಡ್ತಾ ಇರಿ ಅಂತ ಹೇಳೋದು. ಸೊ ಆ ರೀತಿಯಲ್ಲಿ ಪ್ರತಿಯೊಂದು ಕಮ್ಯುನಿಕೇಶನ್ ನೋಡಿ ಹೆಂಗಿದೆಯೋ. ಸೊ ಧ್ಯಾನದಿಂದ ಇಷ್ಟು ಫಲಿತ ಅನ್ನೋದು ಅನುಭವಿಸೋರ್ಗೆ ಗೊತ್ತಾಗತ್ತೆ, ಅದನ್ನ ಅಭ್ಯಾಸ ಮಾಡಿದ್ರು ಗೊತ್ತಾಗತ್ತೆ. ಮತ್ತೆ ಅವ್ನು ಚೆನ್ನಾಗಿ ಆಟಾಡ್ಕೊಂತ ಇರ್ತಾನೆ, ಇವ್ರಿಗೆ ಅವಕಾಶ ಕೊಡ್ತಾನೆ, ಊಟ ಮಾಡಕ್ ಅವಕಾಶ ಕೊಡ್ತಾನೆ, ಅಲ್ವಾ? ಮತ್ತೆ ಬಂದ್ಮೇಲೆ ಅವನಿಗೆ ಕೃತಜ್ಞತೆ ಇರೋದು, ಆ ಪಾಪ ಕೃತಜ್ಞತೆ ಇರೋದು, ಇದೆಲ್ಲ ಹೆಂಗಿರ್ತದೆ ಅಭ್ಯಾಸ ಮಾಡಿದ್ರೆ ಆ ರೀತಿಯಲ್ಲಿ.
ಧ್ಯಾನ ಜೀವನ ಅಂದ್ರೆ ಧ್ಯಾನ ಮತ್ತು ಸಮಗ್ರ ಸ್ವಾಸ್ಥ್ಯ ಜೀವನ ಅನ್ನೋದು ಆ ರೀತಿಯಲ್ಲಿ ಇರಬೇಕು. ಪ್ರತಿಯೊಬ್ಬರು ಅಭ್ಯಾಸ ಮಾಡಿ ಪ್ರಯತ್ನ ಮಾಡಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ರೈಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಪಂಡಿತ್ರೆ, ಪಂಡಿತರು ಇವತ್ತೇನೋ ಮಾಯ ಆಗಿದ್ರಬಹುದು. ಗುರುಜಿ ಆಗ್ಲೇ ಬಂದಿದ್ರು ಪಂಡಿತ್ರು ಶಾಸ್ತ್ರ ಇಲ್ಲ ಹೇಳಿದ್ರಿ ಅಂತ, ಇಲ್ಲ ಬಟ್ ಆದ್ರೆ ಇಲ್ಲ ತುಂಬಾ ಮಾಯ ಜನ ಆಗಿಲ್ಲ. ಬಂದಿದ್ರಂತೆ. ಹೇಳಿ. ಇಲ್ಲ ಇಲ್ಲ, ಇಲ್ಲಿ ತುಂಬಾ ಜನ ಇರೋದ್ರಿಂದ ಅವ್ರಿಗೆ ಅವಕಾಶ ಕೊಡ್ತಾ ಇದೀವಿ ಅಷ್ಟೇನಿಲ್ಲ, ನಮ್ಮದೇನಿಲ್ಲ. ಇಲ್ಲೆಲ್ಲ ತುಂಬಾ ಜನ ಪಂಡಿತರಿರೋದ್ರಿಂದ ನಾವು ತೆರೆ ಮರಳಿದೀವಿ. ತುಂಬಾ ತುಂಬಾ ಚೆನ್ನಾಗಿತ್ತೆ ಕಾರ್ಯಕ್ರಮ. ತುಂಬಾ ನೀವು ಮೊದಲನೇ ಪಂಡಿತರು ಆಗಿದ್ದಕ್ಕೋಸ್ಕರ ನೀವು ಯಾವಾಗ್ಲೂ ಇರ್ಬೇಕು. ಇರ್ತೀವಿ ನಾವು ಪಕ್ಕ ತೆರೆ ಮರಳಿ ಇರ್ತೀವಿ. ನಾವು ಪರ್ದೆ ಹಿಂದೆ ಇರ್ತೀವಿ, ಪರ್ದೆ ಮುಂದೆ ನೀವೆಲ್ಲ ಬನ್ನಿ ಅಂತ ಆಸೆ. ತುಂಬಾ ಚೆನ್ನಾಗಿತ್ತು. ಈ ಮಾವತವರ ಬೀಜ ಬಿತ್ತಿದ್ದೀರಾ, ಅದು ಹೆಮ್ಮರವಾಗಿ ಬೆಳೀತಾ ಇದೆ. ತುಂಬಾ ತುಂಬಾ ಖುಷಿ ಆಯ್ತು. ಎಲ್ಲರೂ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ. ತುಂಬಾ ಚೆನ್ನಾಗಿದೆ. ಹೀಗೆ ಇನ್ನು ಅಂದ್ರೆ ಬೀಜ ಬಿತ್ತಿದೆ, ಅದಕ್ಕಿನ್ನು ಎಲ್ಲಾ ಗಾಳಿ ಪ್ರೊಟೆಕ್ಷನ್ ಬೇಕು, ಚೆನ್ನಾಗಿ ಬೆಳೆಯಕ್ ಅವಕಾಶ ಬೇಕು. ಚೆನ್ನಾಗಿ ಬೆಳೀಲಿ ಅಂತ ತುಂಬಾ ಆಸೆ ಮಾಡ್ತೀನಿ. ಬೆಳೀತಾನೆ ಇದಾವೆ, ಬಟ್ ನಾವು ಆಸೆ ಮಾಡ್ತೀವಿ. ತುಂಬಾ ಚೆನ್ನಾಗಿದೆ. ನಮಸ್ತೆ ಎಲ್ಲರೂ. ನೆಕ್ಸ್ಟ್ ಕಿರುಚಿತ್ರಕ್ಕೆ ಕೃಷ್ಣರಾವ್ ಸರ್ ಬರ್ತಾರಂತೆ, ಮಾತಾಡೋದಕ್ಕೆ ಬಂದಿದ್ದಾರೆ ಗುರುಜಿ. ಶ್ರುತಿ ಮೇಡಮ್ ಮಾತಾಡಿ. ನಮಸ್ತೆ ಸರ್, ಎಲ್ರಿಗೂ ನಮಸ್ತೆ. ನಾನೊಮ್ಮೆ ಇದಕ್ಕಿಂತ ಮೊದಲೊಮ್ಮೆ ಹಾಡು ಹೇಳಿದ್ದೆ ಶನಿವಾರದ ವಿಶೇಷ ಸಂಚಿಕೆಯಲ್ಲಿ. ನನಗೆ ಎಲ್ಲ ಅಂದ್ರೆ ಈ ಕಾರ್ಯಕ್ರಮ ನನಗೆ ನೋಡ್ಲಿಕ್ಕೆ ಸಮಯ ಸಿಗುದಿಲ್ಲ. ನಾವು ಮನೆಯಲ್ಲಿ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಆಗಿರುದ್ರಿಂದ ಮನೆ ಕೆಲಸ ಅದು ಇದು ಅಂತ. ಆದ್ರೆ ಧ್ಯಾನ ನಾನು ಯಾವುದೇ ಕಾರಣಕ್ಕೂ ಸ್ಟಾರ್ಟಿಂಗ್ ಮಾಡಿದ್ರಿಂದ ಮಿಸ್ ಮಾಡೇ ಇಲ್ಲ. 2 hour 3 hour ಅಥವಾ 1 hour ಮಾಡೇ ಮಾಡ್ತೇನೆ. ಅದೇ ನೀವು ಧ್ಯಾನದ ಅನುಭವ ಹೇಳಿದ್ರಲ್ಲ, ಅದೇ ಧ್ಯಾನದಿಂದ ಅಂತ ನನಗೆ ಅನುಭವ ಆಗ್ಲಿಲ್ಲ, ಬಟ್ ಅದರಿಂದ ನನಗೆ ತುಂಬಾ ಚೇಂಜಸ್ ಆಗಿದೆ. ನಂದು ಫಸ್ಟ್ ಡೆಲಿವರಿ ಅದು C-section ಆಗಿರೋದು. ತುಂಬಾ ಬ್ಯಾಕ್ ಪೇನ್ ಇತ್ತು ನನಗೆ. ಇವಾಗ ಒಂದು ಚೂರು ಬ್ಯಾಕ್ ಪೇನ್ ಇಲ್ಲ, ಏನ್ ಕೆಲಸ ಮಾಡಿದ್ರು ಬ್ಯಾಕ್ ಪೇನ್ ಇಲ್ಲ. ಹುಣ್ಣಿಮೆ ಧ್ಯಾನ ಆ ಟೈಮಲ್ಲಿ ಎಲ್ಲ ಒಂದು 3.5 ಗಂಟೆ ಎಲ್ಲ ಧ್ಯಾನ ಮಾಡ್ತೇನೆ. ನಂಗೆ ಚೂರ್ ಸಹ ನೋವು ಏನು ಅನುಭವವೇ ಆಗುದಿಲ್ಲ. ಅದೊಂದು ತುಂಬಾ ಖುಷಿಯಾಗಿದೆ. ಮತ್ತೆ ಇನ್ನೊಂದಂದ್ರೆ ನಂಗೆ ತುಂಬಾನೇ ಕೋಪ ಇತ್ತು. ಇವಾಗ ಕೋಪ ಇಲ್ಲ, ಅಂದ್ರೆ ಕೋಪ ಬರ್ತದೆ ಮಗ್ಳ ವಿಷಯಕ್ಕೆ, ಅಂದ್ರೆ ಮಕ್ಳೆಲ್ಲ ಹೇಳಿದ ಮಾತು ಕೇಳುದಿಲ್ಲ, ಆ ವಿಷಯಕ್ಕೆ ಕೋಪ ಬರ್ತದೆ. ಆದ್ರೂ ಕೋಪವನ್ನು ನಾನು ಹೋಲ್ಡ್ ಮಾಡ್ತೇನೆ, ಅಂದ್ರೆ ಕೋಪ ಇದ್ದದನ್ನು. ಸೊ ಅದ ಕಾರಣ ನನಗೆ ಒಂದು 100% ಅಲ್ಲಿ ಒಂದು 75% ಕೋಪ ಅಂತಿದ್ದದು ಇವಾಗ ಒಂದು 70% ಬಂದಿದೆ ಅಂತ ಹೇಳ್ಬೋದು. ಅದು ನನಗೆ ಅದು ನೆಕ್ಸ್ಟ್ ನಾನಿವಾಗ ಪ್ಯೂರ್ ವೆಜಿಟೇರಿಯನ್ ಆಗಿದ್ದೇನೆ. ಅದೊಂದು ತುಂಬಾ ಖುಷಿ ವಿಚಾರ. ನೆಕ್ಸ್ಟ್ ಸರ್, ಅದೇ ನನ್ನ ಗಂಡನ ಜೊತೆ ಪ್ರತಿಯೊಂದು ವಿಷಯಕ್ಕೂ ನಾನು ವಾದ ಮಾಡ್ತಿದ್ದೆ. ಅಂದ್ರೆ ಅವರು ಮಾತಾಡಿದ್ರು ನಾನು ಏನಿದ್ರು ನಾನು ಬಿಡ್ತಿರ್ಲಿಲ್ಲ ವಾದ ಮಾಡುದು. ಅದು ಇವಾಗ ಇಲ್ಲ. ಅವ್ರು ಹೇಳ್ತಾರೆ, ಯಾಕೆ ನೀನ್ ಇವಾಗ ಮಾತನಾಡುದಿಲ್ಲ, ಏನೇ ಹೇಳಿದ್ರು ಅಂತ. ಚೇಂಜಸ್ ಅದೊಂದು ಅವರಿಗೆ ಕಾಣ್ತಾ ಉಂಟಂತೆ. ನೆಕ್ಸ್ಟ್ ನನ್ನ ವೈಯಕ್ತಿಕ ಅದೇ ನನ್ನ ಹೆಲ್ತ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಸರ್. ನೆಕ್ಸ್ಟ್ ನನಗೊಂದು ಇವಾಗ ಒಂದು ಕ್ವಶನ್ ಇರುದಂತೆ ಸರ್, ನೀವು ಇಂಜೆಕ್ಷನ್ ತಗೊಳ್ಬಾರ್ದು ಹೇಳಿದ್ರಲ್ಲ, ಇವಾಗ ಒಂದು ಇದೆ ಸರ್. ಅಂದ್ರೆ ಏನಂದ್ರೆ ಇವಾಗ ಒಂದು 9 ವರ್ಷದ ಮೇಲ್ಗಡೆ ಮೆಚೂರಿಟಿ ಬರುವ ಮಕ್ಕಳು ಬರುವ ಮೊದಲು HPV ಮತ್ತೆ HPO ಅನ್ನೋದು ಕ್ಯಾನ್ಸರ್ ತಡೆಗಟ್ಲಿಕ್ಕೋಸ್ಕರ ಅಂತ ಒಂದು ಇಂಜೆಕ್ಷನ್ ತಗೊಳ್ಬೇಕು ಅಂತ ಹೇಳ್ತಾರೆ. ಅದು ಮಕ್ಕಳಿಗೆ ಕೊಡ್ಬೋದಾ ಕೊಡ್ಬಾರ್ದು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ಸರ್. ಕೊಡಬಾರ್ದು, ಸುಳ್ಳದು. ಕೊಡ್ಬಾರ್ದ? ಬಾರಿ ಡೇಂಜರ್. ಅದೊಂದು ಭಯ. ಅಂದ್ರೆ ನನ್ನ ಅಮ್ಮನಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ನನ್ನ ಅಮ್ಮನಿಗೆ. ಅದು ವಂಶ ಪಾರಂಪರ್ಯವಾಗಿ ಬರ್ತದೆ ಅಂತ ಹೇಳ್ತಾರೆ. ಸೊ ನನಗೆ ಏನಂದ್ರೆ ಫಸ್ಟ್ ನನ್ನ ಮಗಳು 8 ತಿಂಗಳ ಮಗು ಇರುವಾಗ ನನಗೆ ಬ್ರೆಸ್ಟ್ ಅಲ್ಲಿ ಒಂದು ಗಡ್ಡೆ ರೀತಿ ಬಂದಿತ್ತು. ನಾನೇನ್ ಮಾಡಿದೆ, ಫೀಡಿಂಗ್ ಕೊಡುವ ಟೈಮ್ ಅಲ್ಲಿ ನನ್ನ ಅಮ್ಮನಿಗೆ ಕ್ಯಾನ್ಸರ್ ಆಗಿತ್ತಲ್ಲ, ಸೊ ನನಗೇನು ಆಗ್ಬೋದನ್ನೋ ಭಯದಲ್ಲಿ ನಾನು ಆ ಮಗುವಿಗೆ ಹಾಲು ಕೊಡುವುದನ್ನು ನಿಲ್ಲಿಸಿ ಅವಾಗ್ಲೇ ಸರ್ಜರಿ ಮಾಡಿ ರಿಮೂವ್ ಮಾಡಿ ತೆಗ್ದು. ಅದರಿಂದಾಗಿ ನನಗೆ ಎದೆ ಹಾಲು ಅವಳಿಗೆ ಕೊಡ್ಲಿಕ್ಕೆ ಸರಿಯಾಗಿ ಸಿಗ್ಲಿಲ್ಲ. ಆ ಸರ್ಜರಿ ಮಾಡಿ ತೆಗ್ದು 9 ತಿಂಗಳಿಗೆ ರಿಟರ್ನ್ ನನಗೆ ಅದೇ ಎದೆಯಲ್ಲಿ ಒಂದು ಗಡ್ಡೆಯಾಗೆ ಬಂತು. ಅವ್ರು ಹೇಳಿದ್ರು, ನೋಡಿ ಅಮ್ಮ ನೀವು ಇವಾಗ್ಲೇ ತೆಗಿಬೇಕು, ಇಲ್ಲರೆ ನಿಮಗೆ 30 ಆದ ನಂತರ 30+ ಏಜ್ ಆದ ನಂತರ ಅದು ಕ್ಯಾನ್ಸರ್ಗೆ ಸೇರ್ತದೆ, ಯಾಕಂದ್ರೆ ನಿಮಗೆ ಹೆರಿಡಿಟಿಯಲ್ಲಿ ಇದೆ ಅಲ್ವಾ ಅಂತ. ಸೊ ಹಾಗೆ ಅದೇ ಭಯದಲ್ಲಿ ನಾನು ಅದು 2 ಸಲ ರಿಮೂವ್ ಮಾಡಿತ್ತು. ರಿಮೂವ್ ಮಾಡಿ ಆಗಿ ವಾಪಸ್ ಬರದಾಗೇನು ಇಂಜೆಕ್ಷನ್ ಎಲ್ಲ ಮಾತ್ರೆ ಎಲ್ಲ ಕೊಟ್ಟಿದ್ದು, ಇಷ್ಟೋ ತನಕ ನನಗೆ ಬರ್ಲಿಲ್ಲ. ಅದೇ ಭಯದಲ್ಲಿ ನನಗೆ ಅಂದ್ರೆ ನಮ್ಮ ಹೆರಿಡಿಟಿಯರಲ್ಲಿ ಇಲ್ಲ, ಅಂದ್ರೆ ಇದು ಗರ್ಭಕೋಶದ ಕ್ಯಾನ್ಸರ್ ಇಲ್ಲ, ಆದ್ರೆ ಎಲ್ಲ ಹೇಳ್ತಾರೆ ಕ್ಯಾನ್ಸರು ಅಂತ ನಿಮ್ಮ ಇದ್ರಲ್ಲಿ ಇದೆ, ನೀವು ನಿಮ್ಮ ಮಗಳಿಗೆ ಕೊಡಿಸಿ ಹೇಳ್ತಾರೆ. ಹಾಗೆ ಅದೊಂದು ಭಯ ಇತ್ತು ಸರ್ ಅದ್ರ ಬಗ್ಗೆ. ಅದೇ HPV ತಪ್ಪು ಮಾಹಿತಿ ಅದು. ಏನು ಮಾಡಕೋಬೇಡಿ. ಮತ್ತೆ ಇನ್ನು ನೀವು ಸಮಗ್ರ ಜೀವನ ಶೈಲಿ ನಡೆಸಿ, ಆಹಾರ, ನೀರು, ಗಾಳಿ, ಆಯ್ತಾ, ಮತ್ತೆ ಮನಸ್ಸು, ಇವು ಸರಿಯಾಗಿ ಇಟ್ಕೊಳ್ಳಿ ಸಾಕು. ಯಾವ ಕ್ಯಾನ್ಸರ್ ಬರಲ್ಲ. ಕ್ಯಾನ್ಸರ್ ಅನ್ನೋದು ಅದು ಯಾವುದೇ ರೀತಿಯಲ್ಲಿ ಅಂಟುವ್ಯಾಧಿ ಅಲ್ಲ. ಅಂದ್ರೆ
ಇನ್ನೊಬ್ಬರಿಂದ ಇನ್ನೊಬ್ರಿಗೆ ಬರೋಂಥದ್ದು ಜೀನ್ಸಿಂದ ಬರೋಂಥದ್ದು ತಪ್ಪು, ಅದು ತಪ್ಪು ಮಾಹಿತಿ. ಅದು ಓನ್ಲಿ ಜೀವನ ಶೈಲಿಯ ಸಮಸ್ಯೆ ಅಷ್ಟೇ, ಜೀವನ ಶೈಲಿಯ ಸಮಸ್ಯೆ. ನಿಮ್ಮ ಮನೆಯಲ್ಲಿ ಏನು ಎಣ್ಣೆ ಯೂಸ್ ಮಾಡ್ತಾ ಇದ್ದೀರಾ ಅಲ್ವಾ? ನಿಮ್ಮ ಮನೆಯಲ್ಲಿ ಹಾಲು ಕುಡಿಯಬಾರ್ದು. ಓಕೆ, ಯಾವುದೇ ಈ ಯಾವ್ದು ಜರ್ಸಿ ಹಾವು ಇದೆಲ್ಲ ನಂದಿನಿ ಇದು ಅದು ಆ ಹಾಲು ಕುಡಿಯಬಾರದು. ಆಯ್ತಾ? ಎಣ್ಣೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಯೂಸ್ ಮಾಡಬೇಕು. ಆಯ್ತಾ? ಆಮೇಲೆ ನೀರು, ನಾವೊಂದು ತೆಂಗಿನ ಎಣ್ಣೆ ಯೂಸ್ ಮಾಡುದು ನಮ್ದು ದಕ್ಷಿಣ ಕರಾವಳಿ. ತೆಂಗಿನೆಣ್ಣೆ ಯೂಸ್ ಮಾಡಿ, ಯಾವುದೇ ಅದರಲ್ಲಿ ಕೆಮಿಕಲ್ ಅನ್ನೋದು ಮಿಕ್ಸ್ ಆಗಬಾರ್ದು. ಆಯ್ತಾ? ನೆಕ್ಸ್ಟು ನೀವು ತಿನ್ನೋ ಆಹಾರ, ಹಸಿ ಆಹಾರ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ, ಈ ಬಯಸಿದ ಆಹಾರ ಸ್ವಲ್ಪ ಕಡಿಮೆ ಮಾಡಿ. ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಮಲಗೋದು ಕರೆಕ್ಟಾಗಿ ಸಮಯ ಕರೆಕ್ಟಾಗಿ ಮಲಗಿ, ಅಂದರೆ ಒಂದು 10 ಗಂಟೆ ಒಳಗಡೆನೆ 7 ಗಂಟೆ ಒಳಗಡೆ ನೈಟ್ ಊಟ ಮಾಡಿ. ಇಂಥ ಅಭ್ಯಾಸಗಳು ಜೀವನ ಶೈಲಿ ಸರಿಪಡಿಸ್ಕೊಳ್ಳಿ ಸಾಕು, ನಿಮ್ಮ ಮಕ್ಕಳಿಗೂ ಏನೂ ಆಗೋದಿಲ್ಲ. ಇಂಜೆಕ್ಷನ್ ಯಾವುದು ಕೊಡೋಕೆ ಹೋಗ್ಬೇಡಿ. ಇಂಜೆಕ್ಷನ್ ಹಾಕಿದ್ವಿ ಅಂದರೆ ತೊಂದರೆಗಳಾಗುವಂಥ ಸಮಸ್ಯೆ ಇನ್ನೂ ಹೆಚ್ಚು, ಅಂದರೆ ಅವ್ರ BP ಶುಗರು ಇದೆಲ್ಲ ಬೇಗ ಬಂದ್ಬಿಡ್ತದೆ ಅವ್ರಿಗೆ. ಆಯಿತಾ? ಆ ಎಲ್ಲ ಇಂಜೆಕ್ಷನ್ಸಲ್ಲಿ ಅವ್ರು ಹೇಳುವಂಥ ಇಂಜೆಕ್ಷನ್ಸ್ ಎಲ್ಲ ತಪ್ಪು ಮಾಹಿತಿ, ಅದೆಲ್ಲ ಹಣಕಾಸಕ್ಕೆ ವ್ಯವಸ್ಥೆ. ಅದು ಯಾವುದೇ ರೀತಿಯಲ್ಲಿ ನಿಮ್ಗೆ ಸಹಾಯ ಮಾಡಲ್ಲ ಅಂತ ನಾನು ಘಂಟಾಪದವಾಗಿ ಹೇಳ್ಬೋದು. ವಿಶ್ವಾಸದಿಂದ, ನನ್ನ ರಿಸರ್ಚಿಂದ, ನಮ್ಮ ಸಂಶೋಧನೆ ನಾನು ಹೇಳ್ತಾ ಇದ್ದೀನಿ. ಅದು ಮಾತ್ರ ತಪ್ಪು ಮಾಡ್ಕೋಬೇಡಿ. ಓಕೆ, ಈಗಾಗಲೇ ಕೋವಿಡ್ ಇಂಜೆಕ್ಷನ್ ಕೊಟ್ಟು ತುಂಬ ಜನ ಹಾಳಾಗಿದ್ದಾರೆ. ಅರ್ಥ ಆಯ್ತಾ? ನಾನು ಯಾವುದೇ ನಮ್ಮ ಫ್ಯಾಮಿಲಿಗಾಗಲಿ ನಾವಾಗಲಿ ಒಂದು ಕೋವಿಡ್ ಇಂಜೆಕ್ಷನ್ ತೊಗೊಳಕ್ಕೆ ಹೋಗಿಲ್ಲ. ತುಂಬ ಜನ ಹೇಳಿದ್ರು ಅದು ಇದು ಅಂತ. ಯಾವ ಸರ್ಟಿಫಿಕೇಟ್ ಬೇಕಂದ್ರೆ ಒಂದು 300 ರೂಪಾಯಿ ಕೊಟ್ಟರೆ ಅವರ ಸರ್ಟಿಫಿಕೇಟ್ ಫ್ರೀ ಕೊಡ್ತಾರೆ. ಅದು ತಗೊಂಡು ಹೋಗ್ತಾ ಇರೋದು ಅಷ್ಟೇ, ಎಲ್ಲಿ ಬೇಕಂದ್ರೆ ಅದು ತೋರಿಸೋದು ಅಷ್ಟೇ ಮಾಡಿದ್ದು ಬಿಟ್ಟು ನಾವು ಯಾವುದು ಕೋವಿಡ್ ಇಂಜೆಕ್ಷನ್ ತಗೊಂಡ್ರು ತುಂಬ ಜನಕ್ಕೆ ಈಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಬ್ಲಡ್ ಕ್ಲಾಟ್ ಆಗ್ತಾ ಇದೆ. ಗೊತ್ತಾ ಎಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ ಈಗ? BP ಬರೋದು, ಶುಗರ್ ಬರೋದು, ಕ್ಯಾನ್ಸರ್ ಬರೋದು ಎಲ್ಲನೂ ಆಗ್ತಾ ಇದೆ. ಅದೆಲ್ಲ ಕೋವಿಡ್ ಇಂಜೆಕ್ಷನ್ ಸೈಡ್ ಎಫೆಕ್ಟ್ ಇದೆಲ್ಲ. ಇಂಥದ್ದು ಯಾರು ಹೇಳೋದಿಲ್ಲ, ಸುಮ್ಮನೆ ಹಣಕಾಸುಗೋಸ್ಕರ ಏನೋ ಹೇಳಿರ್ತಾರೆ, ಮಾಡ್ತಾರೆ, ಹೋಗ್ತಾರೆ. ಈಗ ಡಾಕ್ಟರ್ಸ್ ಕೇಳಿದರೆ ನಮ್ಗೇನು ಗೊತ್ತು, ಅದೆಲ್ಲ ಆವಾಗ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ನಾವು ಏನು ಹೇಳೋಕ್ಕಾಗಲ್ಲ, ಅದಕ್ಕೆ ನಾವು ಬಾಧ್ಯತೆ ತಗೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಆಯ್ತಾ? ಅದಕ್ಕೆ ಅದು ಮಾಡಕ್ಕೆ ಹೋಗ್ಬೇಡಿ. ಓಕೆ, ಒಳ್ಳೆ ಧ್ಯಾನ ಮಾಡಿಸಿ, ಮಕ್ಕಳಿಗೆ ಧ್ಯಾನ ಹೇಳ್ಕೊಡಿ. ಆಯ್ತಾ? ಧ್ಯಾನ ಮಾಡ್ಸಕ್ಕೆ ಹೇಳಿ. ಇನ್ನೂ ನಿಮಗೆ ಅನುಕೂಲ ಆಗ್ತಾ ಇದ್ದರೆ ಮೂತ್ರ ಚಿಕಿತ್ಸೆ ಮಾಡ್ತಾ ಹೋಗಿ, ಅವ್ರಿಗೆ ಏನು ತೊಂದರೆ ಆಗಲ್ಲ, ಆರಾಮಾಗಿ. ಈಗ ಗೀತಾ ಮೇಡಮ್ ಆರೋಗ್ಯವಾಗಿ ಯಾವ ಥರ ನಡ್ಸ್ಕೊಂಡು ಹೋಗ್ತಾ ಇದ್ರು ಜೀವನ ಶೈಲಿಯಿಂದ, ಇನ್ನೂ ಹಲವಾರು ಮಾಸ್ಟರ್ಸ್ ಇಲ್ಲಿ ಸಂಧ್ಯಾ ಮೇಡಮ್ ಎಲ್ಲರೂ ಆ ರೀತಿಯಲ್ಲಿ ಎಲ್ಲರೂ ತಯಾರಾಗ್ಬೋದು. ಆಯ್ತಾ? ಓಕೆ, ಥ್ಯಾಂಕ್ ಯು ಸರ್. ರೈಟ್. ಕಮಲಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಇದು ನಮ್ಮ ಮೊಮ್ಮಗು ಸರ್, ಧ್ಯಾನಕ್ಕೆ ಬಂದ್ಮೇಲೆನೆ ಹುಟ್ಟಿರೋದು ಇದು. ಇವಾಗ 1 ವರ್ಷ 9 ತಿಂಗಳಿದೆ. ಹೊಟ್ಟೆಲಿ ಇದ್ದಾಗಿಂದಾನು ಧ್ಯಾನ ಮಾಡ್ಸಿ ಹುಟ್ಟಿರುವಂತ ಮಗು. ಇವಾಗ್ಲೂ ಕೂಡ ಧ್ಯಾನ ಕೂತ್ಕೊಂಡ್ರೆ ಅವರು ಕೂತ್ಕೋತಾರೆ. ಅದು ಮೂತ್ರದ್ದು ಇವ್ರಿಗೆ ಕೊಡ್ಬೋದಲ್ವಾ ಗುರುಗಳೇ? 100%. ಅವನ ಮೂತ್ರ ಅವನಿಗೆ ಕೊಡಿ, ನಿಮ್ಮ ಮೂತ್ರನೂ ಕೊಡ್ಬೋದು, ಅವನ ಮೂತ್ರ ಅವ್ನು ಕೊಡ್ಬೋದು. ಸೂಪರ್. ಇವ್ರು ಏನ್ ಮಾಡ್ತಾರೆ, ಹೆಣ್ಮಗು ಧ್ಯಾನಶ್ರೀ ಅಂತಾನೆ ಕಟ್ಟಿದೀವಿ. ಅವರು ಸುಸು ಮಾಡ್ಬಿಟ್ಟು ಮುಖಕ್ಕೆಲ್ಲ ಬಳ್ಕೊಂಡು ಕುಡ್ಕೊಂಡ್ಬಿಡ್ತಾರೆ. ಅದು ನಮ್ಮ ಎಲ್ಲರೂ ಅಯ್ಯೋ ಸುಸು ಕುಡಿತಾ ಇದೆ ಪಾಪು ಅಂತ. ಆದ್ರೆ ನಿಮ್ ಮಾತ್ ಕೇಳ್ದಾಗಿಂದ ಅವ್ರು ಒಳ್ಳೆ ಕೆಲ್ಸನೇ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನಮಸ್ತೆ. ಮಾತಾಡ್ತಾರ? ಸ್ವಲ್ಪ ಮಾತಾಡ್ತಾರೆ. ಧ್ಯಾನ ಮಾಡಬೇಕು ಅಂದ್ರೆ ಟೊಪ್ಪಿ ಬೇಕು ಅಂತ ಕೇಳುತ್ತೆ, ಅದಕ್ಕೆ ಪಿರಮಿಡ್ ಹಾಕೊಡಮ್ಮ ಅಂತ. ನಮಸ್ತೆ ಸರ್. ಮಾತಾಡ್ಸಿ ಮೇಡಮ್, ತುಂಬಾ ಕ್ಯೂಟ್ ಆಗಿದೆ ಪಾಪು. ಅಮ್ಮ ನಮಸ್ತೆ ಮೇಡಮ್. ಟೋಪಿ ಬೇಕಂತೆ, ಧ್ಯಾನ ಮಾಡ್ಬೇಕಂದ್ರೆ ಟೋಪಿ ಕೇಳ್ತಾರೆ. ಟೋಪಿ ಅದಕ್ಕೆ ಕೇಳೋಣ ಅನ್ಬಿಟ್ಟು. ಯಾವ ಸಮಯದಲ್ಲಿ ಕೊಡ್ಬೇಕು ಗುರುಗಳೇ ಅದೇನಾದ್ರು? ಬೆಳಗ್ಗೆ ಕೊಡಿಮ್ಮ, ಬೆಳಗ್ಗೆ ಎದ್ದಿದ ಮೇಲೆ ಕೊಡಿ. ಸೊ ಆಮೇಲೆ ಬೇಕಂದ್ರೆ ಈವ್ನಿಂಗು 5 ಗಂಟೆ ಆತರ ಕೊಡಿ. ಚೆನ್ನಾಗಿರ್ತದೆ, ಏನು ತೊಂದರೆ ಇಲ್ಲ. ಇವಾಗಿಂದ ಅಭ್ಯಾಸ ಮಾಡಿಸಿದ್ರೆ ಅಂತೂ ಸೂಪರ್. ಖಂಡಿತ. ಇವ್ರು ನಾನು ಏರ್ಫೋನ್ ಹಾಕೊಂಡು ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಫೋನ್ ಎಲ್ಲೋ ಇಟ್ಬಿಟ್ಟು ಕೇಳ್ಕೊತಾ ಇರ್ತೀನಿ. ಯಾಕಂದ್ರೆ ನಿಜ ಇವತ್ತೇ ಇಷ್ಟು ಸೈಲೆಂಟ್ ಆಗಿ ಮೊಬೈಲ್ ಮುಟ್ಟೆ ಕೂತಿರೋದು.
ಮೊಬೈಲು ಸಿಕ್ಬಿಟ್ರೆ ಕೊಡೋದೇ ಇಲ್ಲ. ಅದಕ್ಕಾಗಿ ನಾನು ವಿಡಿಯೋ ಆನ್ ಮಾಡ್ಕೊಳಕ್ ಆಗಲ್ಲ ಗುರುಗಳೇ. ಕ್ಲಾಸ್ ಅಂತೂ ಕೇಳ್ತಾ ಇರ್ತೀನಿ. ಇವ್ರದೇ ನನಗೆ ಮೊಬೈಲ್, ಅವ್ರಮ್ಮ ಟೀಚರು, ಸ್ಕೂಲಿಗೆ ಹೊರಟೋಗ್ತಾರೆ. ಹಂಗಾಗಿ ಮಗುವಿನ ಜವಾಬ್ದಾರಿ ನನ್ ಮೇಲೆ ಇರುತ್ತೆ. ಇವತ್ತಿನ ತುಂಬಾನೇ ಖುಷಿ ಆಯ್ತು. ಅವರು ಅಶ್ವಿನಿ ಮೇಡಮ್ ಎಲ್ಲ ಪಾತ್ರಧಾರಿಗಳಿಗೂ, ಭಾರತಿ ಮೇಡಮ್ ಎಲ್ಲರೂ, ನಾನಿಲ್ಲಿ ಹೊಸಬ್ಳಿರೋದ್ರಿಂದ ಅಷ್ಟಾಗಿ ಎಲ್ಲರ ಹೆಸರು ಗೊತ್ತಾಯ್ತಾ ಇಲ್ಲ. ನಾನು 3 ವರ್ಷದಿಂದ ಧ್ಯಾನದಲ್ಲೇ ಇದ್ದೇನೆ. ಮೈಸೂರು PSSM ಅಲ್ಲಿ ಇದ್ದೆ. ಇಲ್ಲಿ ಯೂಟ್ಯೂಬ್ ಇಂದ ನೋಡಿ ಇಷ್ಟ ಆಗಿ ನಾನು ಇಲ್ಲಿಗೆ ಕನೆಕ್ಟ್ ಆದೆ. ಇವ್ರಿಗೆ ಸ್ವರ್ಣಮಾಲಾ ಅಮ್ಮವರ ಬ್ಲೆಸ್ಸಿಂಗ್ ಸಿಕ್ಕಿದೆ. ಅಯ್ಯೋ, ಮಡ್ಲಲ್ಲಿ ಎತ್ಕೊಂಡು ತುಂಬಾ ಖುಷಿ ಪಟ್ಟು ಆನಂದ ಪಟ್ಬಿಟ್ರು. ಕೊಡ್ತಾನೆ ಇಲ್ಲ ಮಗುನ, ಆಮೇಲೆ ಕೊಟ್ರು. ಬರ್ತಿಂದ ನಾವು ಮಗುಗೆ, ನಾವು ನಾನ್ ವೆಜ್ ಕುಟುಂಬ ಆಗಿದ್ರುನು ನಮಗ್ ಗೊತ್ತಿಲ್ಲ ಸರ್, ನಾವು ಮೊದ್ಲಿಂದನು ಪ್ಯೂರ್ ವೆಜಿಟೇರಿಯನ್ ಅಲ್ಲೇ ನಾನಿರೋದು, ನಮ್ಮ ಮಗಳು. ಇವ್ರಿಗೆ ಕೇಕು ಮೊಟ್ಟೆ ಏನು ತಿನ್ನಿಸ್ದಂಗೆ ಅದನ್ನೇ ಫಾಲೋ ಮಾಡ್ಕೊ ಬರ್ತಾ ಇದೀವಿ ಗುರುಗಳೇ. ವೆರಿ ಗುಡ್, ವಂಡರ್ಫುಲ್ ವಂಡರ್ಫುಲ್ ಮಗು. ಅವರು ಒಂದು ಮೂತ್ರ ಚಿಕಿತ್ಸೆ ಮಾಡಿಸಿ, ಇನ್ನು ಧ್ಯಾನ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತು. ಯಾಕಂದ್ರೆ ಹೊಟ್ಟೆಯಲ್ಲೇ ಎಲ್ಲ ಧ್ಯಾನ ಕಲ್ಸ್ಕೊಂಡಿದ್ದಾನೆ. ಧ್ಯಾನ ಕುತ್ಕೊಳ್ಳೋ ಪೊಸಿಷನ್ ಹೇಳ್ತಾರೆ. ಬುದ್ಧಂ ಶರಣಂ ಹೇಳು, ಹೇಳ್ತೀಯಾ? ಬುದ್ಧಮ್ಮನ್ನು ಶರಣಂ ಹೇಳಕ್ ಗೊತ್ತಿಲ್ಲ, ಹೇಳ್ತಾ ಇಲ್ಲ. ಥ್ಯಾಂಕ್ ಯು ಎಲ್ಲಾ ಮಾಸ್ಟರ್ಗೂ ಧನ್ಯವಾದಗಳು ಗುರು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಥ್ಯಾಂಕ್ ಯು. ಬಾಯ್ ಮಾಡು. ಬಾಯ್. ಓಕೆ, ಬಾಯ್. ವಂಡರ್ಫುಲ್. ಎಷ್ಟು ಈಗ ವಯಸ್ಸು? 1 year? 1 ವರ್ಷ 9 ತಿಂಗಳು ಗುರುಗಳೇ. 9 ತಿಂಗಳು. ಓಕೆ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಆದ್ರೆ ನಾವು ಮಾತಾಡ್ಸಿದ್ರೆ ಮಾತಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಮೇಡಮ್. ಎಲ್ಲ ಮಾಸ್ಟರ್ಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ತುಂಬಾ ಖುಷಿ ಆಯ್ತು. ಅಂತೂ ಇಂತೂ ಬಂದು ನಮ್ಗೆ ಪುಟಾಣಿ ಧ್ಯಾನ ಏನಂತಾರೆ, ಸ್ಮಾಲ್ ಬುದ್ಧಾಸ್ನ ನಮ್ಗೆ ಪರಿಚಯ ಮಾಡ್ಕೊಟ್ರಿ. ಖುಷಿ ಆಯ್ತು ನೋಡಿ ಪಾಪುನ. ಎಸ್, ಸೂಪರ್. ಎಸ್ ಗುರುಜಿ. ರೈಟ್. ಸೊ ಇನ್ಯಾರಾದ್ರೂ ಮಾತಾಡ್ಬೇಕಂದ್ರೆ ಇವ್ರು ಮಾತಾಡಿ, ಸೆಷನ್ ಕ್ಲೋಸ್ ಮಾಡೋಣ ಈಗ. ಹ್ಯಾಂಡ್ ರೈಸ್ ಮಾಡ್ಬೋದು, ಇಲ್ಲ ಹಿಂಗ್ ಸಿಂಬಲ್ ತೋರಿಸಿ ಮಾಸ್ಟರ್ಸ್. ನೋಡಿ ಹೆಂಗಿರ್ತಾರಂದ್ರೆ, ಧ್ಯಾನ ಜೀವನ ಮಾಡಿರೋಂತ ಅಲ್ಲಿ ಹುಟ್ಟಿರೋಂಥ ಮಕ್ಕಳಾಗ್ಲಿ, ನೋಡಿ ಹೆಂಗಿರ್ತಾರೋ, ಅವರ ಶಕ್ತಿ, ಅವರ ಯುಕ್ತಿ ಯಾವ ರೀತಿಯಲ್ಲಿ ಇರ್ತದೆ ನೋಡಿ. ಆ ಮಗು ನೋಡ್ತಾ ಇದ್ರೆ ಕಾಣಿಸ್ತಾ ಇದೆ, ಶಕ್ತಿ ಮತ್ತೆ ಯುಕ್ತಿ ಎರಡು ಕಾಣಿಸ್ತಾ ಇದೆ. ಎಸ್ ಗುರುಜಿ. ಎಸ್, ಪ್ರಭಾ ಮೇಡಮ್ ಮಾತಾಡಿ. ನಮಸ್ಕಾರ. ನಮಸ್ಕಾರ. ನಾನು ದಿನನಿತ್ಯ ತಾವು ಹೇಳ್ತಾ ಕೊಡ್ತಿರುವ ಸಮಗ್ರ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡಿದ್ದೀನಿ. ನನ್ನ ಹಾರ್ಟ್ 1 ವರ್ಷದಿಂದ ಪ್ರಾಬ್ಲಮ್ ಆಗಿತ್ತು. ಅದು LVF ಪ್ರಕಾರ 35% ಇತ್ತು. ಈಗ ಇಂಪ್ರೂವ್ ಆಗಿ 54% ಆಗಿದೆ. ತುಂಬಾ ವೈದ್ಯರೇ ನನಗೆ ಕಾಂಗ್ರಾಚುಲೇಷನ್ ಹೇಳಿದ್ದಾರೆ. ಯಾವ ರೀತಿ ಅಂತ ಕೇಳಿದಾಗ, ನಾನು ಆಹಾರ ಪದ್ಧತಿಯನ್ನು ಬೆಳಿಗ್ಗೆ 1 ಪ್ಲೇಟ್ ಗ್ರೀನ್ ಪ್ಲೇಟ್ ತಗೋತೀನಿ, ಹಾಗೂ ಸೋಮೂತ್ರ ಚಿಕಿತ್ಸೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ವೆರಿ ಗುಡ್. ಬೆಳಿಗ್ಗೆ ಎದ್ದ ತಕ್ಷಣ ಮಾಡ್ಕೊಳ್ತೀನಿ, ಮಧ್ಯಾಹ್ನ ಒಂದ್ಸಲ ಮಾಡ್ಕೊತೀನಿ. ಆದ್ರೆ ಸಾಯಂಕಾಲ ಇನ್ನೂ ಮಾಡ್ತಾ ಇಲ್ಲ. ತುಂಬಾ ಇಂಪ್ರೂವ್ ಆಗಿದೆ. BP ಇಲ್ಲ, ಶುಗರ್ ಇಲ್ಲ, ಹಾರ್ಟ್ ಅನ್ನು ಎಲ್ಲ ಸರಿಯಾಗಿದೆ. ಮತ್ತೆ ಆಪಾನ ಮುದ್ರೆ, ಹೃದಯ ಮುದ್ರೆಗಳನ್ನು ಮಾಡ್ಕೊಳ್ತೀನಿ, ಧ್ಯಾನವನ್ನು ಮಾಡ್ತೇನೆ. ಎಲ್ಲ ರೀತಿಯಿಂದಲೂ ನನಗೆ ಮಹಾವತಾರ್ ಫೌಂಡೇಶನ್ ಇಂದ ತುಂಬಾ 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 ಅನುಕೂಲ ಆಗಿದೆ. ಅಲ್ಲದೆ ನಮ್ಮ ಮನೆಯಲ್ಲೂ ಕೂಡ ಈಗ ಧ್ಯಾನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಹಾಗೂ ತಮ್ಮ ಸಂಭಾಷಣೆ ಇದ್ದಲ್ಲಿ, ತಮ್ಮ ಕಿರುಚಿ ಸಂದೇಶ ಇದ್ದಾಗ ಅವಶ್ಯವಾಗಿ ಬಂದು ಕೂಡ್ತಾರ. ಉಳಿದ ಸಮಯದಲ್ಲಿ ಅವ್ರು ಏನೋ ವಾಕಿಂಗ್ ಅದು ಮಾಡ್ತಾ ಇದ್ದಾರೆ. ನನಗೆ 4 ಸ್ಟೆಪ್ಸ್ ಏರ್ಲಿಕ್ಸು ಆಗ್ತಿರ್ಲಿಲ್ಲ, ವಾಕಿಂಗ್ ಮಾಡಕ್ಕೂ ಆಗ್ತಿರ್ಲಿಲ್ಲ ಸ್ವಲ್ಪ ದಿವಸದಿಂದ. ಈಗಂತೂ ನಾನು 3rd ಫ್ಲೋರ್ ಹೋಗಿ ಸೂರ್ಯನ ರಶ್ಮಿ ಕಿರಣಗಳನ್ನು ನಾನು ಆಹ್ವಾನ ಮಾಡ್ತೀನಿ. ಅಲ್ಲದೆ ನಾನು ಅಡ್ಡಾಡಿದ್ರೆ ಯಾವ್ದು ರೀತಿಯಿಂದನೂ ದೈಹಿಕವಾಗಿ ಮಾನಸಿಕವಾಗಿ ತೊಂದರೆ ಆಗ್ತಾ ಇಲ್ಲ. ಎಲ್ಲವೂ ತಮ್ಮ ಸಂದೇಶದಂತೆ ನಡೀತಾ ಇದ್ದೇನೆ. ಅಲ್ಲದೆ ಬಾಬಾಜಿಯವರ ಆಶೀರ್ವಾದ ಹಾಗೂ ಪತ್ರಿಜಿಯವರ ಹೇಳಿದಂತೆ ಅವರ ಪದಪುಂಜಗಳನ್ನು ನಾನು ನಡೆದುಕೊಳ್ಳಬೇಕ ತುಂಬಾ ಕಾತುರಳಾಗಿದ್ದೇನೆ. ಇನ್ನೂ ನನಗೆ ಧ್ಯಾನ ಬರ್ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೇನೆ. ಅಲ್ಲದೆ ತಮ್ಮೆಲ್ಲ
ಅನುಗ್ರಹ ಹಾಗೂ ತಮ್ಮ ಸಂಸ್ಥೆಗೆ ನಾನು 2 ಸಲ ಭೇಟಿ ಕೊಟ್ಟಿದ್ದೀನಿ. ನಾನು ತಮ್ಮ ಸಂಸ್ಥೆಯಲ್ಲಿ ಸೇವಾ ಮಾಡ್ಬೇಕಂತ ಕೂಡ ಮನಸ್ಸು ತುಂಬಾ ಹಾತೊರಿತಿದೆ. ಆದ್ರೆ ಈ ಸಲ ಆಗುತ್ತೆ ಅಥವಾ ಇಲ್ಲೋ ಅಂತ ಅದು ಪರಮಾತ್ಮನ ಇಚ್ಛೆ. ಅದಾಗ್ಲಿ ಅಂತ ನಾನು ಬಹಳ ಆಸೆ ಪಡ್ತಾ ಇದ್ದೀನಿ. ಸಮಾಜ ಸೇವೆಯಲ್ಲಿ ಸ್ವಲ್ಪ ಆದ್ರೂ ನನ್ನ ಜೀವನ ತೊಡಗಬೇಕು. ನಾನು ಈಗಾಗಲೇ 65 ವರ್ಷ ಆಗಿದೆ ನನ್ಗೆ. ಆದ್ರೂ ನನ್ನ ದೇಹವನ್ನು ಮತ್ತು ಮನಸ್ಸನ್ನು ಪವಿತ್ರವಾಗಿ ಇಟ್ಕೊಂಡಿದ್ದೇನೆ. ಅದು ಕೂಡ ತಮ್ಮ ಸಂದೇಶದ ಪ್ರಕಾರ ನಡೀತಾ ಇದ್ದೇನೆ. ಅದು ನನ್ಗೆ ಪ್ರತಿನಿತ್ಯ ಮಾತನಾಡ್ತಾ ಆಗ್ತಾ ಇರ್ಲಿಕ್ಕಿಲ್ಲ. ಆದ್ರೆ ನಾನ್ ಮಾತ್ರ ತಮ್ಮ ಸಂದೇಶಗಳನ್ನ ಯಾವತ್ತೂ ತಪ್ಪಿಸುದಿಲ್ಲ. ಅವ್ನ್ ಕೇಳ್ತಾನೆ ಇರ್ತೀನಿ. ನನ್ಗೆ ಕೇಳೋದ್ರಿಲ್ಲಂದ್ರೆ ಅಥವಾ ಯೂಟ್ಯೂಬ್ದಲ್ಲಾದ್ರೂ ನೋಡಿ ನಾನ್ ಬಹಳ ಆನಂದ ಪಡ್ತಾ ಇದ್ದೀನಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ನನ್ಗೆ ಇನ್ನೂ ಸ್ವಲ್ಪ ಅಂದ್ರೆ ಧ್ಯಾನವನ್ನು ಇನ್ನೂ ಹೆಚ್ಚು ಮಾಡ್ಕೋಬೇಕಂತ ಆಸೆ ಇದೆ. ಆದ್ರೆ ಒಂದೊಂದ್ಸಲ ರಾತ್ರಿ ಟೈಮ್ ನನ್ ಕೂಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ದಿನಾಲು ಹೇಳ್ಬೇಕಂತ ಹೇಳಲ್ಲ. ರಾತ್ರಿ ಸಮಯದಲ್ಲಿ ಸ್ವಲ್ಪ ಕೂಡ್ಲಿಕ್ಕೆ ಆಗ್ತಾ ಇಲ್ಲ. ಉಳಿದ ಸಮಯದಲ್ಲಿ ನಾನು ಕೂತ್ಕೋತೀನಿ, ಮಾಡ್ತಾ ಇದ್ದೀನಿ. ಆದ್ರೆ ನಾನು ಅನುಭವ ಅಂದ್ರೆ ನಂಗೆ ಮತ್ತೆ ನನ್ಗೆ ಉಸಿರಾಟದಲ್ಲಿ ಕೂಡ ಧ್ಯಾನ ಸಮಯದಲ್ಲಿ ನನ್ನ ಶ್ವಾಸ ಕೂಡ ನಿಧಾನವಾಗಿ ಸಾಗ್ತಾ ಇರ್ತದೆ ಅಂತ ಹೇಳಿಕೆ ನನಗೆ ಸಂತೋಷ ಅನಿಸ್ತದೆ. ನಾನು ಪೂರ್ಣ ಆನಂದ ರೂಪದಲ್ಲಿ ಬದುಕ್ತಾ ಇದ್ದೀನಿ. ನಮ್ಮ ಸಂಸಾರ ಕೂಡ ನಾವು ಇಬ್ಬರೇ ಇರ್ತಾ ಇರೋದು ಈಗ ಸದ್ಯದಲ್ಲಿ. ನಮ್ಮ ಜೀವನ ಅನ್ಯೋನ್ಯವಾಗಿದೆ ಅಂತ ಈ ಮೂಲಕ ತಿಳಿಸ್ತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಅದ್ಭುತವಾದ ನಮಸ್ತೆ ಅನುಭವ. ಗುರುಜಿ. ಎಸ್ ಮಾ. ನಮಸ್ತೆ ಗುರುಜಿ. ಗುರುಜಿ ಮಧ್ಯಾಹ್ನ ಕ್ಲಾಸ್ ಒಂಚೂರು ಹೇಳ್ಬೇಕಿತ್ತು ಗುರುಜಿ. ಮಧ್ಯಾಹ್ನ 3 ಗಂಟೆಗೆ ಇವತ್ತು ಅಂದ್ರೆ 20 ವರ್ಷದಿಂದ ಧ್ಯಾನ ಮಾಡ್ತಾ ಇರ್ತಕ್ಕಂತ ರತ್ನ ಬಡವನಹಳ್ಳಿ ಅವರು ಲಾಸ್ಟ್ ವೀಕ್ ಬರ್ಬೇಕಿತ್ತು ಗುರುಜಿ. ಅನೌನ್ಸ್ ಮಾಡಿದ್ರಿ. ಅವ್ರದ್ದು ಏನೋ ಪರ್ಸನಲ್ ಏನೋ ಅತ್ತೆಗೆ ಹುಷಾರಿಲ್ಲ ಅಂದ್ಬಿಟ್ಟು ಬಂದಿರ್ಲಿಲ್ಲ ಅವರು. ಇವತ್ತು ಅವರು 20 ವರ್ಷದಿಂದ ಧ್ಯಾನದಲ್ಲಿದ್ದಾರೆ. ಹಾಗೇನೆ ಅವರು ಅಂದ್ರೆ ಯೂಸ್ ಮಾಡಿ ಬಿಸಾಡ್ತಕ್ಕಂತ ಹೂವಿನಿಂದ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಸಹ ಅವ್ರು ಇತ್ತೀಚೆಗೆ ಅವ್ರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಗುರುಜಿ. ಅಂದ್ರೆ ಒಂದು ಸನ್ಮಾನವನ್ನ ಕೊಟ್ಟು ಅವ್ರಿಗೆ ಒಂದು ಅವಾರ್ಡ್ ಅನ್ನು ಸಹ ಕೊಟ್ಟಿದ್ದಾರೆ. ಯೂಸ್ ಮಾಡ್ಕೊಂಡು ಅವರ ಪ್ರತಿಭೆಯನ್ನ ತೋರಿಸಿರ್ತಕ್ಕಂಥದಕ್ಕೆ. ಅವ್ರು ಇವತ್ತು ಮಧ್ಯಾಹ್ನ 3 ಗಂಟೆ ವೇದಿಕೆಗೆ ಬರ್ತಾ ಇದ್ದಾರೆ ಅವರ ಅನುಭವವನ್ನ ಹಂಚ್ಕೊಳ್ಳಿಕ್ಕೆ. ಆದ್ರಿಂದ ಮಾಸ್ಟರ್ 3 ಗಂಟೆ ಕ್ಲಾಸಿಗೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅರ್ಧ ಗಂಟೆ ಧ್ಯಾನ ಇರುತ್ತೆ. ಆಮೇಲೆ ಮೇಡಮ್ ಬಂದು ಅವರ ಧ್ಯಾನ ಅನುಭವವನ್ನ ಹಂಚ್ಕೊಳ್ಳಿದ್ದಾರೆ. ಆದ್ರಿಂದ ಎಲ್ರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ 3 ಗಂಟೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಅವರ ಅನುಭವವನ್ನ ಎಲ್ರೂ ಸಹ ಪಡ್ಕೊಳ್ಳೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಗುರುಜಿ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಹಲೋ ಸರ್, ನಾನು ಈಗಾಗ್ಲೇ ಸರ್ವಜ್ಞ ತ್ರಿಪದಿಗಳು ಕೂಡ ಕ್ಲಾಸ್ ಕೊಟ್ಟಿದ್ದೀನಿ. ಇನ್ನೊಂದು ಅರಿಷಡೋರ್ಗಳ ಬಗ್ಗೆ ಕೊಡ್ಬೇಕಂತ ಅಪೇಕ್ಷೆ ಇದೆ. ಕೊಡು ಅಂದ್ರೆ ನಾನು ಸಿದ್ಧ ಮಾಡ್ತೇನೆ. ನೆಕ್ಸ್ಟ್ ಮಂತ್ ಕೊಡಿ ಮೇಡಮ್, ನೆಕ್ಸ್ಟ್ ಮಂತ್ ಕೊಡಿ. ಈಗ 1ನೇ ತಾರೀಕಿಂದ ಸ್ಟಾರ್ಟ್ ಆಗತ್ತಲ್ವಾ, ಮತ್ತೆ ಶೆಡ್ಯೂಲ್ ಸ್ಟಾರ್ಟ್ ಆಗತ್ತೆ. ಅವಾಗ ಕಾಲ್ ಮಾಡ್ತೀವಿ ನಿಮ್ಗೆ. ಯಾವ ಒಂದ್ಸಲ ಕೊಟ್ಟಿದ್ದೀನಿ. ಅದ ನನಗನ್ಸು ನಾನು ಕೇಳಿದಾಗ ನನ್ಗೆ ಅದು ಚೆನ್ನಾಗಿ ಅನಿಸಿಬಿದೆ. ಮರಳಿ ರಿಕಾರ್ಡ್ ಕೇಳಿದಾಗ ಅದು ಆಮೇಲೆ ಇದು ಆಕ್ಯುಪ್ರೆಷರ್ ವರ್ಕ್ಶಾಪ್ ಗೆ ಅಟೆಂಡ್ ಆಗಿ ಮೇಡಮ್. ನೀವು ಸಾರ್ ಇಬ್ರು ಆಕ್ಯುಪ್ರೆಷರ್ ವರ್ಕ್ಶಾಪ್ ಹುಬ್ಳಿ ಇದ್ದೀವಲ್ಲ ಸರ್, ನಾನು ಹುಬ್ಳಿಯಲ್ಲಿ ಇದ್ದೇನೆ. ಎಲ್ಲಾದ್ರೂ ಬನ್ನಿ, ಪರವಾಗಿಲ್ಲ. 2 ದಿವಸ ನೀವು ಕಲಿಬೇಕು. ನಿಮ್ಮಂತವ್ರು ಕಲಿದ್ರೇನೆ ಅದು ತುಂಬಾ ಉತ್ತಮ. ಅದು ನೀವು ಇನ್ನೊಬ್ರಿಗೆ ಹೇಳ್ಬೇಕು, ಮತ್ತೆ ನಿಮ್ಮ ಕುಟುಂಬ ಆರೋಗ್ಯವನ್ನು ನೀವು ಕಾಪಾಡ್ಕೋಬಹುದು. ಎಲ್ಲ ಇಡೀ ಈಗ ಧ್ಯಾನ ಮಾಡ್ತಾ ಇರ್ತೀವಿ, ಶಕ್ತಿ ಬರ್ತದೆ. ಆದ್ರೆ ನಾವು ಇತ್ತೀಚಿನ ಕಾಲದಲ್ಲಿ ಇರುವಂತ ಈ ಒತ್ತಡಿ ಜೀವನದಲ್ಲಿ ಹೆಚ್ಚು ಶಕ್ತಿ ಹೋಗ್ತಾ ಇರ್ತದೆ ಆಚೆ ಕಡೆ. ಎಷ್ಟೇ ಧ್ಯಾನ ಮಾಡಿದ್ರು ಅದು ಸಾಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಇವೆಲ್ಲ ಬೇರೆ ಬೇರೆ ಚಿಕಿತ್ಸೆಗಳು ನಾವು ಹೇಳ್ಕೊಡೋದು. ಯಾಕಂದ್ರೆ ಧ್ಯಾನದಿಂದ ಪಡೆಯುವಂತ ಜ್ಞಾನ ಇರಲಿ, ಯಾವಾಗಲೂ ಅದು ಬೆಳೀತಾ ಇರ್ತದೆ. ಬಟ್ ಆದ್ರೆ ಶಕ್ತಿ ಧ್ಯಾನದಿಂದ ಬಂದಂತ ಶಕ್ತಿ ಇದೆಯಲ್ಲ, ಶಕ್ತಿ ಸಾಕಾಗ್ತಾ ಇಲ್ಲ. ಯಾಕಂದ್ರೆ ಅಷ್ಟು ಯೋಚನೆಗಳು ಒಂದು ದಿವಸ ಬೆಳಗ್ಗೆಯಿಂದ ಸಾಯಂಕಾಲಗೆ 60,000, 70,000, 80,000, 1 ಲಕ್ಷ ಯೋಚನೆಗಳು ಹೋಗ್ತದೆ. ನೀವು ಧ್ಯಾನದಲ್ಲಿ ಪಡೆಯುವಂತ ಶಕ್ತಿ ಸಾಕಾಗ್ತಾ ಇಲ್ಲ. ಅವಾಗ ರೋಗಗಳು ಬರುತ್ತೆ. ಆಯ್ತಾ? ಸೊ ಅದಕ್ಕೆ ಇಂಥ ಮಹತ್ವವಾದ ವಿಧ ಚಿಕಿತ್ಸೆಗಳು ತಿಳ್ಕೊಂಡ್ರೆ ಅಲ್ಲಿ ಕೂತ್ಕೊಂಡ ಜಾಗದಲ್ಲೇ ನಾವು ಶಕ್ತಿ ಹೆಚ್ಚು ಮಾಡ್ಕೋಬಹುದು. ಆಕ್ಯುಪ್ರೆಷರ್ ಇಂದ, ಮುದ್ರೆಗಳಿಂದ, ಮತ್ತೆ ಮೂತ್ರ ಚಿಕಿತ್ಸೆ ಇದೆಲ್ಲ ಪಡೆಯುವಾಗ ಏನಾಗತ್ತಂದ್ರೆ ನಾವು ಎಲ್ಲಿ ಕೂತಿರ್ತೀವೋ ಅದೇ ಜಾಗದಲ್ಲಿ ನಾವು ಶಕ್ತಿ ಹೆಚ್ಚು ಮಾಡ್ಕೊಳ್ಳೋದು. ಧ್ಯಾನ ಮಾಡಿಲ್ಲ ಅಂದ್ರೂ ಒಂದು ರೀತಿಯಲ್ಲಿ ಶಕ್ತಿ ಹೆಚ್ಚು ಮಾಡ್ಕೊತ ಹೋಗ್ಬೋದು. ಅವಾಗ ಎಷ್ಟು ಪರಿಹಾರಗಳು ಸಿಗತ್ತೆ ಇಲ್ಲಿ, ತಾನಂತವೇ ನ್ಯಾಚುರಲ್ ಪರಿಹಾರಗಳಿವೆಲ್ಲ. ಅದಕ್ಕೆ ಇವು ಇಟ್ಕೋಬೇಕು, ಅದು ಇಟ್ಕೋಬೇಕು. ಒಂಥರ ಎಲ್ಲ ಅಸ್ತ್ರಗಳು ನಮ್ಮ ಹತ್ರ ಇರಬೇಕು ಈ ಜೀವನದಲ್ಲಿ. ಈ ಜೀವನ ಅಂತ ಈ ಸಾಗನ್ನು ನಾವು ಈಸ್ಬೇಕಂದ್ರೆ ಎಲ್ಲ ಅಸ್ತ್ರಗಳು ನಮ್ಮ ಹತ್ರ ಇರಬೇಕು. ಓಕೆ, ಖಂಡಿತ ಪ್ರಯತ್ನ ಮಾಡಿ. ಓಕೆ, ಇನ್ನೂ ಸಮಯ ಇದೆ. ನೀವು ಬುಕ್ ಮಾಡ್ಕೊಂಡು ಟಿಕೆಟ್ ಅದು ಮಾಡ್ಕೊಂಡ್ರೆ ಆರಾಮಾಗಿ ಬರ್ಬೋದು.
ಇಲ್ಲಿ ಯಾರ್ಯಾರು ಇಲ್ಲಿ ಇರ್ತಾರ ಅಂತಂದ್ರೆ ನಾವು ಬೇರೆ ಸ್ವಲ್ಪ ರೆಸ್ಟೋರೆಂಟ್ ಅಲ್ಲಿ ಇರೋಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ವಿ. ಆ ವ್ಯವಸ್ಥೆಯಲ್ಲಿ ಎಲ್ಲ ಉಳ್ಕೋಬಹುದು. ಓಕೆ, ರೈಟ್, ಥ್ಯಾಂಕ್ ಯು. ವಿಶ್ವನಾಥ್ ಮಾತಾಡಿ. ಗುರುಜಿ ಅಷ್ಟಾಂಗ ನಮಸ್ಕಾರಗಳು ಗುರುಜಿ. ಎಸ್ ಕೃಷ್ಣರಾವ್ ಅವರೇ ಮಾತಾಡಿ. ಎಸ್ ಗುರುಜಿ, ತಮಗೆ ನನ್ನ ಶಿಷ್ಟಾಷ್ಟಾಂಗ ನಮಸ್ಕಾರಗಳು. ಅಶ್ವಿನಿ ಮೇಡಮ್ ಅವರಿಗೂ ನನ್ನ ನಮಸ್ಕಾರಗಳು. ಆಮೇಲೆ ಎಲ್ಲಾ ಸ್ಪೀಕರ್ಗಳಿಗೂ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸು. ತಮ್ಮಲ್ಲಿ ನನ್ನ ಒಂದು ಕ್ಷಮೆ ಕೇಳ್ತಾ ಇದ್ದೀನಿ. ಇವತ್ತು ನಾನು ಆಸ್ಪತ್ರೆ ಟ್ರೀಟ್ಮೆಂಟ್ ಇರೋ ಕಾರಣಕ್ಕಾಗಿ ಅಶ್ವಿನಿ ಮೇಡಮ್ ಅವರ ಕಿರುಚಿತ್ರ ನೋಡಕ್ ಆಗ್ಲಿಲ್ಲ. ಆದರೆ ಇವತ್ತು ನನ್ನ ಅನಿಸಿಕೆಗಳನ್ನು ಮುಂದೆ ಇಡ್ತಾ ಇದ್ದೀನಿ. ಇವತ್ತು ಪ್ರತಿನಿಧಿಗಳು ಇನ್ನೂ ಎಲ್ಲರಿಗೂ ಆಶೀರ್ವಾದ ಮಾಡ್ಬೇಕೆಂಬ ಉದ್ದೇಶಕ್ಕೆ ತಮ್ಮ ಮೂಲಕವಾಗಿ ಎಲ್ಲವನ್ನು ತಿಳಿಸ್ಕೊಡ್ತದೆ. ಈ ಒಂದು ಭಾಗ್ಯ ಪಡೆದ ನಾವೇ ಧನ್ಯವಂತರು. ನಾನು ನಿಮಗೆ ತಾವು ಹೇಳಿದ ರೀತಿಯಲ್ಲಿ ಎಲ್ಲರನ್ನು ಬೆಳೆಸ್ಬೇಕೆಂಬ ಭಾವನೆ ನಿಮ್ಮಲ್ಲಿ ಏನು ವಿಶಾಲವಾದಿದೆಯಲ್ಲ, ಅದು ಅದು ಅನಂತ ಅದು ನನ್ಗೆ ಇನ್ನೂ ಯಾವ ರೀತಿ ಬಾಯಿ ಬಿಟ್ಟು ಹೇಳ್ಕೊಳ್ಳೋಕೆ ಗೊತ್ತಾಗ್ತಾ ಇಲ್ಲ. ನಿಮ್ಮಿಂದ ನಾವು ಸಹಸ್ರಾರು ಜನರು ಬೆಳಿಲಿ ಎಂಬ ಅಪೇಕ್ಷೆ ಇಲ್ಲ, ಇಡೀ ಲೋಕ ಕಲ್ಯಾಣ ಆಗಲಿ ಎಂಬ ಅಪೇಕ್ಷೆ ತಮ್ಮಲ್ಲಿ ಇದೆ. ಅದು ಪತ್ರಿಜಿಯವರು ತಮ್ಮ ಮೂಲಕ ಮಾಡಿಸ್ತಾರೆ. ಅದು ತಮಗೆ ನಾನು ಎಷ್ಟು ತಮ್ಮಲ್ಲಿ ಶಿಷ್ಟಾಷ್ಟಾಂಗ ನಮಸ್ಕಾರ ಕೇಳ್ಕೊಂಡು ಕೊನೆ ಇಲ್ಲ. ನಿಮ್ಮಿಂದ ಈಗ ದೇವರು ತಾವು ಹೇಳ್ತಾ ಇರ್ತಾರೆ ಕರ್ಮದ ಫಲಗಳಂತೇಳಿ. ನಾವು ಇವತ್ತು ನನ್ನ ಕರ್ಮಗಳ ಫಲಗಳನ್ನು ನಾನು ಅನುಭವಿಸ್ತಾ ಇದ್ದೀನಿ. ಅಶ್ವಿನಿ ಮೇಡಮ್ ಅವರು ನಾನು ಎಂಟ್ರಿ ಆದಾಗಿದ್ದನ್ನು ನೋಡ್ತಾ ಇದ್ದೀನಿ. ಪ್ರತಿ ಕ್ಷಣದಲ್ಲಿ ಪ್ರತಿ ವಿಷಯದಲ್ಲಿಯೂ ತಾವು ಹೇಳಿದ್ದನ್ನು ಫಾಲೋ ಅಪ್ ಮಾಡ್ತಾರೆ. ಅವರಲ್ಲಿ ಇರ್ತಕ್ಕಂಥ ಕಲೆಗೆ ನೀವು ಪ್ರೋತ್ಸಾಹ ಕೊಡ್ತದೆ. ಅವರು ಪ್ರತಿ ದಿವಸನೂ ಪ್ರತಿ ಆಕ್ಟಿವಿಟಿ ಆಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಹಲವಾರು ರೀತಿ ನೋವುಗಳಿರ್ತವೆ. ಅದು ಎಲ್ಲವನ್ನು ಬದಿಗಿಟ್ಟು ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಿದ್ದಾರೆ. ಆಮೇಲೆ ನಮ್ಮಂಥವ್ರಿಗೆಲ್ಲ ತಾವು ಸಮಯ ಎಲ್ಲರಿಗೂ ಸಿಗಲ್ಲ ಅಂತ ಹೇಳಿ ಅವರು ಕೂಡ ನಮಗೆ ತಾವು ಹೆಂಗೆ ನಮ್ಮನ್ನು ಕೈ ಹಿಡಿದಿರ್ತಾರೆ ಅವರು ಕೂಡ ನಮ್ಗೆ ಎತ್ತಾ ಇದ್ದಾರೆ. ಪ್ರತಿಯೊಂದು ನನ್ನ ನೋವುಗಳನ್ನು ತಮ್ಮಲ್ಲಿ ದೊಡ್ಡವ್ರಿಗೆ ಕೇಳೋಕ್ಕಾಗಲ್ಲ ಅಂತೇಳಿ ಅಶ್ವಿನಿ ಮೇಡಮ್ ಅದು ನಾನು ಕೆಲವು ತೊಂದರೆಗಳನ್ನು ಕೇಳಿರ್ತೀನಿ. ಆದರೆ ಅಶ್ವಿನಿ ಮೇಡಮ್ ಅದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ. ಇವತ್ತು ನಾನು ತಮ್ಮಲ್ಲಿ ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ. ಅಂದರೆ ನನ್ನ ಕರ್ಮದ ಫಲದಿಂದ ನನಗೆ ಅವತ್ತು ಕ್ಲಾಸ್ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ. ಡಾಕ್ಟರ್ ನನಗೆ 26ಕ್ಕೆ ಅಡ್ಮಿಟ್ ಆಗಿರ್ಬೇಕು, 27 ಬೆಳಿಗ್ಗೆ ನಿನಗೆ ಆಪರೇಷನ್ ಮಾಡ್ದಂತೇಳಿ ನನಗೆ ಕೊಟ್ಟಿದ್ದಕ್ಕೆ ಆ ಕರ್ಮ ನನ್ನ ಇನ್ನೂ ಬಿಟ್ಟಿಲ್ಲ ತಮ್ಮ ಹತ್ರ ಬರೋದಕ್ಕೆ. ಏನಿಲ್ಲ, ನೀವು ಆಪರೇಷನ್ ಈಗ ತಪ್ಪದೇ ಆಗ್ತಾ ಇದೆ ಅಂತಂದ್ರೆ ಅದು ಅಫ್ಕೋರ್ಸ್ ನೀವು ಹೇಳಿದ ಪ್ರಕಾರ ಅದು ಕರ್ಮದ ಒಂದು ಫಲಿತ. ಆದ್ರೆ ನೆಕ್ಸ್ಟ್ ಅದಾದ್ಮೇಲೇನು ಧ್ಯಾನ ಮಾಡಿ, ಚೆನ್ನಾಗಿ ಧ್ಯಾನ ಮಾಡಿ, ಸಮಗ್ರ ಸ್ವಾಸ್ಥ್ಯ ನಡೆಸಿ. ಜೊತೆಗೆ ಆಪರೇಷನ್ ಮುಂದೂ ಸಹ ನೀವು ಒಂದ್ಸರಿ ಪತ್ರಿ ಸರ್ನು ಚೈತನ್ಯ ಜೊತೆಗೆ ಒಂದಾಗಿ ಗುರುಜಿ ತಾವ್ ಹೇಳಿದ ಪ್ರಕಾರ ಈಗಾಗಲೇ ನಾನು ಜೀವನ ಸಮಗ್ರ ಶೈಲಿ ನಡೆಸ್ತಾ ಇದ್ದೀನಿ. ಬೆಳಿಗ್ಗೆನೆ ನಾನು ಟಿಫಿನ್ ತಗೊಳಲ್ಲ ಗುರುಜಿ. ಒಂದು ಸೌತೆಕಾಯಿ, ಒಂದು ನೆಲ್ಲಿಕಾಯಿ ಜ್ಯೂಸು, ಒಂದು ಮುಲ್ಲಂಗಿ, ಒಂದು ಸ್ವಲ್ಪ ಈ ರೀತಿಯಾಗಿ, ಆಮೇಲೆ ನುಗ್ಗೆ ತಪ್ಪಲ, ಆಮೇಲೆ ಇವನ್ನೆಲ್ಲ ಬೆಳಿಗ್ಗೆ ಆಮ್ಲ ಯೂಸ್ ಮಾಡ್ತಾ ಇದ್ದೀನಿ ಗುರುಜಿ. ಅದನ್ನು ಅಳವಡಿಸ್ಕೊಂಡಿದ್ದೀನಿ. ಆದ್ರೆ ನನ್ನ ಕರ್ಮ ಇನ್ನು ಹೊರಗೆ ಬಿಡ್ತಾ ಇಲ್ಲ. ತಾವು ನಮ್ಮನ್ನು ಕೈ ಹಿಡಿದು ತಾವು ಜಗ್ತಾ ಇದ್ದೀರಿ. ಅದು ನನ್ನ ಕರ್ಮದಿಂದ ಬರ್ಲಕ್ಕೆ ಸ್ವಲ್ಪ ಸಮಯ ತಗೊಳ್ತೇನೆ. ಆಪರೇಷನ್ ಮುಂದೂನು ಖಂಡಿತ ನಮ್ಮ ಪತ್ರಿ ಸರ್ ಚೈತನ್ಯಗೆ ಒಂದ್ಸರಿ ಕನೆಕ್ಟ್ ಆಗಿ ಅವ್ರು ನೆನ್ಸ್ಕೊಂಡು ಒಳಗಡೆ ಹೋಗಿ. ಓಕೆ, ಖಂಡಿತ ಮಾಡ್ತೀನಿ ಗುರುಜಿ. ತಾವು ನಿಮ್ಗೆ ಆಶೀರ್ವಾದ ಕೇಳೋ ಕಾಲಕ್ಕೆ ಕೇಳ್ಕೊಂಡೆ ಅದು ನನ್ನ ಕರ್ಮ ಬಿಡ್ತಾ ಇಲ್ಲ. ಮತ್ತೆ ಅದು ನೆಕ್ಸ್ಟ್ ಅಂತ ಕಾರ್ಯಕ್ರಮದ ನಾನು ಯಾವತ್ತೂ ತಮ್ಮಿಂದ ದೂರಕ್ಕೆ ಪ್ರಯತ್ನ ಪಡಲ್ಲ. ತಮ್ಮ ಆಶೀರ್ವಾದ ಬೆಟ್ಟದಲ್ಲೇ ಕಂಡಿದ್ದು ನಾನು ಸಿದ್ಧ ಬೆಟ್ಟದಲ್ಲೇ. ಆಮೇಲೆ ಮತ್ತೆ ತಮ್ಮಲ್ಲಿ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ತಾವು ಎಲ್ಲಿ ಕಾರ್ಯಕ್ರಮ ಬಿಟ್ಟು ಆದಷ್ಟು ಮ್ಯಾಕ್ಸಿಮಮ್ ನನ್ನ ಶಕ್ತಿ ಮೀರಲ್ಲಿ ಬಂದು ತಮ್ಮ ಆಶೀರ್ವಾದ ಪಡಿತೀನಿ ಗುರುಜಿ. ತಮ್ಮ ಆಶೀರ್ವಾದ ಎಲ್ಲರಿಗೂ ಈ ರೀತಿ ಕೊಡ್ತಾ ಇರೋದು ಅದು ನಮ್ಮ ಪೂರ್ವ ಜನ್ಮದ ಫಲ. ಅದು ಈ ಪತ್ರಿಜಿ ಅವರು ಇಲ್ಲಿ ಅಂತ್ಯ ಆಗಬಾರ್ದು ಅಂತೇಳಿ ನಿಮ್ಮಂತವರನ್ನ ನಮ್ಗ ಗಳಿಸ್ತಾ ಇದ್ದಾರೆ. ಗುರು ರಾಘವೇಂದ್ರ 500 ವರ್ಷಗಳ ಕಾಲ ಇದ್ದು ಎಲ್ಲರಿಗೆ ಆಶೀರ್ವಾದ ಪಡ್ತಾರೆ ಅಂತ ಹೇಳ್ತಾರೆ. ಹಂಗ ತಾವು ಸಹಸ್ರ ವರ್ಷಗಳ ಕಾಲ ನಮ್ಗೆಲ್ಲ ಆಶೀರ್ವಾದ ಕೊಟ್ಟು ಎಲ್ಲರೂ ನಮ್ ಕೈ ಹಿಡಿದಿರ್ತದಕ್ಕೆ ನಿಮ್ಗೆ ನಾನು ಅನಂತ 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 ನನ್ನ ಕೋಟಿ ನಮಸ್ಕಾರ ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ ಗುರುಜಿ. ತನ್ನಲ್ಲಿ ನನ್ನ ಅನಂತ ಮತ್ತೊಮ್ಮೆ ನಮಸ್ಕರಿಸ್ತಾ. ನಮಸ್ತೆ ಸರ್. ಈಗ ನಿಮ್ಗೆ ಪತ್ರಿಜಿ ಗುರುಗಳ ಆಶೀರ್ವಾದ ಸಿಕ್ಕಿದೆ. ಯಾಕೆಂದ್ರೆ ಇವತ್ತು ಸ್ಕಿಟ್ ಅಲ್ಲಿ ಇದ್ದೀರಾ. ಸ್ಕಿಟ್ ಅಲ್ಲಿ ನಮ್ಮ ಸ್ವಾಮಿ ಸರ್ ಮುಖಾಂತರವಾಗಿ ನಿಮ್ಗೆ ದರ್ಶನ ಕೊಟ್ಟಿದ್ದಾರೆ, ಆಶೀರ್ವಾದ ಸಿಕ್ಕಿದೆ. ನಮ್ ಗುರೂಜಿ ಹೇಳ್ದಾಗೆ ಅವರ ಚೈತನ್ಯದಕ್ಕೆ ನೀವು ಹೊಂದಾದ್ರೆ ನಿಮಗೆ
ಏನು ಆಪರೇಷನ್ ಅರೇಂಜ್ ಆಗಿದೆ ಅದನ್ನು ಕೂಡ ತಪ್ಪಿಸುವಂತ ಚಾನ್ಸ್ ಇದೆ. ಅಲ್ಲ ಮೇಡಮ್, ಈಗಾಗಲೇ ಗುರೂಜಿ ನನಗೆ ಆಶೀರ್ವಾದ ಕೊಟ್ಟಿರೋದ್ರಿಂದ ಅವರು ನನಗೆ ಏಜ್ ಈಗಾಗಲೇ 69 ಬಂದದಕ್ಕೆ ಅವ್ರು ನನಗೆ ಹಲವಾರು ರೀತಿಯಿಂದ ಚೆಕಪ್ಪಿಗೆ ಅಳವಡಿಸಿದ್ರು. ಇವನು ಯಾವ ರೀತಿ ಇದ ಅಂತೇಳಿ ಎಲ್ಲ ಮೆಡಿಕಲ್ ರಿಪೋರ್ಟ್ಸ್ ಏನು ಮಾಡಿದಾರೆ ಅವರು ನನಗೆ ಅಬ್ಡಾಮಿನ್ ಚೆಕ್ ಮಾಡಿದಲ್ಲಿ ಅದರಲ್ಲಿ ನಿನ್ನ ಲಿವರ್ಗೆ ಒಂದು ಸಣ್ಣ ಗುಳ್ಳಿದೆ ಅಂತ ಹೇಳಿದ್ರು. ಅದನ್ನು ಮತ್ತೆ ಪುನಃ ಸಿಟಿ ಸ್ಕ್ಯಾನಿಂಗ್ ಅಳವಡಿಸಿದ್ರು. ನನ್ನ ಸಿಟಿ ಸ್ಕ್ಯಾನಿಂಗ್ ನಲ್ಲಿ ಅದು ರಿಪೋರ್ಟು ಇಲ್ಲ, ಅದು ಬ್ಲಡ್ ಥಾಟ್ ಆಗಿದೆ, ಅದೇನು ಗುಳ್ಳಿ ಅಲ್ಲ, ಆಪರೇಷನ್ಗೆ ಫಿಟ್ ಇದೆ ಅಂತ ಮತ್ತೆ ಡಾಕ್ಟರ್ ರಿಪೋರ್ಟ್ ಕೊಟ್ಟರು. ಆಮೇಲೆ ಪ್ರತಿಯೊಂದು ನನಗೆ ಇ ಸಿ ಜಿ ಎಲ್ಲವನ್ನು ಮಾಡಿದ್ದಾರೆ. ಅದೆಲ್ಲದಲ್ಲಿ ಸಕ್ಸಸ್ಫುಲ್ ಇದ್ದೀನಿ. ಅದೆಲ್ಲ ನಮ್ಮ ಗುರೂಜಿಗೆ ಆಶೀರ್ವಾದದಿಂದ ನಾನು ಎಲ್ಲವೂ ಇದಾಗ್ತಾ ಇದ್ದೀನಿ. ಅದರಿಂದ ಹೊರಗೆ ಬಂದ್ಮೇಲೆ ಪ್ರತಿಯೊಂದು ಜೀವನ ಸಮಗ್ರ ಸೇರಿಯನ್ನು ನಡೆಸ್ಕೊಂಡು ಹೋಗ್ತೀನಿ. ಗುರುಗಳು ನನ್ನ ಮೇಲೆ ಆಶೀರ್ವಾದ ಮಾಡಿದ ಮೇಲೆ ನನಗೆ ಈಗ ಇನ್ನೂ ಸ್ವಲ್ಪ ಧೈರ್ಯ ಬಂದಿದೆ. ನನಗೆ ಯಾವುದೇ ಇದರಿಂದ ನಾನು ಮತ್ತೆ ಪುನಃ ನಿಮ್ಮ ಫೌಂಡೇಶನ್ನಲ್ಲಿ ತಮ್ಮೆಲ್ಲರ ಅನಂತ ವಿಚಾರಗಳನ್ನು ಕೇಳೋದಕ್ಕೆ ನನ್ನ ಅವಕಾಶ ಭಗವಂತ ಕೊಡ್ತಾನೆ. ಪತ್ರಿಜಿ ಅವರು ನನ್ನ ಮೇಲೆ ಆಶೀರ್ವಾದ ಇಟ್ಟಿದ್ದಾರೆ. ರಂಗನಾಥ್ ಗುರೂಜಿ ಪೂರ್ಣ ಪ್ರಮಾಣದಲ್ಲಿ ನನಗೆ ರಾಯಚೂರಿಗೆ ಬಂದಾಗಿ ನನ್ನ ಆಶೀರ್ವಾದ ಕೊಡ್ತಾ ಇದ್ದಾರೆ. ಅದನ್ನ ಅನುಭವಿಸ್ತೀನಿ ಎಂಬ ಭಾವನೆ ನನ್ನಲ್ಲಿ 100% ಇದೆ ಮೇಡಮ್. ರೈಟ್. ಓಕೆ ಕೃಷ್ಣದಾಸ್ ಅವರೇ, ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ಮತ್ತೆ ತಮ್ಮಲ್ಲಿ ಕಳಕಳಿ ನಮಸ್ತೆ ಗುರುಜಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ವಿಶ್ವನಾಥ್ ಅವರು ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ, ನಮ್ಗೆ 13 ವರ್ಷದ ಒಬ್ಬ ಮಗ ಇದ್ದಾನೆ. ಅವನು ಇಷ್ಟ ದೊಡ್ಡವನಾದ್ರೂನು ಪ್ರತಿದಿನ ಹಾಸಿಗೆ ಮೇಲೆ ಫ್ರೆಶ್ ಅಪ್ ಮಾಡ್ಕೊತಾನೆ. ಅಂದ್ರೆ ಒಂದು ನೈಟ್ ಅಲ್ಲಿ 6 ರಿಂದ 7 ಸಲ ಫ್ರೆಶ್ ಅಪ್ ಮಾಡ್ಕೊಂತಾನೆ. 3 ಟೈಮ್ ಎಬ್ಬರಿಸ್ತೀವಿ, ಆದ್ರೂನು ಅವನ ಆತರ ಮಾಡ್ತಾ ಇದ್ದಾನೆ ಗುರುಜಿ. ಅದಕ್ಕೆ ಏನಾದ್ರೂ ಹಾಸಿಗೆ ಮೇಲೆನೆ ಮೂತ್ರ ಮಾಡ್ತಾನ? ಹಾ ಗುರುಜಿ. ಓಕೆ, ಹಾಸಿಗೆದಲ್ಲೇ ನೈಟ್ ಮಾಡ್ತಾನೆ, ಅರ್ಲಿ ಮಾರ್ನಿಂಗ್, ರಾತ್ರಿನ ಯಾವ ತರ? ನೈಟ್ ಅಂದ್ರೆ 10 ಗಂಟೆ 9:30ಗೆಲ್ಲ ಮಲಗ್ತಾನೆ. ಒಂದ್ ಅರ್ಧ ಗಂಟೆ ಆಗಿರಲ್ಲ, ಆಲ್ರೆಡಿ ಅಲ್ಲೇ ಫ್ರೆಶ್ ಅಪ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಹಂಗಾಗಿ ಅದಕ್ಕೇನಾದ್ರೂ ಎಷ್ಟು ವರ್ಷ ಈಗ? 3 ವರ್ಷ ಗುರುಜಿ. 3 ವರ್ಷ. ಓಕೆ, ಸರಿ, ತೋರಿಸಿ. 2 ಪರಿಹಾರಗಳು ತೋರಿಸ್ತೀನಿ. ಸ್ವಲ್ಪ ಇವತ್ತಿಂದ ಶುರು ಮಾಡಿ. ಓಕೆ, ಮನೆ ಮದ್ದು ಬೇಕಂದ್ರೆ ಮಧುರಾ ಮೇಡಮ್ ನಂಬರ್ ಹಾಕ್ತಾರೆ ಈಗ ಚಾಟ್ ಬಾಕ್ಸ್ ಅಲ್ಲಿ, ಅವ್ರು ಕಾಂಟ್ಯಾಕ್ಟ್ ಮಾಡಿ. ಬಟ್ ಈಗ ನಾನು ಆಕುಪ್ರೆಸರ್, ಮುದ್ರಾ 2 ಹೇಳ್ತೀನಿ. ಓಕೆ, ನೋಡಿ ಇಲ್ಲಿ ಇದು ಕಿರುಬೆರ್ಲಿ ಇದೆಲ್ಲ. ಓಕೆ, ಕಿರುಬೆರ್ಲಿ, ಈ ಕಿರುಬೆರ್ಲಿ ಇದೆಯೋ ಇದ್ರ ಈ ಹಿಂಭಾಗ ಈ ತರ ಚೆನ್ನಾಗಿ ಪ್ರೆಸ್ ಮಾಡಿ. ದಿನ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಒಂದು ಅಟ್ಲೀಸ್ಟ್ ಒಂದು 15ರಿಂದ 20 ಸರಿ ಪ್ರೆಸ್ ಮಾಡ್ಬೇಕು. ಇದು ಈ ಪೂರ್ತಿ ಭಾಗ, ಈ ಉಗುರಿಂದ ಇಲ್ಲಿವರೆಗೂ, ಈ ಉಗುರಿದೆಲ್ಲ ಕಿರುಬೆರ್ಲು ಉಗುರಿಂದ ಇಲ್ಲಿವರೆಗೂ ನೀಟಾಗಿ ಅವ್ರು ಮಾಡ್ಕೊಂಡಲ್ಲ, ನೀವು ಮಾಡಿ. ಈ ತರ ಚೆನ್ನಾಗಿ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಓಕೆ, ಆ ತರ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅಟ್ಲೀಸ್ಟ್ ಒಂದು 20 ಸರಿ ಇಲ್ಲಿಂದ ಇಲ್ಲಿವರೆಗೂ ಒಂದೊಂದು ಪಾಯಿಂಟ್ ಹತ್ರ ಅಟ್ಲೀಸ್ಟ್ ಒಂದು 5-6 ಸರಿ ಪ್ರೆಸ್ ಮಾಡ್ತಾ ಒಂದು ಅಟ್ಲೀಸ್ಟ್ ಅಂದ್ರೆ ಈ ಬೆರ್ಲಿಗೂ ಈ ಬೆರ್ಲು 2 ಬೆರ್ಲು ಮಾಡಿ, ಪರವಾಗಿಲ್ಲ. 2 ಬೆರ್ಲಕ್ಕೂ ಇದಕ್ಕೊಂದು 5 ನಿಮಿಷ, ಇದಕ್ಕೊಂದು 5 ನಿಮಿಷ ಕೊಡಿ. ಓಕೆ, ಸೊ ಇದು ಆಕ್ಟಿವೇಶನ್ ಬರುತ್ತೆ. ಆಮೇಲೆ ಒಂದು ಮುದ್ರಾ ನೋಡ್ಕೊಳ್ಳಿ. ಇಲ್ಲಿ ಕಿರುಬೆರ್ಲಲ್ಲಿ ಈ ಮೊದಲನೇ ಗೆರೆ ಇದೆಲ್ಲ, ಇದಕ್ಕೂ ಈ ರೀತಿಯಲ್ಲಿ ಹಾಕೊಂಡು ಕೂತ್ಕೋಬೇಕು ಅವರು. ಬೆಳಗ್ಗೆ 20 ನಿಮಿಷ, ಮಧ್ಯಾಹ್ನ 20 ನಿಮಿಷ, ಸಾಯಂಕಾಲ 20 ನಿಮಿಷ. ಯಾವಾಗ ಸಾಧ್ಯವಾದ್ರೆ ಅವಾಗ ಕೂತ್ಕೊಳ್ಳೋಕೆ ಈ ರೀತಿಯಲ್ಲಿ ನೋಡಿ. ಈ ಕಿರುಬೆರ್ಲಲ್ಲಿ ಎರಡು ಬೆರಳು ಇದೇ ರೀತಿ ಮಾಡ್ಕೋಬೇಕು. ಅಂದ್ರೆ ಬೆಳಗ್ಗೆ ಮತ್ತೆ ರಾತ್ರಿ ಮಾಡಿಸ್ತೀನಿ, ಸಾಯಂಕಾಲ ಗುರುಜಿ. ಅಂದ್ರೆ ಮಧ್ಯಾಹ್ನ ಅಂದ್ರೆ ಸ್ಕೂಲಲ್ಲಿ ಇರ್ತಾರೆ. ಸ್ಕೂಲ್ ಬೇಡ ಇವಾಗ ದಸರಾ ರಜಾ ಇರೋದ್ರಿಂದ ಮಾಡಿಸ್ತೀನಿ ಗುರುಜಿ. ಮಾಡಿಸಿ ಬೆಳಗ್ಗೆ ಸಾಯಂಕಾಲ ಖಂಡಿತ ಮಾಡಿ. ಓಕೆ, ಒಂದೊಂದ್ಸರಿ ಅವನಿಗೆ ಕೈ ಈ ತರ ಇಟ್ಕುವಾಗ ಸ್ವಲ್ಪ ಪೇನ್ ಬರ್ತಾ ಇದ್ರೆ ಬಿಟ್ಬಿಟ್ಟು ಮತ್ತೆ ಒಂದು 2 ನಿಮಿಷ ಗ್ಯಾಪ್ ಕೊಟ್ಟು ಮತ್ತೆ ಮಾಡಿಸಿ. ಓಕೆ, ಸೊ ಇದು ಇಲ್ಲಿ ನೋಡಿ, ಈ ಕಿರುಬೆರ್ಲಲ್ಲಿ ಈ ಗೆರೆ ಟಚ್ ಆಗ್ತಾ ಹೆಬ್ಬೆರ್ಲು ಟಚ್, ಈ 3 ಬೆರ್ಲು ಸ್ಟ್ರೈಟ್ ಇರಲಿ. ಹೀಗೆ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಹೀಗೆ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಆಯ್ತಾ? ಇದು ಸಿರು ಅಣಂಗಲ್ ಮುದ್ರಾ. ಇದಕ್ಕೆ ಮುಂಚೆ ಇರೋದು ಆಕುಪ್ರೆಸರ್. ಈ 2 ಮಾಡಿದ್ರೆ ಸಾಕು, ಪರಿಹಾರ ಖಂಡಿತ ಆಗತ್ತೆ. ಮತ್ತೆ ಮನೆ ಮದ್ದುಗಳಕ್ಕೋಸ್ಕರ ಒಂದು ನಂಬರ್ ಹಾಕ್ತಾರೆ ಈಗ, ಅದು ನೋಟ್ ಮಾಡಿಕೊಂಡು ಮನೆ ಮದ್ದುಗಳು ಮನೆಯಲ್ಲಿ ಏನ್ ಮಾಡ್ಬೋದು ಅದು ತಗೊಳ್ಳಿ, ಅದೊಂದು ಪರಿಹಾರ ತಗೊಳ್ಳಿ.
ಇಷ್ಟು ಮಾಡ್ಕೊಳ್ಳಿ, ಯಾವುದೇ ಹಾಸ್ಪಿಟ್ಲ್ ಬೇಕಾಗಿಲ್ಲ, ಯಾವ ಮೆಡಿಸಿನ್ ಕೊಡಕ್ ಹೋಗ್ಬಿಡಿ. ಓಕೆ ಗುರುಜಿ. ಓಕೆ, ತುಂಬಾ ಧನ್ಯವಾದ ಗುರುಜಿ ತಿಳಿಸ್ಕೊಟ್ಟಿದ್ದಕ್ಕಾಗಿ. ರೈಟ್, ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್. ಮೇಡಮ್. ಅದು ಅಶ್ವಿನಿ ಮೇಡಮ್ ನಂಬರ್ ಹಾಕಿ, ಮಧುರಾ ಮೇಡಮ್ ಎಸ್ ಗುರುಜಿ. ಚಾಟ್ ಬಾಕ್ಸ್ ಅಲ್ಲಿ ನಂಬರ್ ಹಾಕಿ ಮ್ಯಾಮ್, ಹಾ ಅವ್ರು ಹಾ ನೋಡ್ತೀನಿ. ಹಾ ಎಸ್ ಗುರುಜಿ. ಮಧುರಾ ಮೇಡಮ್ ಹಾಕಿ. ಓಕೆ, ಓಕೆ ಓಕೆ ಗುರುಜಿ. ರೈಟ್. ಇಲ್ಲಾಂದ್ರೆ ಇನ್ಯಾರಾದ್ರೂ ಹೊಸಬ್ರು ಭಾರತಿ ಮೇಡಮ್, ಮಾತಾಡ್ಬೇಕು? ಭಾರತಿ ಮೇಡಮ್ ಅನ್ಮ್ಯೂಟ್ ಅಲ್ಲಿ ಇದಾರ? ರೈಟ್. ಇನ್ಯಾರಾದ್ರೂ ಹೊಸಬ್ರು ಮಾತಾಡ್ಬೇಕಂದ್ರೆ ನಿಮ್ಮ ಪ್ರಶ್ನೆಗಳಿದೆ, ದಯವಿಟ್ಟು ಕೇಳಿ. ಇದು ಇವತ್ತು ಮಾತ್ರ ಅವಕಾಶ, ಜಾಸ್ತಿ ಟೈಮ್ ಕೊಡ್ಬೋದು ನಾವು. ನಾರ್ಮಲ್ ಡೇಸ್ ಅಲ್ಲಿ 8 ಗಂಟೆ 8:15 ಕ್ಲೋಸ್ ಆಗ್ತದೆ ಕಾರ್ಯಕ್ರಮ. ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ. ಸಾಟರ್ಡೆ ಮಾತ್ರ ಎಲ್ಲರಿಗೂ ಮಾತಾಡೋ ಅವಕಾಶ ಇದೆ. ಮಾತಾಡಿ, ಪರಿಹಾರಗಳು ಕೇಳಿ, ನಿಮ್ಮ ಅನುಭವ ಹೇಳಿ. ಅನುಭವ ಹೇಳ್ಬೋದು, ಕ್ವಶನ್ಸ್ ಕೇಳ್ಬೋದು, ಪರಿಹಾರಗಳು ತಗೋಬೋದು, ಅನಿಸಿಕೆ ಕೊಡ್ಬೋದು, ಎಲ್ಲ ಅವಕಾಶ ಇದೆ. ಸೊ ಇನ್ಯಾರಾದ್ರೂ ಮಾತಾಡ್ಬೇಕಂದ್ರೂ ಮಾತಾಡಿ. ಓಕೆ, ರೈಟ್. ಹೊಸಬ್ರು ಇದ್ರೆ ಮಾತಾಡಿ, ದಯವಿಟ್ಟು ಹೊಸಬ್ರು ಹ್ಯಾಂಡ್ ರೈಸ್ ಮಾಡಿ. ನಂಬರ್ ಹಾಕಿದ್ರಮ್ಮ? ಗುರುಜಿ ಈಗ ಹಾಕ್ತೀನಿ, ಜಸ್ಟ್ ಈಗ ಬರುತ್ತೆ. ಹ್ಮ್. ಅಲ್ಲಿವರೆಗೂ ಮಾಸ್ಟರ್ಸ್ ಯಾರಾದ್ರೂ ಮಾತಾಡಿ. ಶ್ರೀನಿವಾಸ್ ಸರ್ ನೀವು ಮಾತಾಡ್ತಾ ಇರಿ, ನಿಮ್ದು ಮ್ಯೂಟ್ ಅಲ್ಲಿ ಇದೆ. ಸುಭದ್ರಾ ಮೇಡಮ್ ಏನೋ ಹ್ಯಾಂಡ್ ರೈಸ್ ಮಾಡಿದ್ರು, ಮಾತಾಡಿ ಸುಭದ್ರಾ ಮೇಡಮ್. ನಮಸ್ತೆ ಗುರುಜಿ. ಪತ್ರಿಜಿ ಗುರುಗಳನ್ನ ನೋಡಿರ್ಲಿಲ್ಲ, ಇವತ್ತು ಸ್ವಾಮಿ ಅವ್ರನ್ನ ನೋಡಿದ್ವಿ. ತುಂಬಾ ಸಂತೋಷ ಆಯ್ತು. ಅವರು ಚೆನ್ನಾಗಿ ಮಾತಾಡಿದ್ರು. ಇದನ್ನಾಗ್ಲೇ ಹೇಳ್ಬೇಕು ಅಂತಿದ್ದೆ, ಹೇಳೋಷ್ಟ್ರಲ್ಲಿ ಮರ್ತೋಗುತ್ತೆ. ಈ ತರ ಆಯ್ತು, ಅದಕ್ಕೆ ಮತ್ತೆ ಇವಾಗ ಹೇಳೋಣ ಅನ್ನಿಸ್ತು. ಅದಕ್ಕೆ ಹೇಳಿ, ಅವಕಾಶ ಇದೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದೆ. ಸರಿ, ಓಕೆ, ಧನ್ಯವಾದಗಳು. ಎಸ್ ಗುರುಜಿ. ಮಧುರಾ ಮೇಡಮ್ ನಂಬರ್ ಹಾಕಿದ್ದಾರೆ. ಮನೆ ಮದ್ದು ಮಧುರಾ ಅವ್ರದ್ದು ಫೋನ್ ನಂಬರ್ ಇದೆ, ನೀವು ನೋಟ್ ಮಾಡ್ಕೋಬಹುದು ಮಾಸ್ಟರ್ಸ್. ಎಸ್ ಗುರುಜಿ. ನಂದಾ ಮೇಡಮ್ ಹಾಕಿದ್ರು. ಎಸ್ ಗುರುಜಿ. ಅದು ನೋಟ್ ಮಾಡ್ಕೊಳ್ಳಿ ವಿಶ್ವನಾಥ್, ನೋಟ್ ಮಾಡ್ಕೊಳ್ಳಿ ಮತ್ತೆ. ಆಯ್ತು ಗುರು, ಮಾಡ್ತೀನಿ. ಆ ನಂಬರು ಮಧುರಾ ಮೇಡಮ್ ನಂಬರ್ ಇದೆ. ಫೋನ್ ಮಾಡ್ಬಿಟ್ಟು ಮನೆ ಮದ್ದುಗಳು ಕೇಳಿ, ಕೊಡ್ತಾರೆ. ಈ ಪರ್ಟಿಕ್ಯುಲರ್ ಸಮಸ್ಯೆಗೆ ಮನೆ ಮದ್ದು ಕೇಳಿ. ಆಯ್ತು. ರೈಟ್. ಥ್ಯಾಂಕ್ ಯು. ಮಾತಾಡಿ ಶ್ರೀನಿವಾಸ್ ಅವರು. ಇದು ಅಶ್ವಿನಿ ಮೇಡಮ್, ನೀವು ಯಾವಾಗ ಫ್ರೀ ಇರ್ತೀರಾ ಒಂದು ಮೆಸೇಜ್ ಮಾಡಿ, ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಮೇಡಮ್ ನಿಮ್ಗೆ. ನಂದಾ ಮೇಡಮ್ ನಂಬರ್ ಶೇರ್ ಮಾಡಿ, ಅವರು ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಕಾಲ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಗುರುಜಿ. ರೈಟ್. ಎಸ್ ಗುರುಜಿ. ಇವತ್ತು ಏನ್ ಹೇಳಿ ಮೇಡಮ್, ಹೇಳಿ. ನಂದೊಂದು ಪ್ರಶ್ನೆ ಗುರುಜಿ. ನಮ್ಮ ಅಣ್ಣನ ಮೊಮ್ಮಗು, ಅಂದ್ರೆ ಒಂದ ವಾರದ ಮಗು ಗುರುಜಿ. ಡೆಲಿವರಿ ಆದಾಗ 2 ದಿನ ಆದ್ರೂ ಅದಕ್ಕೆ ಮೋಷನ್ ಆಗಿಲ್ಲ. ಯಾಕೆ ಅಂತ ನೋಡಿದಾಗ ಅದಕ್ಕೆ ಮೋಷನ್ ಮಾಡೋ ಜಾಗನೇ ಇರ್ಲಿಲ್ಲಂತೆ ಗುರುಜಿ. ಅದೇನ್ ಮಾಡಿದ್ದಾರೆ, ಇಲ್ಲಿ ಹಾಸನಲ್ಲಿ ಡೆಲಿವರಿ ಆಗಿದ್ದು, ನಾರ್ಮಲ್ ಡೆಲಿವರಿನೇ ಆಗಿತ್ತು. ಇಲ್ಲಿಂದ ಆಗೋದಿಲ್ಲ ಅಂತ ಬೆಂಗಳೂರಿಗೆ ಕಳ್ಸಿದ್ದಾರೆ, ವಾಣಿ ವಿಲಾಸ್ ಹಾಸ್ಪಿಟ್ಲ್ ಕಳ್ಸಿದ್ದಾರೆ. ಅಲ್ಲಿ ಗುರುಜಿ ಓಪನ್ ಮಾಡಿದಾರಂತೆ, ಸ್ವಲ್ಪ ಸೈಡ್ ಅಲ್ಲಿ ಓಪನ್ ಮಾಡಿದ್ದಾರೆ. ಓಪನ್ ಮಾಡಿ ಅದೆಲ್ಲ ತೆಗ್ದಿದ್ದಾರೆ. ಇನ್ಮಿಡಿಯೇಟ್ ಫುಲ್ 2 ದಿನ 3 ದಿನ ಸ್ಟಾಕ್ ಆಯ್ತಲ್ಲ, ಪಾಪುಗೆ ಏನಾಗಿದೆ, ಆರ್ಟಲ್ ಹೋಲ್ ಆಗಿದೆ ಗುರುಜಿ. ಚಿಕ್ಕ ರಂಧ್ರ ಅಂತೆ. ಆಮೇಲೆ ಫುಲ್ಲು ಒಂಥರ ಗಂಟ್ಲ ಹತ್ರ ಎಲ್ಲ ಫುಲ್ ಊದ್ಕೊಂಡಿದೆಯಂತೆ. ಟ್ರೀಟ್ಮೆಂಟ್ ಕೊಡ್ತಿದ್ದಾರಂತೆ ಗುರುಜಿ. ಅದಿನ್ನು ಗಾಯ ಬೇರೆ ತುಂಬಾ ಪಸ್ ಆಗ್ಬಿಟ್ಟು ಒಣಗೆ ಇಲ್ವಂತೆ. ಅದಕ್ಕೂ ಕೂಡ ಏನು ಔಷಧಿ ಏನೋ ಹಾಕಿದಾರಂತೆ ಗುರುಜಿ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಗುರುಜಿ. ಇದು ಏನಾಗತ್ತಮ್ಮ, ಈ ಸಣ್ಣ ಮಕ್ಳಿಗೆ ಈ ತರ ಬರೋದು ಅನ್ನೋದು, ಇವೆಲ್ಲ ಒಂಥರ ಇಂದಿನ ಕರ್ಮಗಳೇ. ಆ ಮಾಡಿರುವಂತ ಕರ್ಮಗಳಷ್ಟೇ. ಯಾಕಂದ್ರೆ ಆ ವಯಸ್ಸಲ್ಲಿ ಯಾವ್ದು ಜನರಲಿ ಯಾವ್ದು ಬರೋದಿಲ್ಲ. ಸೊ ಫ್ರೆಶ್ ಆಗಿ ಬರ್ತಾರೆ ಈ ಭೂಮಿ ಇದಕ್ಕೆ. ಈ ಭೂಮಿಯಲ್ಲಿ ಬಂದ್ಮೇಲೆ ಅವ್ರ ಜೀವನ ನಡೆಸ್ತಾರೆ. ಬಟ್ ಆದ್ರೆ ನೋಡಿ, ಸಣ್ಣ ವಯಸ್ಸಲ್ಲೇ ಇನ್ನೂ ಹೊಟ್ಟೆದಿಂದ ಎಷ್ಟು ಆಚೆ ಕಡೆ ಬಂದ ತಕ್ಷಣ ಇಂಥ ರೋಗಗಳು ಬರೋದು ಕಾರಣವೇನಂದ್ರೆ ಅದರ ಸಂಸ್ಕಾರ, ಅದರ ಕರ್ಮಗಳು, ಇಂದಿನ ಕರ್ಮಗಳು.
ಅಂದಿನ ಕರ್ಮಗಳನ್ನ ಅನುಭವಿಸ್ತಾ ಇದೆ. ಆದರೆ ನಮಗೆ ಎಲ್ಲೆಲ್ಲಿ ಏನು ಸಾಧ್ಯವಾಗುತ್ತೋ ಅದು ಮಾಡಬೇಕು. ಈಗ ಈ ವ್ಯವಸ್ಥೆಯಲ್ಲಿ ಹೋದ್ರೆ, ಅಲೋಪತಿ ವ್ಯವಸ್ಥೆಯಲ್ಲಿ ಹೋದ್ರೆ ಅಲ್ಲಿ ಏನೋ ಕಟ್ ಮಾಡಿದ್ರೆ ಅಂತ ಹೇಳ್ತಾ ಇದ್ರ, ಅಲ್ಲಿವರೆಗೂ ನಿಲ್ಸಿದೆ ಪರವಾಗಿಲ್ಲ. ಅಂದ್ರೆ ಈಗ ಮೋಷನ್ ಬರ್ತಾ ಇಲ್ಲ, ಅಲ್ಲಿ ಜಾಗ ಇಲ್ಲ, ಏನೋ ಕ್ಲೋಸ್ ಆಗಿದೆಯೋ ಏನೋ ಅವ್ರ ಹಿಂದಿನ ಕರ್ಮದಿಂದ ಆಗಿರ್ತದೆ. ಓಪನ್ ಮಾಡಿದ್ರ ಅದು ಓಕೆ ಆಯ್ತು, ಪರವಾಗಿಲ್ಲ. ಜನ ಅಲ್ಲಿ ನಿಲ್ಸಲ್ಲ, ಅವರು ಕೊಡುವಂತ ಪ್ರತಿ ಮದ್ದು ತಗೊಂಡದೆ. ಈಗ ಕಟ್ ಮಾಡಿದ್ರಿ, ಓಪನ್ ಮಾಡಿದ್ರಿ, ಅದು ಸುಧಾರ ಆಯ್ತು, ಅಲ್ಲಿ ಬಿಡ್ಬೇಕಾ? ಬಿಟ್ಬಿಟ್ಟು ಯಾವ ಆಯುರ್ವೇದ ಡಾಕ್ಟ್ರು, ಹೋಮಿಯೋಪತಿ ಡಾಕ್ಟರ್ ಹತ್ರ ಹೋಗ್ಬೇಕಾ? ಇಲ್ಲ. ಏನ್ ಮಾಡೋದು? ಇವರು ಕಟ್ ಮಾಡಿದಾಯ್ತು, ಆಪರೇಷನ್ ಮಾಡೋದಾಯ್ತು, ಸಕ್ಸಸ್ ಆಯ್ತು, ಎಲ್ಲ ಆಯ್ತು. ಈಗ ಮತ್ತೆ ಅವ್ರ ಹತ್ರ ಹೋಗೋದೇನು ನೆಸೆಸಿಟಿ? ಅಲ್ಲಿಂದ ತಗೊಂಡೋಗಿ ಒಂದು ಆಯುರ್ವೇದ ಡಾಕ್ಟರ್ ತೋರಿಸಿ ಅವ್ರು ಕೊಡುವಂಥ ಮದ್ದುಗಳು ತಗೊಂಡು ನೀವು ಪರಿಹಾರ ಮಾಡಿಕೊಂಡ್ರೆ 100% ಸಾಲ್ವ್ ಆಗುತ್ತೆ. ಇಲ್ಲ ಅಂದರೆ ಅವ್ರೀಗ ಒಂದು ಎಲ್ಲಿ ಹಾರ್ಟಲ್ಲಿ ಹೋಲ್ ಅಂತ ಹೇಳ್ತಾರೆ, ನಾಳೆ ಬ್ಲಾಕ್ ಅಂತ ಹೇಳ್ತಾರೆ, ನಾಳೆ ಇನ್ನೊಂದು ಆಪರೇಷನ್ ಅಂತ ಹೇಳ್ತಾರೆ. ನಿಮ್ಮ ಹತ್ರ ದುಡ್ಡು ತಗೊಂಡಕ್ಕೆ ಅವರ ಉಪಾಯ ಮಾಡ್ತಾರೆ. ಎಲ್ಲ ಅವರ ಐಡಿಯಾಸೇ ಆ ರೀತಿಯಲ್ಲಿ ಇರ್ತದೆ. ಆ ಮಗುವನ್ನು ಸಾಯಿಸಕ್ಕೂ ರೆಡಿ ಇರ್ತಾರೆ. ಸಾಯಿಸೋ ಲೆವೆಲ್ಗೆ ಹೋಗುತ್ತೆ ಅದು. ಅಂದ್ರೆ ತನ್ನಂತದೇ ಸಾಯ್ತದೆ. ಯಾಕಂದ್ರೆ ಇನ್ನು ಆ ಹೋಲ್ ಅಂದ ತಕ್ಷಣ ಏನ್ ಮಾಡ್ತಾರೆ? ಅನೇಕ ಮದ್ದುಗಳು ಕೊಡ್ತಾರೆ, ಅದು ಪವರ್ಫುಲ್ ಡೋಸಸ್ ಕೊಡ್ತಾರೆ. ಆ ಸಣ್ಣ ಮಗು ತಡ್ಕೊಳಕ್ಕಾಗಲ್ಲ, ಊಟ ತಿನ್ನಕ್ಕಾಗಲ್ಲ. ಅದೇನಾಗ್ತದೆ? ತಡ್ಕೊಳಕ್ಕಾಗಲ್ಲ, ಜೀವಿ ಉಳಿಯೋಕ್ಕೂ ಆಗಲ್ಲ. ಇದು ಆಗ್ತದೆ. ಅದಕ್ಕೆ ಸ್ವಲ್ಪ ಜ್ಞಾನ ಉಪಯೋಗಿಸ್ಬೇಕು. ಏನಕ್ಕೆ ಅಷ್ಟೆಲ್ಲ? ನೀವು ಕಟ್ ಮಾಡಿಸಿದ್ರ, ಓಕೆ, ಅದು ಅಂದ್ರೆ ಮೋಷನ್ ಆಚೆ ಕಡೆ ಹೋಗ್ತಾ ಇಲ್ಲ, ಕಟ್ ಮಾಡಿಸೋದು ಅಲೋಪತಿಯಲ್ಲೇ ಇದೆ, ಇಂಗ್ಲಿಷ್ ಮೆಡಿಸಿನ್ ಇದೆ, ನೀವು ಮಾಡಿದ್ರೆ ಒಳ್ಳೇದೇ. ಅಲ್ಲಿಗೆ ನಿಲ್ಲಿಸಿ ಅವ್ರದ್ದು ಅಲ್ಲಿಗೆ ನಿಲ್ಲಿಸ್ಬೇಕು. ಮೆಕ್ಕಿದು ಇನ್ನೊಬ್ಬರ ಹತ್ರ ಹೋಗಿ, ಆಯುರ್ವೇದ ಡಾಕ್ಟರ್ ಹತ್ರ ಹೋಗಿ ಸರಿಯಾದ ಮದ್ದು ತಗೊಂಡ್ರೆ ಅವ್ರಿಗೆ ಹೋಲು ಇಲ್ಲ, ಹಾರ್ಟ್ ಹೋಲ್ ಇಲ್ಲ, ಇನ್ನೊಂದು ಯಾವುದೂ ಆಗೋದಿಲ್ಲ. ಅರ್ಥ ಆಯ್ತಾ? ಈಗ ಅದೇ ಹೇಳಿದಾರಂತೆ ಗುರುಜಿ, ಆರ್ಟ್ ಆಪರೇಷನ್ ಮಾಡ್ಬೇಕಾಗುತ್ತೆ, ಇನ್ನು ಸ್ವಲ್ಪ ದಿನ ಇರಿ ಅಂತಾನೆ ಹೇಳಿದಾರಂತೆ ಅವರಿಗೆ. ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಇನ್ನು ಆ ಥರ ಅವ್ರು ಹೋಗ್ತಾ ಇದ್ರೆ ಇನ್ನೂ ಹೆಚ್ಚಾಗುತ್ತೆ. ಒಂದು ಕಡೆ ಆಚೆ ಕಡೆ ಬಂದು ಇನ್ನೊಂದು ಡಾಕ್ಟರ್, ಆಯುರ್ವೇದ ಡಾಕ್ಟರ್ ನಂಬರ್ ಕೊಡ್ತೀನಿ ನಾನು, ಬೇಕಂದ್ರೆ ನೀವು ಬ್ಯಾಂಗ್ಳೂರಲ್ಲಿ ತುಂಬಾ ಒಳ್ಳೆ ಡಾಕ್ಟರ್, ಫೇಮಸ್ ಡಾಕ್ಟರ್, ಒಂದು ಒಳ್ಳೆ ವ್ಯಕ್ತಿ. ಫಸ್ಟ್ ಆಫ್ ಆಲ್ ಒಂದು ಒಳ್ಳೆ ಸಹಜ ಅಂದ್ರೆ ಸಹಜ ಲಕ್ಷಣಗಳು ಇರುವಂತ ವ್ಯಕ್ತಿ ಅವರು. ಫೇಮಸ್ ಡಾಕ್ಟರು ಆಗಿದ್ದಾರೆ. ಓಕೆ, ಅವ್ರ ಹತ್ರ ನಾನು ಎಲ್ಲ ಕಲಿಸ್ತಾ ಇರ್ತೀನಿ. ಯಾರು ತೊಂದರೆಗಳು ಜಾಸ್ತಿ ಅನುಭವಿಸ್ತಾ ಇದ್ರೆ ಅಲ್ಲಿಗೆ ಕಲಿಸೋದು. ಈಗ ಇವರು ಅದು ಓಪನ್ ಮಾಡಿದ್ರ, ಈ ಹೋಲ್ ಬಗ್ಗೆ ಆಪರೇಷನ್ ಮಾಡಕ್ ಹೋಗ್ಬಿಡಿ. ದಯವಿಟ್ಟು ಅಲ್ಲಿಗೆ ಹೋಗಿ ಒಂದ್ಸರಿ ಸಂಪರ್ಕ ಮಾಡಿಕೊಂಡು ಅದನ್ನ ಆ ರೀತಿಯಲ್ಲಿ ಮುಂದಕ್ಕೆ ಹೋಗಿ. ಆ ಮಗುವಿಗೆ ಏನ್ ತೊಂದರೆ ಆಗೋದಿಲ್ಲ. ನಂಬರ್ ಹೇಳಿ ಗುರುಜಿ. ಅದು ನಂಬರು ಓಕೆ ಗುರುಜಿ, ಆಮೇಲೆ ಕೊಡಿ ಗುರುಜಿ. ಎಲ್ಲಾದ್ರೂ ಮೆಸೇಜ್ ಹಾಕಿ, ಕಳ್ಸ್ಕೊಡ್ತೀನಿ. ಸೊ ಡಾಕ್ಟರ್ ಗಿರಿಧರ್ ಕಾಜೆ ಅಂತ, ಅಲ್ಲಿ ನಿಮ್ಗೆ ಅಪಾಯಿಂಟ್ಮೆಂಟ್ ಇಮಿಡಿಯೇಟ್ ಸಿಗೋದಿಲ್ಲ, ಒಂದು ವಾರ ಕಾಯ್ಬೇಕಾಗತ್ತೆ. ಅವ್ರು ಡೇಟ್ ಕೊಡ್ತಾರೆ, ಆ ಡೇಟು ಟೈಮ್ಗೆ ಹೋಗಿ. ಓಕೆ, ಡಾಕ್ಟರ್ ಗಿರಿಧರ್ ಕಾಜೆ. ಗಿರಿಧರ್ ಕಾಜೆ ಅವರು ರಾಜಾಜಿನಗರ್. ಆದ್ರೆ ಒಂದು ವಾರ ಟೈಮ್ ತಗೊಂತಾರೆ ಅಪಾಯಿಂಟ್ಮೆಂಟ್ ಕೊಡಕ್ಕೆ. ಅವ್ರು ತುಂಬಾ ಬಿಜಿ ಇರ್ತಾರೆ. ಗುರುಜಿ, ಈ ಮಗುಗೂ ಕೂಡ ಇದು 1 ಡ್ರಾಪ್ ಯೂರಿನ್ ಹಾಕ್ಬೋದಲ್ಲ ಗುರುಜಿ? ಅದ್ರದ್ದೇ ಮೂತ್ರ ಹಾಕ್ಬೋದು? ಆರಾಮಾಗಿ ಹಾಕ್ಬೋದು. ಆ ತಾಯಿ ಹತ್ರನೇ ಕೊಟ್ಟಿಲ್ಲ, ವೆಂಟಿಲೇಟರ್ ಅಲ್ಲಿ ಇಟ್ಟಿದಾರಂತೆ ಗುರುಜಿ ಮಗುನ. ಅದನ್ನೇ ಇರೋದಮ್ಮ. ಈಗೆಲ್ಲ ಈ ತಪ್ಪುಗಳು ಆಗಿ ಇವೆಲ್ಲ ತುಂಬಾ ಏನ್ ಹೇಳ್ತಾರೆ ಗೊತ್ತಾ? ನಾಳೆ ಆಪರೇಷನ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಏನಾಗ್ಬಿಡ್ತದೆ ಅಂತ ಹೇಳ್ತಾರೆ. ಇವ್ರು ಆ ಭಯಪಡ್ಕೊಂಡು ಪಾಪ ದುಡ್ಡು, ಒಂದ್ ಕಡೆ ಅಶಾಂತಿ, ಮನೆಯಲ್ಲಿ ತೊಂದರೆಗಳು ಎಲ್ಲ ಮಾಡ್ತಾರೆ. ಕೊನೆಗೆ ಅದು ಸರಿ ಉದ್ಧಾರ ಆಗ್ತದ ಅಂದ್ರೆ ಗ್ಯಾರಂಟಿ ಇಲ್ಲ. ಆಮೇಲೆ ನಾನು ಹೇಳಿದೆ ಗುರುಜಿ, ಆ ಮಗುವಿನ ತಾಯಿಗೆ ಹೇಳ್ದೆ, ನೀನು ಹಾಲು ಕುಡ್ಸಕ್ ಹೋದಾಗ ಫುಲ್ಲು ನಿನ್ನ ಎದೆ ಮೇಲೆ ಪಾಪು ಹಾಕೊಂಡು ಹೇಳ್ಕಂತಿರೋ, ನಿಮಗೇನು ಆಗಿಲ್ಲ, ನಾನಿದ್ದೀನಿ, ಪಾಸ್ ಆಗ್ತಿದೆ. ಏನಾಗೋದಿಲ್ಲ. ಅದು ಹೋಲು ಇದು ಅದು ಎಲ್ಲ ಸುಮ್ಮನೆ ವಾಲು ಬ್ಲಾಕ್ ಇರ್ತಾರೆ. ಹಾರ್ಟ್ ಹೆಂಗಿರ್ತದೆ ಅಲ್ಲಿ, ಹೃದಯ ಅನ್ನೋದು ಒಂದು ರೀತಿಯಲ್ಲಿ ಅದು ಅದ್ಭುತವಾದ ವ್ಯವಸ್ಥೆ ಒಳಗಡೆ ಅದು. ಓಕೆ, ಯಾವ ತೊಂದರೆ ಆಗೋದಿಲ್ಲ. ಅವ್ರ ಹತ್ರ ಹೋದ್ರೆ ಖಂಡಿತ ತೊಂದರೆ ಮಾಡೇ ಮಾಡ್ತಾರೆ. ಅದು ಮತ್ತೆ ಆಪರೇಷನ್ ಅದು ಇದೆಯಲ್ಲಿ ಸ್ವಲ್ಪ ಖರ್ಚು ಸುಮಾರು ಆಗ್ತದೆ. ಇವೆಲ್ಲ ಬದಲಾಗಿ ಇದು ಟ್ರೈ ಮಾಡಿ. ಎಸ್ ಗುರುಜಿ, ಥ್ಯಾಂಕ್ ಯು ಗುರುಜಿ. ರೈಟ್. ಓಕೆ, ಎಸ್ ಗುರುಜಿ. ಸಂಪನ್ನಗೊಳಿಸಿಮ ಕಾರ್ಯಕ್ರಮ. ಓಕೆ ಗುರುಜಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್.
ಇವತ್ತಿನ ಒಂದು ಕಿರುಚಿತ್ರ ನೋಡಾದ್ಮೇಲೆ ಒಂದು ಮನಸ್ಸಿಗೆ ಎಲ್ರ ಮನಸ್ಸಿನಲ್ಲೂ ಒಂದು ಚಿತ್ರ ಬಿಂಬ ಮೂಡ್ತಾ ಇದೆ. ಪತ್ರಿಜಿ ಗುರುಗಳೇ ನಮ್ಮ ಕಣ್ಮುಂದೆ ಬರ್ತಾ ಇದ್ದಾರೆ. ಸ್ವಾಮಿ ಸರ್ ಅವರ ರೂಪದಲ್ಲಿ ನಿಜಕ್ಕೂ ಕೂಡ ಇದು ಅವರ ಒಂದು ಪ್ರೇರೇಪಣೆಯಂತೆ ಪ್ರತಿಯೊಂದು ನಡೀತಾ ಇದೆ ಅಂತ ನಮ್ಮೆಲ್ಲರ ಒಂದು ಮನಸ್ಸಿಗೆ ಭಾವನೆ ಬರ್ತಾ ಇದೆ. ಥ್ಯಾಂಕ್ ಯು. ಇದಕ್ಕೆಲ್ಲ ಅವಕಾಶ ಕೊಟ್ಟಂತಹ ನಮ್ಮ ಮಹಾವತಾರ್ ಫೌಂಡೇಶನ್ ನ ಲಕ್ಷ್ಮೀ ರಂಗನಾಥ ಗುರುಗಳಿಗೆ ತುಂಬಾ ಕೃತಜ್ಞತೆಗಳನ್ನು ನಾವೆಲ್ಲರೂ ಸಲ್ಲಿಸ್ತೇವೆ. ಪ್ರತಿಯೊಂದಕ್ಕೂ ನಮಗೆ ಆಪ್ತರಂತೆ ಮತ್ತೆ ಆ ಪರಮಾತ್ಮನಂತೆ ನಿಂತು ಧೈರ್ಯ ಮತ್ತೆ ಹೃದಯಕ್ಕೆ ಒಂದು ಸಾಂತ್ವನ ಎಲ್ಲವನ್ನು ಕೊಡ್ತಾ ಇದ್ದಾರೆ. ನಾವು ಎಷ್ಟು ಯಾವುದೇ ಪದಗಳನ್ನ ನಾವು ಮುಂದಿಟ್ಟು ಹೇಳಿದ್ರು ಕೂಡ ಕಮ್ಮಿ ಅಂತ ಹೇಳಲಾಗ್ತಾ ಇದೆ. ಓಕೆ ಮಾಸ್ಟರ್ಸ್, ಇವತ್ತಿನ ಕಾರ್ಯಕ್ರಮದ ಪಾತ್ರಧಾರಿಗಳಿಗೆ ಹಾಗೂ ಝೂಮ್ ನಲ್ಲಿ ಭಾಗವಹಿಸಿದ ಎಲ್ಲಾ ಮಾಸ್ಟರ್ಸ್ಗೆ, ಯೂಟ್ಯೂಬ್ ನ ವೀಕ್ಷಕರಿಗೆ ಕೃತಜ್ಞತೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಉತ್ತಮವಾದ ಆಲೋಚನೆ, ಪಾಲನೆ ಹಾಗೂ ಔಷಧರಹಿತ ಜೀವನ ನಮ್ಮದಾಗಿದೆ. ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಅಶ್ವಿನಿ ಮೇಡಮ್. ಥ್ಯಾಂಕ್ ಯು ಆಲ್ ಮಾಸ್ಟರ್. ಥ್ಯಾಂಕ್ ಯು. ಮಾಸ್ಟರ್. ಧನ್ಯವಾದಗಳು. ನಮಸ್ತೆ.